ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಜ್ಞೇಯ ತಿಳಿಯಬೇಕಾದ ಸಂಗತಿಯನ್ನು ಹೇಳ್ತೇನೆ ಅಂತ ಕೃಷ್ಣ ಹೇಳಿದ. ಅದನ್ನು ಪ್ರಾರಂಭ ಮಾಡಿದ ಸಾಲು ನಿನ್ನೆ ನೋಡಿ, ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನ ಅಸದುಚ್ಯತೆ. ಅವನು ಸತ್ತು ಅಲ್ಲ, ಅವನು ಅಸತ್ತು ಅಲ್ಲ. ಅಂದರೆ ಮಣ್ಣು ನೀರು ಬೆಂಕಿ ಮತ್ತು ಗಾಳಿ ಆಕಾಶ, ಇವು ಐದನ್ನು ಸತ್ತು ಮತ್ತು ಅಸತ್ತು ಅಂತ ಹೇಳ್ತಾರೆ. ಅದರಿಂದ ಒಂದು ವಿಚಿತ್ರ ಅಂದರೆ, ಈ ಪ್ರಪಂಚವನ್ನು ಸದಸದ್ವಿಲಕ್ಷಣ ಅಂತಾರೆ ಮಾಯಾವಾದದಲ್ಲಿ. ಇದು ಸತ್ತು ಅಲ್ಲ ಅಸತ್ತು ಅಲ್ಲ ಅಂತ ಕೃಷ್ಣ ಹೇಳ್ತಾನೆ. ಪ್ರಪಂಚ ಅಲ್ಲ ಸದಸದ್ವಿಲಕ್ಷಣ, ಭಗವಂತ ಸದಸದ್ವಿಲಕ್ಷಣ ಅಂತ ವಿಚಿತ್ರವಾದಂಥ ಒಂದು ವಿಶೇಷಣ ಕೊಟ್ಟುಬಿಟ್ಟ. ಇದು ಸತ್ತು ಅಲ್ಲ ಅಸತ್ತು ಅಲ್ಲ, ಜಗತ್ತು ಜಗತ್ತು ಸದಸದ್ವಿಲಕ್ಷಣ ಅಂತ ದ್ವೈತವಾದ. ಯಾಕೆಂದರೆ ಸಚ್ಚೇತ್ ನ ಬಾಧ್ಯೇತ, ಅಸಚ್ಚೇತ್ ನ ಪ್ರತೀಯೇತ ಅಂತ. ಇದು ಸತ್ಯ ಅಲ್ಲ. ಯಾಕೆಂದರೆ ಸತ್ಯ ಆಗಿದ್ದರೆ ಇದಕ್ಕೆ ಒಂದು ದಿವಸ ಬಾಧೆ ಅಲ್ಲ ಅಂತ ಅನ್ನೋ ಜ್ಞಾನ ಬರ್ತಿಲ್ಲ. ಇದು ಅಸತ್ಯ ಆಗಿದ್ದರೆ ಕಾಣ್ತಿರಲಿಲ್ಲ. ಕಾಣುವುದರಿಂದ ಸತ್ಯ, ಒಂದು ದಿವಸ ಕಾಣದೇ ಹೋಗುವುದರಿಂದ ಅಸತ್ಯ ಅಂತ. ಅದರಿಂದ ಇದು ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ, ಸತ್ಯ ಅಸತ್ಯ ಎರಡಕ್ಕೂ ಆಚೆಗೆ ಇರುವಂಥದ್ದು ಅಂತ. ಅಂಥ ಒಂದು ವಸ್ತುವೇ ಇಲ್ಲ ಪ್ರಪಂಚದಲ್ಲಿ. ಪ್ರಪಂಚದಲ್ಲಿ ಎರಡೇ ಇರೋದು, ಒಂದೋ ಸತ್ಯ ಒಂದೋ ಅಸತ್ಯ. ಇನ್ನು ಎರಡೂ ಇದೆ ಶಾಸ್ತ್ರೀಯ ಪರಿಭಾಷೆಯ ಪ್ರಕಾರ. ಕಾಣುವಂಥದ್ದು ಸತ್ತು, ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಅಸತ್ತು. ಇದು ಸಂಸ್ಕೃತದ ಪರಿಭಾಷೆ, ಟೆಕ್ನಿಕಲ್ ವರ್ಡ್ ಇದು. ಅದರಿಂದ ಕಣ್ಣಿಗೆ ಕಾಣುವ ಮಣ್ಣು ನೀರು ಬೆಂಕಿ, ಕಣ್ಣಿಗೆ ಕಾಣದ ಗಾಳಿ ಆಕಾಶ, ಇವೆರಡೇ ಸತ್ತು ಅಸತ್ತು. ಅಂದರೆ ಕಣ್ಣಿಗೆ ಕಾಣುವುದು ಸತ್, ಕಣ್ಣಿಗೆ ಅಸತ್ತು ಅಂದರೆ ಇಲ್ಲದೇ ಇರುವಂಥದ್ದು ಅಂತಲ್ಲ, ಕಣ್ಣಿಗೆ ಕಾಣದೇ ಇರುವಂಥದ್ದು. ಅನಾಸಾಧ್ಯತ್ವಾತ್ ಅಸತ್ತು ಅಂತ. ಅಂದರೆ ನೀವು ಅದನ್ನು ಮುಟ್ಟಲಾರಿರಿ, ಹಿಡಿಯಲಾರಿರಿ. ಮಣ್ಣು ನೀರು ಬೆಂಕಿಯನ್ನು ಮುಟ್ಲಿಕ್ಕಾಗತ್ತೆ, ಹಿಡೀಲಿಕ್ಕಾಗತ್ತೆ. ಆದರೆ ಆ ಗಾಳಿಯನ್ನು ಹಿಡೀಲಿಕ್ಕಾಗತ್ತಾ? ಮುಟ್ಲಿಕ್ಕಾಗತ್ತಾ? ಸ್ಪರ್ಶ ಅಂತ ಆದರೆ ಅದನ್ನು ಮುಟ್ಟಿ ಅಂದರೆ ನಮಗೆ ಬೇಕಾದ ಹಾಗೆ ಬಳಸ್ಕೊಳ್ಳಿಕ್ಕಾಗತ್ತಾ? ಕೈಯಲ್ಲಿ ತೆಗೆದು ಒಂದು ಮುಷ್ಟಿ ಗಾಳಿ, ಇವತ್ತು ಭಾರಿ ಸೆಖೆ ಉಂಟು, ಒಂದು ಮುಷ್ಟಿ ಗಾಳಿ ಹಿಡ್ಕೊಂಡು ಹೋಗೋಣ ಅಂತ ಇಲ್ಲ ಹೋದಲ್ಲಿ ಕಿಸೆ ಹಾಕ್ಕೊಂಡು ಹೋಗ್ಲಿಕ್ಕಾಗತ್ತಾ? ಇಲ್ಲ. ಆಮೇಲೆ ಆಕಾಶ ಅದು ಹಾಗೆ, ಅದನ್ನು ನಮಗೆ ಎಲ್ಲ ಕಡೆ ಇದೆ, ಆದರೂ ಅದನ್ನು ಆಕಾಶ ಇದೆ ಅಂದರೆ ಅದನ್ನು ಮುಟ್ಲಿಕ್ಕೆ ನೋಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನು ಅಸತ್ ಅಂತ ಕರೆದರು. ಅಂದರೆ ಯಾವುದು ನಮ್ಮ ಹಾನ ಮತ್ತು ಆದಾನ, ಹಿಡಿಯೋದು ಬಿಡೋದು, ಮಾಡೋದು ತಗೊಳ್ಳೋದು, ನಮ್ಮ ವ್ಯವಹಾರಕ್ಕೆ ಸಿಗದೇ ಇರುವಂಥ ಒಂದು ವಸ್ತು ಇದೆಯಲ್ಲ, ಅದನ್ನು ಅಸತ್ತು ಅಂತ ಕರೆದರು. ಅದು ಯಾವುದಂದ್ರೆ ಗಾಳಿ ಮತ್ತು ಆಕಾಶ. ಇವನು ಈ ಕಣ್ಣಿಗೆ ಕಾಣುವಂಥದ್ದು, ನಾವು ಮುಟ್ಟುವಂಥದ್ದು, ಪಡೆಯುವಂಥದ್ದು, ಬೇಡ ಅಂದರೆ ಬಿಡಬಹುದು, ಬೇಕು ಅಂದರೆ ಹಿಡಿಯಬಹುದು, ಹಾನ ಉಪಾದಾನ ಎರಡೂ ಇರುವಂಥದ್ದು.
ಅದು ಸತ್ತು, ಅದು ಮಣ್ಣು ನೀರು ಬೆಂಕಿ. ಅದನ್ನು ಒಯ್ಲಿಕ್ಕೆ ಬರುತ್ತೆ ಒಂದು ಕಡೆಯಿಂದ ಒಂದು ಕಡೆಗೆ, ಬೇಡ ಅಂದರೆ ತೆಗೆದು ಬಿಸಾಡಲಿಕ್ಕೆ ಬರುತ್ತೆ. ಯಾವುದು ಒಂದು ಕಡೆಯಿಂದ ಒಂದು ಕಡೆಗೆ ಒಯ್ಲಿಕ್ಕೆ ಬರುತ್ತೋ, ಯಾವುದನ್ನು ಬೇಡ ಅಂದರೆ ಬಿಡಲಿಕ್ಕೆ ಬರುತ್ತೋ ಅದು ಸತ್ತು. ಯಾವುದನ್ನು ಹಿಡೀಲಿಕ್ಕೂ ಬರೋಲ್ಲ, ಬಿಡಲಿಕ್ಕೂ ಬರೋದಿಲ್ವೋ ಅದು ಅದರಷ್ಟಾಗಿ ಇರುತ್ತೆ ಅಷ್ಟೇ, ನಾವು ಏನೂ ಮಾಡಲಿಕ್ಕೆ ಬರೋದಿಲ್ವೋ ಅದು ಅಸತ್ತು. ಇದು ಒಂದು ಅರ್ಥ. ಈ ಅರ್ಥದಿಂದ ಸತ್ತು ಅಸತ್ತು ಅಂದರೆ ಪಂಚಭೂತಾತ್ಮಕವಾದ ಪ್ರಪಂಚ. ಪ್ರಪಂಚ ಸದಸತ್, ಸದಸದ್ ವಿಲಕ್ಷಣ ಅಲ್ಲ, ಸದಸತ್. ಈ ಪಂಚಭೂತಾತ್ಮಕವಾದ ಪ್ರಪಂಚದಿಂದ ವಿಲಕ್ಷಣ ಅವನು, ಅದರಿಂದ ಅವನು ಸದಸದ್ ವಿಲಕ್ಷಣ. ಇದು ಕೃಷ್ಣನ ಡೆಫಿನಿಷನ್. ಅವನು ಸತ್ತು ಅಂದರೆ ಮಣ್ಣು ನೀರು ಬೆಂಕಿ ಎಲ್ಲ, ಗಾಳಿ ಆಕಾಶವಲ್ಲ. ಈ ಪ್ರಪಂಚದಲ್ಲಿ ಏನೆಲ್ಲ ಇದೆ ಅದೆಲ್ಲವೂ ಈ 5ರಲ್ಲಿ ಒಂದು. ಈ 5 ಅಲ್ಲ ಅವನು ಅಂತಂದರೆ ಅವನು ಪ್ರಪಂಚ ವಿಲಕ್ಷಣ ಅಂತಾಗಲಿಲ್ವ? ಸಮಸ್ತ ಪ್ರಪಂಚದಿಂದಲೂ ವಿಲಕ್ಷಣನಾದವನು. ಚರಾಚರಾತ್ಮಕವಾದ ಪ್ರಪಂಚ ಅದು ಸತ್ತು ಅಸತ್ತು ಅಂದರೆ, ಈ ಪ್ರಪಂಚದಲ್ಲಿ ಎಲ್ಲ ದೇಹಗಳು ಕೂಡ ಮಣ್ಣು ನೀರು ಬೆಂಕಿಯಿಂದೇ ಆದದ್ದು. ಅದಕ್ಕೆ ಅನಾದಿಮತದು ಅಂದ. ಅವನಿಗೆ ಹೀಗೆ ಮಣ್ಣು ನೀರು ಬೆಂಕಿಯಿಂದ ಆದ ಆಕಾರ ಇಲ್ಲ. ಇದು ಅಷ್ಟೇ ಅಲ್ಲ, ಅನಾದಿಮತ್ತು ಅಂದರೆ ಒಂದೆರಡು ಹೊಸ ಮುಖಗಳನ್ನು ನೋಡೋಣ. ಆ ಆದಿಮತ್ತು ಅಂದರೆ ಅದು ಒಂದಕ್ಕೆ ಸೃಷ್ಟಿ ಮೊದಲಿದ್ದದ್ದು, ಒಂದು ಆಕಾರ ಹುಟ್ಟಿದ್ದು. ಆದಿಮತ್ತು ಅಂದರೆ ಇದು ಹುಟ್ಟಿದ್ದಲ್ಲ, ಅದು ಅವನದ್ದು ಎಲ್ಲವೂ. ಅಂದರೆ ದೇಹ ಅಂತ ಒಂದು ನಿನ್ನೆ ನೋಡಿದೆವು. ಯಾಕೆಂದರೆ ದೇಹ, ಹುಟ್ಟಿದ ದೇಹ ಎಲ್ಲ ಮಣ್ಣು ನೀರು ಬೆಂಕಿಯಿಂದ ಆದದ್ದು. ಇವನು ಮಣ್ಣು ನೀರು ಬೆಂಕಿಯ ಸ್ಪರ್ಶ ಇವನಿಗೆ ಇಲ್ಲ ಅಂತಾದಮೇಲೆ ಇವನ ದೇಹ ಮಣ್ಣು ನೀರು ಬೆಂಕಿಯಿಂದ ಆದದ್ದಲ್ಲ, ಆದ್ದರಿಂದ ಆದಿಮತ್ತಲ್ಲ. ಆಮೇಲೆ ನಮ್ಮದು ಬರೇ ದೇಹ ಅಷ್ಟೇ ಅಲ್ಲ, ನಮ್ಮ ಇಂದ್ರಿಯಗಳು, ನಮ್ಮ ಜ್ಞಾನ ಕ್ರಿಯೆಗಳು ಎಲ್ಲವೂ ಆದಿಮತ್ತು. ನಮ್ಮ ಇಂದ್ರಿಯಗಳು ಕೂಡ ನಮ್ಮಲ್ಲಿ ಅನಾದಿಯಿಂದ ಇರುವಂಥವುಗಳಲ್ಲ, ಬರ್ತಾವೆ ಹೋಗ್ತಾವೆ. ನಾವು ಒಂದು ದಿವಸ ನಾಶವಾಗುವಂಥವು. ಇಂದ್ರಿಯಗಳು ಅವಯವಗಳಿಗಿಂತಲೂ ನಮ್ಮ ಗುಣಗಳು ಉಂಟಲ್ಲ, ಗುಣಕ್ರಿಯೆಗಳು, ನಮ್ಮ ಗುಣ ಅಂದರೆ ನಮ್ಮ ಜ್ಞಾನ, ನಮ್ಮ ಆನಂದ ಎಲ್ಲಕ್ಕೂ ಆದಿ ಉಂಟು. ನಿನ್ನೆ ತನಕ ಗೊತ್ತಿರಲಿಲ್ಲ, ಇವತ್ತು ಒಂದು ವಿಷಯ ನಾವು ಕಲಿತೇವೆ ಅಂತೇವೆ, ಆದಿ ಬಂತಾ? ನಿನ್ನೆ ಏನೋ ಒಂದು ಸಮಸ್ಯೆ ಇತ್ತು, ಅದು ಪರಿಹಾರ ಆಯಿತು, ಖುಷಿ ಆಯಿತು, ಆನಂದ ಬಂತಾ? ಇನ್ನೊಂದು ಸಮಸ್ಯೆ ಬಂತು, ದುಃಖ ಬಂತು. ಸೊ ನಮ್ಮಲ್ಲಿ ಇರತಕ್ಕಂಥ ಗುಣಗಳು, ಕ್ವಾಲಿಟೀಸ್, ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ, ಅದು ಎಲ್ಲವೂ ಆದಿಮತ್, ಅನಾದಿ ಕಾಲದಿಂದಲೂ ಅಲ್ಲ ಇರೋದು. ನಿನ್ನೆ ಇರಲಿಲ್ಲ, ಇವತ್ತು ಬರುತ್ತೆ. ಎಲ್ಲ ಗುಣ, ಜ್ಞಾನ, ಆನಂದ, ಸುಖ, ದುಃಖ, ಅಜ್ಞಾನ ಎಲ್ಲವೂ ನಮ್ಮಲ್ಲಿ ಇರತಕ್ಕಂಥ ಕ್ವಾಲಿಟೀಸ್, ಅವೆಲ್ಲ ಆದಿಮತ್, ಅನಾದಿ ಕಾಲದಿಂದ ಇರುವಂಥವಲ್ಲ. ಅನಾದಿ ಕಾಲದಿಂದ ಇರುವಂಥವು ಇದೆ, ಜೀವ ಸ್ವರೂಪಭೂತ. ಅದು ಬಿಟ್ಟು ಆದಿಮತ್ತಾದಂಥ ಗುಣಗಳಿವೆ. ಮತ್ತು ಕ್ರಿಯೆಗಳು, ನಾವು ಇವತ್ತು ಮಾಡಿದ ಕ್ರಿಯೆ ನಿನ್ನೆ ಇರಲಿಲ್ಲ, ನಾಳೆ ಇರೋದಿಲ್ಲ. ಸೊ ಗುಣಕ್ರಿಯೆಗಳೆಲ್ಲ, ಕ್ರಿಯೆಯಂತೂ ಪೂರ್ತಿ ಆತ್ಮಕ್ಕಿಂತ ಭಿನ್ನವಾಗಿ ಹುಟ್ಟು ಸಾವುಗಳಿಗೆ ಒಳಗಾದ. ಕ್ರಿಯೆ ನಿಷ್ಪತ್ತಿ ಆಗುತ್ತೆ, ಕ್ರಿಯೆ ನಾಶವಾಗುತ್ತೆ. ಭಗವಂತನ ಗುಣಕ್ರಿಯೆಗಳು ಅನಾದಿ, ಆದ್ದರಿಂದ ಅವನು ಅನಾದಿಮಾನ್. ಅದು ಆದಿಮತ್ತಾದಂಥ ಗುಣಗಳು ಅವನಲ್ಲಿಲ್ಲ. ಅವನ ಗುಣ ಆದಿಮತ್ತಲ್ಲ, ನಮ್ಮ ಗುಣಗಳಂತೆ ಹುಟ್ಟು ಸಾವುಗಳಿಗೆ ಒಳಗಾದ್ದಲ್ಲ. ಯಾಕೆಂದರೆ ಅವನಕ್ಕಿಂತ ಭಿನ್ನವಾದ ಒಂದು ಗುಣ ಇಲ್ಲ ಅವನಲ್ಲಿ. ಕ್ರಿಯೆಯು ನಮ್ಮದು ಕ್ರಿಯೆ ಆದಿಮತ್ತು, ಯಾಕೆಂದರೆ ನಮಗಿಂತ ಭಿನ್ನ ಅದು. ಅವನ ಸ್ವರೂಪಕ್ಕಿಂತ ಭಿನ್ನವಾದ ಗುಣವೂ ಇಲ್ಲ, ಕ್ರಿಯೆ ಇಲ್ಲ. ಆದ್ದರಿಂದ ಅವನ ಗುಣ ಆದಿಮತ್ತಲ್ಲ, ಅವನ ಕ್ರಿಯೆ ಆದಿಮತ್ತಲ್ಲ. ಆಮೇಲೆ ಅವತಾರಗಳಿರ್ತವೆ, ಭಗವಂತನ ಅವತಾರಗಳಿಗೆ ಆದಿ ಇಲ್ವಾ? ಕೃಷ್ಣಾವತಾರ ದ್ವಾಪರ ಯುಗದಲ್ಲಿ ಆಯಿತು, ಅದಕ್ಕಿಂತ ಹಿಂದೆ 24ನೇ ತ್ರೇತಾಯುಗದಲ್ಲಿ ರಾಮಾವತಾರ, ಅದಕ್ಕೊಂದು ಆದಿ ಉಂಟು ನೋಡಿ. ಈ ಯುಗದಲ್ಲಿ ಆಯಿತು. ಆಮೇಲೆ 13,000 ವರ್ಷ ನಕ್ಷತ್ರ ಮಾನದಲ್ಲಿ, ಅಥವಾ ನಿಮ್ಮ 360 ದಿನಗಳ ವತ್ಸರದ ವರ್ಷದಲ್ಲಿ 11,000 ವರ್ಷ ಭೂಮಿಯಲ್ಲಿದ್ದ, 11,700 ವರ್ಷ, ಅದು ಮುಗೀತಲ್ಲಿಗೆ ಅವತಾರ. ಕೃಷ್ಣ ದ್ವಾಪರ ಯುಗ ಪ್ರಾರಂಭ ಆಗೋದಕ್ಕಿಂತ, ದ್ವಾಪರ ಅಲ್ಲ ಕಲಿಯುಗ ಪ್ರಾರಂಭ ಆಗೋದಕ್ಕಿಂತ ಮುಂಚೆ, ದ್ವಾಪರ ಯುಗ ಮುಗಿಯುವುದಕ್ಕೆ ಇನ್ನೂ 70 ವರ್ಷ ಇದೆ ಎನ್ನುವಾಗ ಕೃಷ್ಣ ಅವತಾರ ಮಾಡಿದ. ಆದಿ ಬಂತ? ಆಮೇಲೆ ಅದು ಕಲಿಯುಗ ಪ್ರಾರಂಭ ಆಗಿ 36 ವರ್ಷದ ನಂತರ ಕೃಷ್ಣ ಹೊರಟು ಹೋದ, ಅವತಾರ ಸಮಾಪ್ತಿ ಮಾಡಿದ. ಆದಿ ಅಂತ ಬಂತ? ಹಾಗಾದ್ರೆ ಅವನು ಆದಿಮತ್ತಾದಲ್ಲ. ಅವತಾರಗಳು ಅದಕ್ಕೆ ಹೇಳಿದರು, ಅವತಾರದಲ್ಲೂ ಅನಾದಿಮತ್ತು, ಅವತಾರವೂ ಕೂಡ ಆದಿಮತ್ತಲ್ಲ. ಅದಕ್ಕೆ ಅವನ ಅವತಾರಗಳಿಗೆ ಆದಿ ಇಲ್ಲ, ಅಂತ ಇಲ್ಲ. ಮತ್ತು ಹಾಗಾದ್ರೆ ನೀವು ಹೇಳ್ತಿರಲ್ಲ, ದ್ವಾಪರದಲ್ಲಿ ಕೃಷ್ಣಾವತಾರ, ತ್ರೇತಾಯುಗದಲ್ಲಿ ರಾಮಾವತಾರ, ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಅವತಾರಗಳು ಹೇಳ್ತೀರಿ.
ಅವತಾರವು ಆದಿ ಇಲ್ಲದ್ದಾದರೆ ಅವತಾರ ಆಗುವುದು ಒಂದು ಏನರ್ಥ? ಆಗುವುದಲ್ಲ, ಕಾಣುವುದು. ಭಗವಂತ ಆಗುವುದು ಅಂದರೆ ನಮಗೆ ಕಾಣುವುದು ಅಷ್ಟೇ. ಆದ್ದರಿಂದ ಯಾವ ಅವತಾರವು ಇಲ್ಲದೇ ಇದ್ದದ್ದು ಹೊಸತಾಗಿ ಅವತಾರ ಅಂತ ಒಂದಿಲ್ಲ. ಇದ್ದ ಅವತಾರ ನಾಶವಾಗುವುದಂತೂ ಇಲ್ಲ. ಆದ್ದರಿಂದ ಭಗವಂತ ದೇಹತ್ಯಾಗ ಮಾಡಿದ ಅಂತ ಬರ್ತದೆ ಭಾಗವತದಲ್ಲಿ. ಅವನು ಬಾಣ ಬಿಟ್ಟ ಜರ ದೇಹತ್ಯಾಗ ಮಾಡಿದ ಅಂತ. ದೇಹತ್ಯಾಗ ಮಾಡಿದ ಅಂತಂದರೆ ಶಾಸ್ತ್ರಕಾರ ಏನು ಹೇಳ್ತಾರೆ ಗೊತ್ತಾ? ಅವನಿಗೆ ಆದಿಮತ್ತಾದ ದೇಹವೇ ಇಲ್ಲಲ್ಲ, ತ್ಯಾಗ ಮಾಡೋದು ಹೇಗೆ? ಅನಾದಿಯಾದ ದೇಹ, ಅನಂತವಾದ ದೇಹ, ಸ್ವರೂಪಭೂತವಾದ ದೇಹ. ಅದಕ್ಕೆ ಹೇಳಿದರು, ದೇಹ ಅಂದರೆ ಯಸ್ಯ ಪೃಥಿವೀ ಶರೀರಂ ಯಂ ಪೃಥಿವೀ ನವೇದ ಯಃ ಪೃಥಿವ್ಯಾಂ ಅಂತರೋ ಯಮೇತಿ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಶರೀರ ಭಗವಂತನ ದೇಹ ಅಂತಂದರೆ ಯಸ್ಯ ಪೃಥಿವೀ ಶರೀರಂ ಅಂತ ಇದೆ. ಈ ಭೂಮಿ ದೇಹತ್ಯಾಗ ಮಾಡಿದ ಅಂದರೆ ಭೂಮಿಯಲ್ಲಿ ಕಾಣಿಸಿಕೊಳ್ಳುವುದನ್ನು ತ್ಯಾಗ ಮಾಡಿದ ಅಂದರೆ ಅದೃಶ್ಯನಾದ ಅಂತ ಅರ್ಥ. ಹೊರತು ಭಗವಂತನ ಅವತಾರವೂ ನಾಶವಾಗುವುದಿಲ್ಲ. ಕೃಷ್ಣನಾಗಿ ಕಾಣಿಸಿಕೊಂಡ ದ್ವಾಪರ ಯುಗ ಮುಗಿಯುವುದಕ್ಕಿಂತ 70 ವರ್ಷ ಮೊದಲು, ಮುಗಿಯುವುದಕ್ಕೆ ಮೊದಲು ದ್ವಾಪರ ಯುಗ ಮುಗಿದ ಮೇಲೆ 36 ವರ್ಷ ಕಾಲ, ಒಟ್ಟಿಗೆ 106.5 ವರ್ಷಗಳ ಕಾಲ ಆ ರೂಪ ನಮ್ಮ ಕಣ್ಣಿಗೆ ಕಾಣ್ತಿತ್ತು ಅಷ್ಟೇ. ಅವತಾರ ಆಗುವುದು ಅಂದರೆ ನಮ್ಮ ಕಣ್ಣಿಗೆ ಕಾಣುವುದು. ಅದಕ್ಕಿಂತ ಮೊದಲು ಇತ್ತು, ಕಾಣಲಿಲ್ಲ. ಅದಕ್ಕಿಂತ ಮತ್ತೆಯೂ ಇತ್ತು, ಕಾಣಲಿಲ್ಲ. ಅನಂತ ಅವತಾರಾತ್ಮಕ ಅಂತ ಅದಕ್ಕೆ ಹೇಳೋದು. ಭಗವಂತನ ಅನಂತ ಅವತಾರಗಳು ಅನಂತ ಕಾಲದವರೆಗೂ ಇರ್ತವೆ. ಆದರೆ ಕೆಲವು ಕಾಲ ನಮಗೆ ಕಾಣಿಸ್ತವೆ. ಕಾಣಿಸುವುದೇ ಸೃಷ್ಟಿ. ಈಗ ಎಲ್ಲ ತಿರುಮುರುವಾಯ್ತು ನೋಡಿ. ಪ್ರಪಂಚ ಸದಸದ್ವಿಲಕ್ಷಣ ಅಂತಂದರು. ಕೃಷ್ಣ ಹೇಳಿದ ಪ್ರಪಂಚ ಅಲ್ಲ, ಭಗವಂತ ಸದಸದ್ವಿಲಕ್ಷಣ ಅಂತ. ಪ್ರಪಂಚ ದೃಷ್ಟಿ ಸೃಷ್ಟಿ ಅಂದರು ಅವರು. ಕಾಣುವುದಷ್ಟೇ ಇರೋದಲ್ಲ ಅಲ್ಲ, ಪ್ರಪಂಚ ಅಲ್ಲ, ಭಗವಂತ ದೃಷ್ಟಿ ಸೃಷ್ಟಿ ಅಂದರು ಇವರು ಶಾಸ್ತ್ರಕಾರರು. ಕಾಣುವುದು ಅಷ್ಟೇ, ಸೃಷ್ಟಿ ಅಂದರೆ ದೃಷ್ಟಿ. ನಮಗೆ ಕಾಣುವುದಷ್ಟೇ. ಅವನು ಮೊದಲು ಇದ್ದ ಮತ್ತು ಇರ್ತಾನೆ. ಆದ್ದರಿಂದ ಆದಿಮತ್ತಾದ ಅವತಾರ ಇಲ್ಲ, ಆದಿಮತ್ತಾದಂಥ ಕ್ರಿಯೆಗಳಿಲ್ಲ, ಆದಿಮತ್ತಾದ ಗುಣಗಳಿಲ್ಲ. ಯಾಕೆಂದರೆ ಅವನಿಂದ ಭಿನ್ನವಾಗಿರತಕ್ಕಂಥ ಗುಣಕ್ರಿಯೆ ಅವತಾರಗಳಿಲ್ಲ. ಆದಿಮತ್ತಾದ ದೇಹವೂ ಇಲ್ಲ, ಯಾಕೆಂದರೆ ಅವನಿಗಿಂತ ಭಿನ್ನವಾದ ಮಣ್ಣು ನೀರು ಬೆಂಕಿಯಿಂದಾದ ದೇಹ ಇಲ್ಲ ಅವನಿಗೆ. ಮತ್ತು ಅದು ಎಲ್ಲವೂ ಅವನ ಸ್ವರೂಪಭೂತ. ಆದ್ದರಿಂದ ಅವನು ಆದಿಮತ್ತು ಅಲ್ಲದೇ ಇದ್ದದ್ದರಿಂದ ಅವನು ಎಲ್ಲವೂ ಅನಾದಿಮತ್ತು. ಇಷ್ಟೆಲ್ಲ ಮತ್ತು ಅಂತ ಹಾಕಿದ್ದರಿಂದ ಅರ್ಥ ಹೊರಡುತ್ತೆ. ಅದು ಶ್ಲೋಕ ಪೂರ್ಣಗೆ ಅಂತ ಹೇಳ್ತಾರಲ್ಲ, ಏನು ಹೇಳಬೇಕು? ಒಮ್ಮೆ ಸಂಸ್ಕೃತ ಭಾಷೆನ ಇನ್ನೊಬ್ಬ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಬನ್ನಿ ಅಂತ ಹೇಳಬೇಕಷ್ಟೆ, ಇನ್ನೇನು ಹೇಳಲಿಕ್ಕಾಗೋದಿಲ್ಲ. ಒಂದು ತಮಾಷೆ ಏನು ಅಂದರೆ, ನಾವು ದೊಡ್ಡವರು ಅಂತೇವೆ. ದೊಡ್ಡವರು ಒಮ್ಮೆ ಜಾರಿ ಬೀಳ್ತಾರೆ, ಚಿಕ್ಕವರು ಜಾರಿ ಬೀಳ್ತಾರೆ. ಚಿಕ್ಕವರು ಜಾರಿ ಬಿದ್ದರೆ ತಕ್ಷಣ ಎದ್ದು ಬಿಡ್ತಾರೆ, ಬಿದ್ದದ್ದೇ ಗೊತ್ತಾಗೋಲ್ಲ. ದೊಡ್ಡವರು ಜಾರಿ ಬಿದ್ದರೆ ಅವ್ರು ಬಿದ್ದರು ಅನ್ನೋದು ಈ ಜಗತ್ತಿಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ಅದು ಜಾರಿ ಬೀಳುವುದು ದೊಡ್ಡದಾಗಿ ಬೀಳ್ತಾರೆ. ಚಿಕ್ಕವರು ಬಿದ್ದರೂ ಎದ್ದು ಬಿಡ್ತಾರೆ, ಬಿದ್ದದ್ದೇ ಗೊತ್ತಾಗೋಲ್ಲ. ದೊಡ್ಡವರು ಜಾರಿ ಬಿದ್ದರೆ ದೊಡ್ಡ ಹೊಂಡೆ ಆಗಿಬಿಡುತ್ತೆ. ಅಲ್ಲಿ ಆನೆ ಜಾರಿ ಬಿದ್ದರೆ ಹಾಗೆ, ಒಂದು ಇಲಿ ಜಾರಿ ಬಿದ್ದರೆ ಹಾಗೆ, ಹಂಗಾಯ್ತಿದೆ. ಈ ಬಹಳ ದೊಡ್ಡ ಪ್ರಮಾದಗಳು ಆಗಿಬಿಟ್ಟಿದೆ. ಅಲ್ಲಿ ಅನಾದಿ ಮತ್ತು ಅನ್ನೋದು, ಮತ್ತು ಅನ್ನುವಂಥದ್ದಕ್ಕೆ ಅರ್ಥ ಇಲ್ಲ. ವೇದದಲ್ಲಿ ಕೂಡ ಈ ಕೆಲಸ ಮಾಡಿದ್ದಾರೆ. ವೇದಗಳಿಗೆ ಭಾಷ್ಯ ಬರೆದಂಥ ಮಂದಿ ಎಷ್ಟೋ ಕಡೆ ಅಲ್ಲಿ ಈ ಪ್ರ ಉ ಇಂಥದ್ದು ಶಬ್ದಗಳು ಬರ್ತವೆ. ಅದಕ್ಕೆ ಪ್ರೇತಿ ಪ್ರಕಾರ ಪೂರಕ, ಉಕಾರ ಪೂರಕ, ಇವು ವ್ಯಾಖ್ಯಾನ. ಅದು ಪೂರಣೆಗೆ. ಎಂಥ ಪೂರಣೆಗೆ? ಯಾವುದರ ಪೂರಕ? ಅರ್ಥಕ್ಕೆ ಪೂರಕ ಅಲ್ಲ. ಯಾಕಂದರೆ ಅರ್ಥ ಇಲ್ಲ ಆದ್ದರಿಂದ ಪೂರಕ ಅಂತ ಹೇಳೋದು ಅವರು. ಅದು ಅರ್ಥಕ್ಕೆ ಪೂರಕ ಅಲ್ಲ. ಮತ್ತು ಯಾವುದಕ್ಕೆ ಪೂರಕ ಅಂತ ಹೇಳಬೇಕು? ಛಂದಸ್ಸಿಗೆ ಪೂರಕ ಅಂತ ಹೇಳಬೇಕು. ಅದು ಆಗೋದಿಲ್ಲ. ಯಾಕೆ ಗೊತ್ತಾ? ಛಂದಸ್ಸಿನಲ್ಲಿ ಅದನ್ನು ತೆಗೆದರೆ ಒಂದು ಅಕ್ಷರ ಕಮ್ಮಿ ಆಗುತ್ತೆ. ಅದಕ್ಕೆ ಶಾಸ್ತ್ರಕಾರರು ನವ ಏಕೇನ ಅಕ್ಷರೇಣ ಛಂದಾಂಶವಿ ಅಂತ ಉತ್ತರ ಕೊಟ್ಟಿದ್ದಾರೆ. ಮತ್ತು ಯಾವುದಕ್ಕೆ ಪೂರಕ? ಇವರಿಗೆ ಅರ್ಥ ಹೇಳಲಿಕ್ಕೆ ಗೊತ್ತಿರದೇ ಇದ್ದದ್ದಕ್ಕೆ ಪೂರಕ. ಅದಕ್ಕೊಂದು ಪ್ರೂಫು. ಇವರಿಗೆ ಅರ್ಥ ಗೊತ್ತಿಲ್ಲ. ಇಲ್ಲದಿರೆ ಸಾಯಣರು ಅಲ್ಲಲ್ಲಿ ಬರೀತಾರೆ, ಪ್ರಕಾರ ಪೂರಕ, ಉಕಾರ ಪೂರಕ. ಯಾವ ಪೂರಕ? ತಸ್ಯ ಅಜ್ಞಾನಸೇ ಪೂರಕ. ಅಷ್ಟೇ ವ್ಯಾಖ್ಯಾನ ಮಾಡಿದವರು ಅಜ್ಞಾನಕ್ಕೆ ಪೂರಕ. ಅದು ಇಲ್ಲದೇ ಇದ್ದರೆ ಯಾವುದಕ್ಕೆ ಪೂರಕ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಅದು ಅರ್ಥಪೂರಕ ಅಲ್ಲ, ಶಬ್ದಪೂರಕವೂ ಅಲ್ಲ. ಒಂದು ಸ್ವಲ್ಪ ತಲೆ ಖರ್ಚು ಮಾಡಿದರೆ ಈ ಪೂರಕ ಪೂರ್ಣಾರ್ಥೇ ಅನ್ನುವಂಥ ಮಾತನ್ನು ಆಡಲಿಕ್ಕೆ ಬರೋದಿಲ್ಲ ವೇದಗಳಲ್ಲಿ. ಇಷ್ಟು ಯೋಚನೆ ಮಾಡದೆ ಬರಿತೇವೆ ನಾವು. ವೇದಕ್ಕೆ ಭಾಷ್ಯ ಬರಿತೇವೆ, ಶಾಸ್ತ್ರಗಳಿಗೆ ವ್ಯಾಖ್ಯಾನ ಬರಿತೇವೆ. ಅದೇ ಥರ ಇಲ್ಲಿ ಅನಾದಿಮತ್ ಅದು ಯಾವುದದು? ಇಷ್ಟೆಲ್ಲ ನೆಗೆಟಿವ್ ಆಗಿ ಹೇಳಿದ. ಪಂಚಭೂತಗಳು ಇಲ್ಲ, ಪಂಚಭೂತಾತ್ಮಕವಾದ ಶರೀರ ಇಲ್ಲ, ನಮ್ಮ ಹಾಗೆ ನಮಗಿಂತ ಸ್ವರೂಪಕ್ಕಿಂತ ಭಿನ್ನವಾದ ಶರೀರ ಇಲ್ಲ, ಸ್ವರೂಪಕ್ಕಿಂತ ಭಿನ್ನವಾದ ಗುಣಗಳಿಲ್ಲ, ಸ್ವರೂಪಕ್ಕಿಂತ ಭಿನ್ನವಾದಂಥ ಕ್ರಿಯೆಗಳಿಲ್ಲ, ಸ್ವರೂಪಕ್ಕಿಂತ ಭಿನ್ನವಾದ ಅವತಾರಗಳಿಲ್ಲ. ಇದು ದೇವರು. ಇದು ಎಲ್ಲೂ ಹೊಸ್ತಲ್ಲೋ ನಮಗೆ.
ಅದನ್ನು ನೆಗೆಟಿವ್ ಆಗಿ ಯಾವುದು ನಿನಗೆ ಗೊತ್ತಿದೆಯೋ ಅದು ಯಾವುದೂ ಅದರಲ್ಲಿಲ್ಲ. ಆಮೇಲೆ ಪರಂ ಬ್ರಹ್ಮ, ಅದಕ್ಕೆ ಅದನ್ನು ಇಲ್ಲ ಅಂತ ಆಯ್ತಲ್ಲ, ಮತ್ತು ಏನಿದೆ ಅದರಲ್ಲಿ? ನೀವು ಇಲ್ಲ 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 ಅಂತೀರಿ, ಯಾವುದು ಇಲ್ಲ ಅಂತ ಗೊತ್ತಾಯ್ತು ನಮಗೆ. ಇದು ನಮ್ಮ ಸಂಪ್ರದಾಯದ ಹಾಗಾಯಿತು. ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಏನು ಮಾಡಬಾರ್ದು ಅಂತ ಒಂದು ಲಿಸ್ಟ್ ಬರುತ್ತೆ ಹೆಂಗಸರಿಗೆ. ಏನು ಮಾಡಬೇಕಪ್ಪ ಅದು ಹೇಳೋರೇ ಇಲ್ಲ. ಅದು ಮಾಡಬಾರ್ದು, ಹೇಳ್ಬಾರ್ದು, ಕೂಡಬಾರ್ದು. ಅರೆ ಗ್ರಹಚಾರವೇ, ಮತ್ತು ಏನು ಮಾಡಬೇಕು ಅದಾದ್ರು ಹೇಳ್ರಿ. ಅದನ್ನು ನಮ್ಮ ಹತ್ರ ಅದು ಪಟ್ಟಿಯೇ ಇಲ್ಲ, ಯಾವುದು ಮಾಡಬಾರ್ದು ಅನ್ನೋದು ಮಾತ್ರ. ಅದು ಹೇಳಿದ್ರು ನಮ್ಮ ಹತ್ರ ಹಾಗಲ್ಲ. ಭಗವಂತನಲ್ಲಿ ಅದಿಲ್ಲ ಅದಿಲ್ಲ, ನಿನಗೆ ಗೊತ್ತಿದ್ದದ್ದು ಯಾವುದೂ ಇಲ್ಲ. ಆದರೆ ನಿನಗೆ ಗೊತ್ತಿರದಿದ್ದದ್ದು ಉಂಟು. ಏನದು? ಪರಂ ಬ್ರಹ್ಮ. ಬ್ರಹ್ಮ ಅಂದರೆ ಎಲ್ಲ ಗುಣಗಳಿಂದ ತುಂಬಿರುವಂಥದ್ದು ಅಂತ. ಬೃಹಿ ವೃದ್ಧೌ ಬ್ರಹ್ಮ, ಎಲ್ಲ ಗುಣಗಳಿಂದ ತುಂಬಿರುವಂಥದ್ದು, ಎಲ್ಲ ಗುಣಗಳಿಂದ ತುಂಬಿರುವಂಥದ್ದು. ಅದರಿಂದ ಯಾವುದು ಇಲ್ಲ, ಯಾವುದು ಇಲ್ಲ ಅನ್ನೋದನ್ನು ಹೇಳಿದೆವು. ಆದರೆ ಅನಾದಿಯಾದದ್ದು ನೋಡಿ, ಆದಿಯಾದದ್ದು ಯಾವುದೂ ಇಲ್ಲ, ಅನಾದಿಯಾದದ್ದು ಸ್ವರೂಪಭೂತವಾದ್ದು ಎಲ್ಲವೂ ಇದೆ. ಆದ್ದರಿಂದ ಅದು ಅನಾದಿಮತ್. ಅನಾದಯ ಗುಣಕ್ರಿಯಾ ಅನಾದಯ ಅವತಾರಾ ಅಸ್ಯ ಸಂತೀತಿ ಅನಾದಿಮತ್. ಅನಾದಿಯಾದಂಥ ಎಲ್ಲವೂ ಇದೆ, ಆದರೆ ಆದಿಮತ್ತ ಅದು ಯಾವುದೂ ಇಲ್ಲ. ನೋಡಿ ಎಷ್ಟು ಅನಾದಿಮತ್ತ ಅನ್ನೋ ಒಂದು ಶಬ್ದ ಅಲ್ಲಿ ಹಾಕಿರೋದರಿಂದ ಎಷ್ಟು ಅಪೂರ್ವವಾದ ಕ್ವಾಲಿಟೀಸ್, ಭಗವಂತನ ಒಂದು ಡೆಫಿನಿಷನ್ ಅಂತ ಹೇಳ್ತೇವಲ್ಲ, ಹೇಳಲಿಕ್ಕಾಗತ್ತೆ. ಇದನ್ನು ಮತ್ತೆ ತೆಗೆದುಬಿಟ್ರೆ ಯಾವ ಅರ್ಥವೂ ಹೊರಡೋದಿಲ್ಲ. ಏನು ಹೇಳಬೇಕು? ಇಷ್ಟು ಅರ್ಥಪೂರ್ಣವಾದ ಒಂದು ಪ್ರಯೋಗ ವೇದವ್ಯಾಸರು ಮಾಡಿದರೆ ಅದನ್ನು ಶ್ಲೋಕ ಪೂರ್ಣಗೆ ಅಂತ ಹೇಳಿ ಕೈ ಜಾಡಿಸಿಕೊಳ್ತೇವಲ್ಲ, ಈ ದಡ್ಡತನಕ್ಕೆ ಏನು ಹೇಳಬೇಕು? ಅದು ಅನಾದಿ ಮತ್ತು ಅನಾದಿ ಕಾಲದಿಂದ ಎಲ್ಲವೂ ಇದೆ. ಆದರೆ ಅದು ಏನು ಅಂದರೆ ಅದು ಸ್ವಯಂ ತಾನೇ ಸ್ವರೂಪಕ್ಕಿಂತ ಭಿನ್ನವಾದ್ದು ಯಾವುದೂ ಇಲ್ಲ ಅಷ್ಟೇ. ಅದರಿಂದ ನಾನು ಬ್ರಹ್ಮ ಅಂದರು. ಬ್ರಹ್ಮ ಅಂದರೆ ಎಲ್ಲ ಅಂದರೆ ಯಾವುದು? ವಾಯ್ಡ್ ಆಫ್ ಆಲ್, ಅನಾದಿಮತ್ ಅನ್ನೋದರಿಂದ ಏನು ಹೇಳಿದಾಗಾಯಿತು? ವಾಯ್ಡ್ ಆಫ್ ಆಲ್ ಡಿಫೆಕ್ಟ್ಸ್, ಆಮೇಲೆ ಫುಲ್ ಆಫ್ ಆಲ್ ಎಟ್ರಿಬ್ಯೂಟ್ಸ್, ಎಲ್ಲ ಸದ್ಗುಣಗಳಿಂದ ತುಂಬಿದೆ. ಬ್ರಹ್ಮ ಅನ್ನತಕ್ಕಂಥ ಶಬ್ದ ಅನೇಕ ವಸ್ತುಗಳಲ್ಲಿ ಹೇಳ್ತಾರೆ ಶಾಸ್ತ್ರಕಾರರು. ಒಂದು ತುಂಬಿರುವಂಥದ್ದು, ತುಂಬಿಕೊಳ್ಳಲಿಕ್ಕೆ ಅರ್ಹವಾದದ್ದು ಯಾವುದು ಗೊತ್ತುಂಟ? ಈ ಜಡ ಉಂಟಲ್ಲ, ಅದು ಹೇಗಿದೆಯೋ ಹಾಗೆ, ಅದರಲ್ಲಿ ಏನು ತುಂಬಿಸ್ಲಿಕ್ಕೆ ಬರೋದಿಲ್ಲ, ಎಕ್ಸ್ಟ್ರಾ ಕ್ವಾಲಿಟಿ ಕೊಡ್ಲಿಕ್ಕೆ ಬರೋದಿಲ್ಲ ಅದರಲ್ಲಿ. ಜೀವ ಹಾಗಲ್ಲ, ಬೆಳೀತಾನೆ. ಕಲ್ಲು ಮಣ್ಣು ಬೆಳೆಯೋಲ್ಲ, ಜೀವ ಬೆಳೀತಾನೆ. ನಿನ್ನೆಗಿಂತ ಇವತ್ತು ಹೆಚ್ಚು ಬೆಳೆದ ಅಂದರೆ ಎತ್ತರ ಬೆಳೆಯೋದಲ್ಲ, ಬೌದ್ಧಿಕವಾಗಿ ಬೆಳೆದ. ಅವನು ತುಂಬಿಕೊಂಡ, ಜ್ಞಾನದಿಂದ ತುಂಬಿಕೊಳ್ತಾನೆ, ಆನಂದವನ್ನು ತುಂಬಿಸಿಕೊಳ್ತಾನೆ. ಸೊ ತುಂಬಿಕೊಳ್ಳುವ ಗುಣವುಳ್ಳವನಾದ್ದರಿಂದ ಜೀವನನ್ನು ಬ್ರಹ್ಮ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಜೀವನಿಗೂ ಬ್ರಹ್ಮ ಅಂತ ಹೆಸರಿದೆ. ಯಾಕೆಂದರೆ ಅವನು ಜಡ ತುಂಬಿಕೊಳ್ಳುವುದಿಲ್ಲ, ಇವನು ತುಂಬಿಕೊಳ್ಳುತ್ತಾನೆ, ತುಂಬಿಕೊಳ್ಳುವ ಅರ್ಹತೆ ಇರುವವನಾದ್ದರಿಂದ. ಅದಕ್ಕಿಂತಲೂ ಮುಖ್ಯವಾಗಿ ಮುಕ್ತರನ್ನು ಬ್ರಹ್ಮ ಅಂತ ಕರೀತಾರೆ. ಯಾಕೆಂದರೆ ಅವನು ಎಷ್ಟು ತುಂಬಿಕೊಳ್ಬೇಕು ಅಷ್ಟು ತುಂಬಿಕೊಂಡವನು. ಜೀವ ತುಂಬಿಕೊಳ್ಳುವ ಕ್ವಾಲಿಟಿ ಉಳ್ಳವನು. ಮುಕ್ತ ಎಷ್ಟು ತುಂಬಿಕೊಳ್ಳಬೇಕೋ ಅಷ್ಟು ಪೂರ್ತಿ ತುಂಬಿಕೊಂಡವನು. ಆದ್ದರಿಂದ ಮುಕ್ತರನ್ನು ಬ್ರಹ್ಮ ಅಂತ ಹೇಳ್ತಾರೆ. ಆಮೇಲೆ ಜೀವರಲ್ಲಿ, ಜೀವಕೋಟಿಯಲ್ಲಿ ಎಲ್ಲರಿಗಿಂತ ಹೆಚ್ಚು ತುಂಬಿಕೊಂಡವನು ಚತುರ್ಮುಖ, ಅದನ್ನ ಅವನನ್ನು ಬ್ರಹ್ಮ ಅಂತ ಹೇಳ್ತಾರೆ. ಎಲ್ಲ ಜೀವರಿಗಿಂತಲೂ ಹೆಚ್ಚು ತುಂಬಿಕೊಂಡವಳು ಲಕ್ಷ್ಮಿ, ಆದ್ದರಿಂದ ಅವಳನ್ನು ಬ್ರಹ್ಮ ಅಂತ ಕರೀತಾರೆ. ಈ ಎಲ್ಲಕ್ಕಿಂತಲೂ ಹೆಚ್ಚು ತುಂಬಿಕೊಂಡವ ಅಂದರೆ ಅನಂತವಾದ ಪೂರ್ಣತೆ ಯಾರದ್ದೋ ಅವನು ಪರಬ್ರಹ್ಮ. ಇವರೆಲ್ಲ ಪೂರ್ಣರು, ಆದರೆ ಅಪೂರ್ಣತೆಯ ಜೊತೆಗೆ ಇರುವ ಪೂರ್ಣತ್ವ ಇದು. ಅಪೂರ್ಣತ್ವ ಸಮಾನಾಧಿಕರಣಂ ಪೂರ್ಣತ್ವಂ, ಪರಪೂರ್ಣತ್ವಂ ನಾಮ ಅಪೂರ್ಣತ್ವ ಅಸಮಾನಾಧಿಕರಣಂ ಪೂರ್ಣತ್ವಂ ಪರಂಪೂರ್ಣತ್ವಂ. ಎಲ್ಲಿ ಅಪೂರ್ಣತೆ ಇಲ್ಲ, ಪೂರ್ಣತೆ ಮಾತ್ರ ಇದೆಯೋ ಅವನು ಪರಬ್ರಹ್ಮ. ಅದನ್ನ ನಮಗೆ ಗೊತ್ತಿರುವಂಥದ್ದು ಎಲ್ಲ ಪೂರ್ಣತೆಯು ಅಪೂರ್ಣ. ಅಪೂರ್ಣವಾದ ಪೂರ್ಣತೆ ನಮಗೆ ಗೊತ್ತಿದೆ, ಅದು ಪೂರ್ಣವಾದ ಪೂರ್ಣತೆ, ಇನ್ಫಿನಿಟ್. ಅದು ನಮಗೆ ಗೊತ್ತಾಗೋಲ್ಲ ಸ್ವಾಮಿ. ಅನಂತ ಅಂದರೆ ಏನು ಅಂತಲೇ ಗೊತ್ತಾಗೋಲ್ಲ. ಎಷ್ಟೋ ಜನರು ಅನಂತ ಅಂತಂದರೆ ಎಷ್ಟು ಗೊಂದಲ ಮಾಡ್ಕೋತಾರೆ ಅಂದರೆ, ಜೀವರು ಅನಂತರು ಅಂತ ಹೇಳಿದರೆ ಒಬ್ಬರು ಪ್ರಶ್ನೆ ಮಾಡಿದ ನಂತರ, ಅನಂತ ಜೀವರು ಮೋಕ್ಷಕ್ಕೆ ಹೋದ ಮೇಲೆ ಆಮೇಲೆ ಏನಾಗುತ್ತೆ? ಅರೆ ಗ್ರಹಾಚಾರ್ಯ, ಅನಂತ ಆದರೆ ಎಲ್ಲ ಅನಂತ ಜೀವರು ಮೋಕ್ಷಕ್ಕೆ ಹೋಗಿ ಖಾಲಿ ಆಗೋದು ಹೇಗೆ? ಗೊತ್ತಿಲ್ಲ ನಮಗೆ. ಇನ್ಫಿನಿಟ್ ಅಂದರೆ ಏನು ಅಂತ ಅರ್ಥವೇ ಗೊತ್ತಿಲ್ಲ. ಅನಂತ ಜೀವರು ಮೋಕ್ಷಕ್ಕೆ ಹೋದ ಮೇಲೆ ಅಂತಾರೆ. ಆದರೆ ಅದು ಅನಂತ ಆಗೋದು ಹೇಗೆ? ಎಲ್ಲರೂ ಹೋಗಿ ಇಲ್ಲಿ ಖಾಲಿ ಆಯಿತು ಅಂದರೆ ಅನಂತ ಆಗೋದು ಹೇಗೆ? ಅನಂತ ಅಂದರೆ ಖಾಲಿ ಆಗದ್ದು ಅಂತ ಅರ್ಥ ಅಲ್ವಾ? ಅದು ಖಾಲಿ ಆಯಿತು ಅಂದರೆ ಎಲ್ಲ ಅನಂತ ಜೀವರು ಮೋಕ್ಷಕ್ಕೆ ಹೋದ, ಮಾತಾಡಲಿಕ್ಕೆ ಎಷ್ಟು ಚಂದ ನೋಡಿ. ಅನಂತ ಜೀವರು ಮೋಕ್ಷಕ್ಕೆ ಹೋದ ಮೇಲೆ ಮತ್ತೆ ಏನಾಗುತ್ತೆ? ಅಲ್ಲ, ಹೋಗುದು ಹೇಗೆ? ಅನಂತ ಜೀವರು ಮೋಕ್ಷಕ್ಕೆ ಹೋದರೆ ಅನಂತ ಆಗೋದು ಹೇಗೆ ಅವರು? ಅದರಿಂದ ನಿನಗೆ ಗೊತ್ತಿರುವುದೆಲ್ಲ ಫೈನೈಟ್ ವರ್ಲ್ಡ್,
ಇನ್ಫಿನಿಟ್ ಗೊತ್ತಿಲ್ಲ, ಅದು ಇನ್ಫಿನಿಟ್, ಅದು ಅಪೂರ್ಣಂ ಜಾನಾಶಿ ಪೂರ್ಣಂನ ಜಾನೀಶಿ. ಅಂದರೆ ಯಾವುದನ್ನು ನೀನು ತಿಳಿದಿದೆಯೋ ಅದೆಲ್ಲವೂ ಅಪೂರ್ಣ. ಆದ್ದರಿಂದ ಅದು ಪರಂಬ್ರಹ್ಮ. ಪರ ಅಂತಂದರೆ ಒಂದರ್ಥ ಪೂರ್ಣ ಅಂತ, ಇನ್ನೊಂದರ್ಥ ನಮ್ಮನ್ನು ಪೂರ್ಣಗೊಳಿಸುವಂಥದ್ದು ಅಂತ. ತುಂಬಿಕೊಳ್ಳದ ನಮ್ಮನ್ನು ತುಂಬಿಸುವವನು ಪರಂ. ಪೂರಯತೀತಿ ಪೂರ್ಣಂ ಅಥವಾ ಪಾಲನ ಪೂರ್ಣಯೋ ಒಂದು ಧಾತು. ಪಿಪರ್ತಃ ಪಿಪೃತಃ ಪಿಪ್ರತಃ ಪಿಪುರತಿ ಅಂತ ಅದು ಧಾತು, ವಿಚಿತ್ರ ಧಾತು. ಸಾಮಾನ್ಯ ಪಿಪರ್ತಃ ಅಂದರೆ ಪಿಪರ್ತಿ ಪಿಪರ್ತಃ ಪಿಪರಂತಿ ಅಂತ ಹೇಳ್ತಾರೆ, ಹಾಗಲ್ಲ. ಪಿಪರ್ತಿ ಪಿಪ್ರತಃ ಪಿಪುರತಿ ಅಂತ ಧಾತು. ಪಿಪುರತಿ ಜೀವಾಹ ಅನೇನೇತಿ ಪರಂ. ಎಲ್ಲ ಜೀವರು ತಾವು ಪರಿಪೂರ್ಣತೆಯನ್ನು ಪಡೆಯುವುದು ಅವನಿಂದ. ಅವನು ಪೂರ್ಣ, ಅನಾದಿಮತ್, ಅದು ಅನಾದಿಯಿಂದ ಪೂರ್ಣ. ಅವನ ಪರಂ ಪೂರ್ಣತೆ ಕೂಡ ಆದಿಮತ್ತಲ್ಲ, ಅದು ಅನಾದಿಮತ್ ಅವನ ಪೂರ್ಣತೆ. ಉಳಿದವರ ಪೂರ್ಣತೆ ಅವನಿಂದ ಬಂದದ್ದು, ಅದು ಕೂಡ ಪೂರ್ಣತೆ ಅಲ್ಲ, ಆದಿಮತ್ತಾದ ಪೂರ್ಣತೆ, ಅದು ಅವನಿಂದ ಬಂದದ್ದು. ಅಂಥ ಪರಂ ನಾವೆಲ್ಲ ನಮಗೆ ಪೂರ್ಣತೆಯನ್ನು ಕೊಡುವವನು ಅವನು ಸ್ವಯಂ ಅನಂತವಾದ ಪೂರ್ಣತೆಯಿಂದ ತುಂಬಿರುವವನು. ಆದ್ದರಿಂದಲೇ ಪಾಲನ ಪೂರ್ಣಯೋ, ಇಡೀ ಜಗತ್ತನ್ನು ರಕ್ಷಿಸುವವನು ಅವನು, ಅವನನ್ನು ರಕ್ಷಿಸುವವನು ಇನ್ನೊಬ್ಬನಿಲ್ಲ. ಪರಂ ಅನ್ನೋದಕ್ಕೆ ಇದು ಅರ್ಥ. ಯಾಕೆಂದರೆ ಅವನು ಹೀ ಈಸ್ ಪರ್ಫೆಕ್ಟ್, ಅನಂತ, ಪರಿಪೂರ್ಣ, ಅನಾದಿಮತ್ ಪರಂ ಬ್ರಹ್ಮ. ಆದ್ದರಿಂದಲೇ ನ ಸತ್ತತ್. ಸತ್ ಅಂದರೆ ಶದಲ್ ಗತವು ಅಂತ, ಅರಿವಿಗೆ ಸಿಗುವಂಥದ್ದು ಅಂತ ಅರ್ಥ. ಅಸತ್ ಅಂದರೆ ಅವನು ಅನಂತ, ಆದ್ದರಿಂದ ಅವನು ಪೂರ್ಣವಾಗಿ ಅರಿವಿಗೆ ಸಿಗುವಂಥವನಲ್ಲ, ಆದ್ದರಿಂದ ಅವನು ಅಸತ್. ಆಮೇಲೆ ಸ್ವಸಾಮರ್ಥ್ಯದಿಂದ ನಾನು ದೇವರನ್ನು ತಿಳಿದು ಬಿಡ್ತೇನೆ ಅಂತ ಚಾಲೆಂಜ್ ಮಾಡಿದರೆ ನಮಗೆ ತಿಳಿಯಿರುವಂಥ ವಸ್ತು ಅಲ್ಲ ಅದು. ಮತ್ತು ಅವನೇ ತಿಳಿಸಿದರೆ ಎಷ್ಟು ತಿಳಿಸಿದ್ದೋ ಅಷ್ಟು ತಿಳಿಯುತ್ತಷ್ಟೇ. ನಾವು ತಿಳಿದು ಬಿಡ್ತೇವೆ ಅಂತ ನಾವೇ ಸ್ವಯಂ ಭಗವಂತನನ್ನು ತಿಳಿದು ಬಿಡ್ತೇವೆ. ನಮ್ಮ ಸ್ವಸಾಮರ್ಥ್ಯದಿಂದ ತಿಳಿಯಲಿಕ್ಕಾಗದ ವಸ್ತು ಮತ್ತು ಪೂರ್ಣವಾಗಿ ತಿಳಿಯಲಿಕ್ಕಾಗದ ವಸ್ತು, ಅದರಿಂದ ಅವನು ಅಸತ್, ಅವನು ಸತ್ತಲ್ಲ. ಹಾಗಾದರೆ ತಿಳಿಯಲಿಕ್ಕಾಗದ್ದು ಅಂದರೆ ಅಸತ್ನ ತಿಳಿಯಲಿಕ್ಕಾಗದ ವಸ್ತು ಅಲ್ಲ. ಯಾಕೆಂದರೆ ನೀವು ಗುರುಗಳ ಮುಖದಿಂದ ವೇದಾಧ್ಯಯನ ಮಾಡಿದರೆ ಜ್ಞಾನಿಗಳ ಮತ್ತು ಜ್ಞಾನಿಗಳಾದ ಗುರುಗಳ ಮತ್ತು ವೇದದ ಮೂಲಕ ತಿಳಿಯಲ್ಪಡುವವನು. ವೇದಗಮ್ಯತ್ವಾತ್ ಸತ್, ಸ್ವಸಾಮರ್ಥ್ಯನ ಅಗಮ್ಯತ್ವಾತ್ ಅಸತ್. ನಮ್ಮ ಸಾಮರ್ಥ್ಯದಿಂದ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ತಿಳಿವಿಗೆ ಎಟಕಿದ್ದಲ್ಲ, ಅದು ನಮ್ಮ ತಿಳಿವಿಗಿಂತ ಮೇಲೆ ಇರುವಂಥದ್ದು ಅಂತ. ಇದು ನೋಡಿ, ಈ ಇಷ್ಟು ವಿಶೇಷಣಗಳಿಂದ ಕೃಷ್ಣ ಏನು ಹೇಳಿದ ಗೊತ್ತಾ? ಓಂಕಾರದ ಅರ್ಥವನ್ನು ಹೇಳಿದ. ಬರೀ ಓಂಕಾರದ ಅರ್ಥ ಇದು. ಅನಾದಿಮತ್ ಅಂದರೆ ಆದಿಮತ್ತಾದ ಈ ಪ್ರಪಂಚದಲ್ಲಿ ಇರತಕ್ಕಂಥ ಯಾವುದೂ ಅದರಲ್ಲಿ ಇಲ್ಲ ಮತ್ತು ಅದು ಯಾವುದೂ ಅದರ ಸ್ವರೂಪ ಅಲ್ಲ, ಆದಿಮತ್ತಾದದ್ದು ಅಲ್ಲ ಅದು. ಅದೇ ಇದು ಅನ್ನೋದರ ಅರ್ಥ ಅನಾದಿಮತ್. ಸೊ ಇಸ್ ಎನ್ ಅಬ್ರಿವಿಯೇಷನ್ ಆಫ್ ಅನಾದಿಮತ್. ನಶ್ವರವಾದ ಯಾವುದೂ ಇಲ್ಲ ಅವನಲ್ಲಿ. ಅದರಿಂದ ನೇತಿ ನೇತಿ ಆತ್ಮ ಅಗೃಹ್ಯ, ಅವನು ಯಾಕೆಂದರೆ ಅವನು ಅಲ್ಲ. ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಅಲ್ಲ ಅಂತ ಒಂದು ಅರ್ಥ, ಇಲ್ಲ ಅಂತ ಒಂದು ಅರ್ಥ, ಇನ್ನೊಂದು ವಿರುದ್ಧ ಅಂತ, ಮೂರು ಅರ್ಥ ಇದೆ. ಅಂದರೆ ಅಲ್ಲ, ಏನಲ್ಲ, ನಿನಗೆ ಗೊತ್ತಿರುವಂಥ ಯಾವ ವಸ್ತುವೂ ಅಲ್ಲ ಅವನು. ನಿನಗೆ ಗೊತ್ತಿರುವಂಥ ನಶ್ವರವಾದಂಥ ಮಣ್ಣಲ್ಲ, ನೀರಲ್ಲ, ಬೆಂಕಿಯಲ್ಲ, ಗಾಳಿಯಲ್ಲ, ಆಕಾಶವಲ್ಲ, ನಶ್ವರವಾದ ಯಾವುದೂ ಅಲ್ಲ, ಆದಿಮತ್ತಾದ ಯಾವುದೂ ಅಲ್ಲ, ಅನಾದಿಮತ್. ಇದೇ ಅನ್ನೋದು ಅರ್ಥ. ಅನ್ನೋದಕ್ಕೆ ಅಲ್ಲ ಅಂತ ಅರ್ಥ. ಯಾಕೆಂದರೆ ಅಂದರೆ ಇಲ್ಲ, ಏನಿಲ್ಲ, ಅವನ ದೋಷಗಳಿಲ್ಲ, ಆದಿಮತ್ತಾದ ಯಾವುದೂ ಇಲ್ಲ, ಎಲ್ಲವೂ ಅನಾದಿ. ಹೀಗೆ ಅಕಾರದ ಅರ್ಥವನ್ನು ಅನಾದಿಮತ ಅನ್ನೋದನ್ನು ಬಿಡಿಸಿದರು. ಯಾಕೆ ಅಲ್ಲ ಅಂದರೆ ಅಂದರು, ಅವನು ನಿನಗೆ ಗೊತ್ತಿರುವಂಥ ಯಾವ ವಸ್ತುವೂ ಅಲ್ಲ, ಆದ್ದರಿಂದ ನಿನಗೆ ತಿಳಿಯಲಿಕ್ಕಾಗುವಂಥ ವಸ್ತುವೂ ಅಲ್ಲ ಅವನು. ಯಾಕೆಂದರೆ ಅಂದರೆ ಉಪರಿ, ನಿನ್ನ ಅರಿವಿಗಿಂತ ಆಚೆಗೆ ಇದೆ, ಅದು ಅರಿವಿಗಿಂತ ಮೇಲೆ ಇದೆ. ಅಷ್ಟು ಎತ್ತರಕ್ಕೆ ನಿನ್ನ ಅರಿವು ಹೋಗೋಲ್ಲ. ನ ತತ್ರ ಚಕ್ಷುರು ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ. ನಿನ್ನ ಇಂದ್ರಿಯಗಳು, ನಿನ್ನ ಮನಸ್ಸು ಅಷ್ಟು ಎತ್ತರಕ್ಕೆ ಹೋಗಲಾರದು. ಅದಕ್ಕೆ ಪರಂ ಅಂದರೆ ಉಪರಂ, ಎಲ್ಲಕ್ಕಿಂತ ಉಪರಿ, ಎಲ್ಲಕ್ಕಿಂತ ಮೇಲೆ. ಅನ್ನೋದರ ಅರ್ಥ ಪರಂ. ಓಮಿತ್ಯೇತತ್ ಅಕ್ಷರಂ ಬ್ರಹ್ಮ, ಅದೇ ಬ್ರಹ್ಮ ಅಂತ.
ಓಂಕಾರವಾಚ್ಯನಾದ ಬ್ರಹ್ಮ ಅವನು ಎಲ್ಲಕ್ಕಿಂತ ಉಪರಿ ಇದ್ದಾನೆ, ಅದರಿಂದ ಪರಂ. ಅವನಲ್ಲಿ ನಿನಗೆ ಗೊತ್ತಿರುವ ಯಾವ ದೋಷಗಳೂ ಇಲ್ಲ, ಆದ್ದರಿಂದ ಮತ್ತು ಎಲ್ಲ ಗುಣಗಳೂ ಇವೆ, ಆದ್ದರಿಂದ ಆಮೇಲೆ ಮಕಾರ ಬಂತು, ಮ. ಅವನು ನಿನಗೆ ಗೊತ್ತಿರುವ ಯಾವ ವಸ್ತುವೂ ಅಲ್ಲ, ನಿನ್ನ ತಿಳಿವಿಗೆ ಎಟಕುವವನೂ ಅಲ್ಲ. ಯಾಕೆಂದರೆ ನಿನ್ನ ತಿಳಿವಿಗೆ ಎಟಕುವ ಎತ್ತರಕ್ಕಿಂತಲೂ ಎತ್ತರದಲ್ಲಿರುವವನು. ಹಾಗಾದರೆ ಅವನು ಸುದ್ದಿ ಬಿಟ್ಟುಬಿಡೋಣ. ಯಾವಾಗ ತಿಳಿಲಿಕ್ಕೆ ಆಗೋದಲ್ವೋ ಅದನ್ನು ತಿಳಿಯೋದಕ್ಕೋಸ್ಕರ ವ್ಯರ್ಥ ಅಲ್ವ, ಅಷ್ಟು ಟೈಮ್ ವೇಸ್ಟ್ ಆಯಿತು. ಈ ಭಗವಂತನ ತಿಳಿಲಿಕ್ಕೆ ಪ್ರಯತ್ನ ಮಾಡದೇ ಇದ್ದವರು ವಾಸಿ, ಯಾಕೆಂದರೆ ಅವರು ವೇಸ್ಟ್ ಮಾಡಲಿಲ್ಲ. ಅಟ್ಲೀಸ್ಟ್ ಇವರು ತಿಳಿಲಿಕ್ಕೆ ಪ್ರಯತ್ನ ಮಾಡಿ ದಿನ ಇಷ್ಟು ಗಂಟೆ ಹಾಳು ಮಾಡಿದರು, ಆದರೂ ತಿಳಿಯಲಿಲ್ಲ. ಹಾಗಾದರೆ ಇವ್ರಿಗಿಂತ ಭಗವಂತನ ಸುದ್ದಿಯೇ ಬೇಡ ಅಂತ ದೂರ ಇದ್ದವರು ವಾಸಿ ಅಲ್ವಾ. ಅಂದರೆ ಅಂದರು ಮಾನಂ ಜ್ಞಾನಂ, ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಆದರೂ ತಿಳಿಬಹುದು ಅಂತ. ಅದೇ ನಸತ್ ತನ್ನ ಅಸದುಚ್ಯತೆ. ನೀನು ತಿಳಿಯಬಹುದು, ನಿನ್ನ ತಟ್ಟೆಯಲ್ಲಿ ತುಂಬುವಷ್ಟು ತುಂಬಿಕೊಳ್ಳಬಹುದು, ಆದರೆ ಪೂರ್ತಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಇದನ್ನು ನೀವು ಯಾವ ನಮೂನೆ ನೋಡಿದರೆ ಆಯಾ ವಿಧದಲ್ಲಿ ಇದು ಇಡೀ ಭಗವಂತನ ಬೀಜಾಕ್ಷರ ಏನು ಅಂತ ಹೇಳಿದಾಗಾಯ್ತು. ಕೃಷ್ಣ ಡಿಸ್ಕ್ರಿಪ್ಷನ್ ಕೊಟ್ಟ, ಓಂ ಅಂತ ಹೇಳಿದಾಗಾಯ್ತು ಅಷ್ಟೇ. ಓಂ ಅಂತ ಹೇಳಿದಾಗಾಯ್ತು. ಆದ್ದರಿಂದಲೇ ಆ ಓಂಕಾರ ವಾಚ್ಯ ಅಂತ ಹೇಳಿದ್ದರಿಂದಲೇ ಇನ್ನೊಂದು ಸಂಗತಿ ಹೇಳಿದಾಗತ್ತೆ. ಪರಂ ತಂದ. ಪರಂ ಅಂದರೆ ನಮ್ಮನ್ನು ತುಂಬಿಸುವವನು. ಯಾವ ಅವಸ್ಥೆಗಳಲ್ಲಿ? 4 ಅವಸ್ಥೆಗಳಲ್ಲೂ ನಮ್ಮನ್ನು ತುಂಬಿಸುವವನು. ಎಚ್ಚರದಲ್ಲಿಯೂ, ನಿದ್ರೆಯಲ್ಲಿಯೂ, ಕನಸಿನಲ್ಲಿಯೂ ಮತ್ತು ಮೋಕ್ಷದಲ್ಲಿಯೂ. ಇದು ಪರಂ. ಎಚ್ಚರದಲ್ಲಿ ನಮ್ಮನ್ನು ಪಾಲನೆ ಮಾಡುವವನು ಅವನು, ಆದ್ದರಿಂದ ಪರಂ. ಎಚ್ಚರದಲ್ಲಿ ರಕ್ಷಣೆ ಮಾಡಿದ, ಇಲ್ಲಿ ಕೂತು ಕಣ್ಣಿನ ಮಧ್ಯದಲ್ಲಿ ಅಥವಾ ಬಲಗಣ್ಣಿಗೆ ತಾಗಿಕೊಂಡು ಭಗವಂತನ ವಾಸ ಎಚ್ಚರದಲ್ಲಿ, ಭ್ರೂ ಮಧ್ಯದಲ್ಲಿ, ಆಜ್ಞಾಚಕ್ರದಲ್ಲಿ. ಅದರ ಮೂಲಕ ಅಲ್ಲಿಂದ ಆಜ್ಞೆಗಳು ಬಂದವು. ಎಚ್ಚರದ ಪರಂ ಅಂದರೆ ಪಾಲಕ ಅಂತ ಅರ್ಥ. ಪಾಲನೆ, ಎಚ್ಚರದಲ್ಲಿ ಪಾಲಿಸುವವನು ಅವನು. ಎಚ್ಚರ ಆಯಿತು. ಯಾಕೆಂದರೆ ನಾವು ನಮ್ಮ ಡಿಪೆಂಡೆನ್ಸನ್ನು ಹೇಳತಕ್ಕಂಥ ಶಬ್ದ ಅದು. ಎಚ್ಚರದಲ್ಲಿ ನಾವು ಸ್ವತಂತ್ರರಲ್ಲ ಅನ್ನೋದು ಎಚ್ಚರ ಇದ್ದವರಿಗೆ ಗೊತ್ತಿದೆ, ಕೆಲವರಿಗೆ ಆ ಎಚ್ಚರವೇ ಇರೋಲ್ಲ. ನಾನೇ ಮಾಡಿದೆ, ನನ್ನಿಂದ ಆಯಿತು ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ಆಮೇಲೆ ಎಲ್ಲಿಯಾದರೂ ಅವ್ರು ಮಾಡಿದ್ದು ಸಕ್ಸಸ್ ಆಗದೇ ಇದ್ದರೆ ಅಯ್ಯೋ ಆ ದೇವ್ರ ಕೈ ಕೊಟ್ಟ ಅಂತಾರೆ. ಅದು ಇವ್ರು ಕೈ ಕೊಡೋದಲ್ಲ, ದೇವ್ರ ಕೈ ಕೊಟ್ಟ, ಕೆಲಸ ಆಗಲೇ ಇಲ್ಲ ಅಂತ. ಅಲ್ರಿ, ಇವ್ರು ನಾನೇ ಮಾಡಿದ್ದು ಅಂತ ಹೇಳಿದವರು ಅವ್ರು ಮಾಡಲಿಕ್ಕೆ ಆಗದೇ ಇದ್ದರೆ ದೇವ್ರು ಯಾಕಬೇಕು ಅವರಿಗೆ? ನನ್ನ ಸಾಮರ್ಥ್ಯದಿಂದ ಆಯಿತು ಅನ್ನೋರು ನನ್ನ ಅಸಾಮರ್ಥ್ಯದಿಂದ ಆಗಲಿಲ್ಲ ಅಂತ ಹೇಳಬೇಕಪ್ಪ, ಆವಾಗ ದೇವರ ಹೆಸರು ಬರಬಾರ್ದು. ಆದ್ದರಿಂದ ಎಚ್ಚರದಲ್ಲಿಯ ನಿನ್ನ ಸೋಲು ಗೆಲುವುಗಳು ನಿನ್ನ ಅಧೀನ ಇಲ್ಲ. ನೀನು ಗೆಲ್ಲಬೇಕು ಅಂತ ಬಯಸ್ತಿ, ಮಾಡಬೇಕು ಅಂತ ಬಯಸ್ತಿ, ಮಾಡಲಿಕ್ಕೆ ಆಗೋಲ್ಲ. ಮಾಡಬಾರದು ಅಂತ ಯೋಚಿಸ್ತಿ, ಅದನ್ನು ಮಾಡ್ತೀಯ. ಆದ್ದರಿಂದ ಎಚ್ಚರದಲ್ಲಿ ನಿನ್ನನ್ನು ಪಾಲಿಸುವ ಮತ್ತೊಂದು ಶಕ್ತಿ ಇದೆ, ನೀನಲ್ಲ, ಅದು ಪರಂ. ಆಮೇಲೆ ಕನಸು, ಇದು ಒಳ್ಳೆಯ ಎಕ್ಸಾಂಪಲು. ಎಚ್ಚರದಲ್ಲಿ ನಾನೇ ಮಾಡಿದೆ, ನಾನೇ ನೋಡಿದೆ ಅಂದೆಲ್ಲ. ಕನಸು ಯಾರು ಕೊಟ್ಟರು ನಿನಗೆ? ನಾನೇ ನೋಡಿದ್ದು ಕನಸು ಅಂದರೆ ಅಲ್ಲಿ ನೀನು ಎಣಿಸಿದ್ದು ಯಾಕೆ ಕಾಣಲಿಲ್ಲ? ಕನಸಿನಲ್ಲಿ ಯಾವುದೋ ಕೆಟ್ಟ ಕನಸು ಬಿದ್ದು ಹೆದರ್ಕೊಂಡು ಎದ್ದು ಕಿರಿಚ್ತಾರಲ್ಲ. ನಾನೇ ಕನಸು ಕಾಣೋದಾದರೆ ನನಗೆ ಬೇಕಾದ ಕನಸು ಕಾಣ್ಬೋದಲ್ವ? ಕೆಟ್ಟ ಕನಸು ಯಾಕೆ ಬೀಳುತ್ತೆ? ಒಳ್ಳೆಯ ಕನಸು ಯಾಕೆ ಬೀಳೋಲ್ಲ? ಇಡೀ ದಿವಸ ನಮ್ಮ ಹುಡುಗರು ತಾವೇ ಕನಸು ಕಾಣೋದಾದರೆ ಮಲ್ಕೊಳ್ಳುವಾಗ ಆರ್ಡ್ರ್ ಮಾಡೋದು, ಮನಸ್ಸೇ ಇವತ್ತು ರಾತ್ರಿ ಬೆಳಗಿನ ತನಕ ಅಪ್ಸರ ಸ್ತ್ರೀಯರು ನನ್ನ ಕನಸಿನಲ್ಲಿ ಕಾಣಲಿ. ಕಾಣಬೇಕಪ್ಪ, ಮತ್ತು ಯಾಕೆ ಹೆದರ್ಕೊಂಡು ಹೇಳ್ತಾರೆ ಅವರು? ಅವರು ಎಣಿಸಿದ್ದು ಬರೋಲ್ಲ, ಎಣಿಸಿದ್ದು ಕಾಣುತ್ತೆ. ಹಾಗಾದರೆ ಕನಸು ಕೂಡ ನಮ್ಮ ಅಧೀನ ಅಲ್ಲ, ಪರಂ. ಯಾರೋ ಒಬ್ಬ ಪರ, ನಿನಕ್ಕಿಂತ ಭಿನ್ನನಾದವ, ನಿನಕ್ಕಿಂತ ಎತ್ತರದಲ್ಲಿರುವವ, ನಿನಕ್ಕಿಂತ ಪೂರ್ಣನಾದವ, ನಿನ್ನ ಪಾಲಕ ಒಬ್ಬ ಇದ್ದಾನೆ, ಅವನು. ನೋಡಿ, ಪರಂ ಅನ್ನೋದಕ್ಕೆ ಭಿನ್ನ ಅಂತ ಒಂದು ಅರ್ಥ. ನಿನಕ್ಕಿಂತ ಬೇರೆ ಆದವ, ನಿನಕ್ಕಿಂತ ಎತ್ತರದಲ್ಲಿರುವ, ನಿನ್ನನ್ನು ಪಾಲಿಸುವ, 3 ಅರ್ಥ. ಅವನು ನಿನಗೆ ಈ ಎಚ್ಚರ ಕೊಟ್ಟ, ಅವನು ನಿನಗೆ ಕನಸು ಕೊಟ್ಟ. ಅದಕ್ಕಿಂತ ದೊಡ್ಡ ಸಂಗತಿ ಏನು ಗೊತ್ತುಂಟ? ನಿನಗೆ ನಿದ್ರೆ ಯಾಕೆ ಬಂತು? ನಿದ್ರೆ ಬಂತು, ನನ್ನಿಂದಾಗಿ ಬಂತು. ಆದರೆ ನಿದ್ರೆ ಬಂದ ಮೇಲೆ ಎಚ್ಚರ ಯಾರು ಮಾಡಿದರು ಅಂತ. ಒಂದು ಪಕ್ಷಕ್ಕೆ ಎಚ್ಚರ ಆಗದಿದ್ದರೆ ಏನು ಮಾಡಲಿಕ್ಕಿತ್ತು? ನಮ್ಗೆ ಗೊತ್ತೇ ಇಲ್ಲ, ನಿದ್ರೆ ಬಂದದ್ದೇ ಗೊತ್ತೇ ಇಲ್ಲ. ಎಚ್ಚರ ಆದಮೇಲೆ ನಿದ್ರೆ ಬಂದಿತ್ತು ಅಂತ ಗೊತ್ತಾಗೋದು. ಅಯ್ಯೋ ಇಷ್ಟು ಹೊತ್ತು ನಿದ್ರೆ ಬಂದಿತ್ತು ಗೊತ್ತೇ ಇಲ್ಲ, ನಾನು ಸುಮ್ಮನೆ ಮಲ್ಕೊಂಡವನಿಗೆ ಎಚ್ಚರವೇ ಇಲ್ಲ ಈ ಜಗತ್ತು. ಮತ್ತು ನಿನಗೆ ಎಚ್ಚರ ಆಗಬೇಕು ಅನ್ನುವ ಎಚ್ಚರ ಇಲ್ಲದೆ ಮಲ್ಕೊಂಡು ಎಚ್ಚರ ಯಾಕಾಯಿತು? ಒಂದು ವೇಳೆ ಎಚ್ಚರ ಆಗದೇ ಇದ್ದರೆ ಮನೆಯವರು ಬೇರೆ ವ್ಯವಸ್ಥೆ ಮಾಡ್ತಿದ್ರು ಅಷ್ಟೇ, ನಿನಗೇನು ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಎಚ್ಚರ, ಕನಸು, ನಿದ್ರೆ ಇದೆಲ್ಲವೂ ಪರಂ, ನಿನಕ್ಕಿಂತ ಬೇರೆಯಾದ ಒಂದು ವಸ್ತು. ಆಮೇಲೆ ಕೊನೆಗೆ ಪೂರೈತಿ,
ನಿನ್ನ ಜ್ಞಾನಾನಂದಗಳನ್ನು ಪೂರ್ಣವಾಗಿ ತುಂಬಿಸಿ ನಿನ್ನ ಮೋಕ್ಷ ಕೊಡುವನು ಯಾರು? ಅವನು ಪರಮ. ಅದಕ್ಕೆ ಅವನನ್ನು ಬ್ರಹ್ಮ ಬ್ರಹ್ಮ ಅಂತ. ಅನಂತಂ ಬ್ರಹ್ಮ, ಇದೆಲ್ಲ ಶಾಂತ, ಇದೆಲ್ಲದರ ಆಚೆಗೆ ಇರುವಂಥ ಅನಂತ, ಅದು ಭಗವಂತ. ನೋಡಿ, ನೆಗೆಟಿವನ್ನು ಹೇಗೆ ಪಾಸಿಟಿವ್ ಆಗಿ ಟರ್ನ್ ಮಾಡ್ತಾನೆ ಕೃಷ್ಣ. ನೆಗೆಟಿವ್ ಆದ ಭಾಷೆಯಲ್ಲೇ ಹೇಳಿಕ್ಕೆ ಬರೋದು ನಮ್ಗೆ ಗೊತ್ತಿಲ್ಲದಿದ್ದ ವಸ್ತು, ಅದನ್ನು ನೆಗೆಟಿವ್ ಆಗಿ ಹೇಳ್ತಾ 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 ಪಾಸಿಟಿವ್ ಬಂದುಬಿಡ್ತಾರೆ. ನಮಗೆ ಗೊತ್ತಾಗದ ಹಾಗೆ ನಾವು ಪಾಸಿಟಿವ್ ಆಸ್ಪೆಕ್ಟ್ ಬಂದು ಅನಾದಿಮತ್ ಪರಂ ಬ್ರಹ್ಮ. ಹಾಗೆ ನ ಸತ್ ತನ್ನಾಸದುಚ್ಯತೆ, ಅದು ತಿಳಿಯಲ್ಪಡುವಂಥದ್ದು ಅಲ್ಲ, ತಿಳಿಯಲಾಗದ್ದೂ ಅಲ್ಲ, ಪೂರ್ತಿ ತಿಳಿಯಲಿಕ್ಕಾಗೋಲ್ಲ. ಸ್ವಂತ ಇಚ್ಛೆಯಿಂದ ಸ್ವತಂತ್ರವಾಗಿ ನಾನೇ ನನ್ನ ಇಚ್ಛೆಯಿಂದ ತಿಳಿತೇನೆ ಅಂತ ತಿಳಿಯಲಿಕ್ಕಾಗೋಲ್ಲ. ಆದರೆ ಗುರುಗಳ ಭಗವಂತನ ಅನುಗ್ರಹ ಇದ್ದರೆ ನಮಗೆ ವೇದಾಧ್ಯಯನದಿಂದ ಒಂದೇ ಒಂದು ವೇದಾಹ್ಯೇವೈನಂ ಗಮಯಂತಿ ವೇದಯಂತಿ ಅಂತ ಹೇಳಿದ್ರು. ನಮಗೆ ತಿಳಿಲಿಕ್ಕಿರುವ ಒಂದೇ ಒಂದು ಸಾಧನ ಭಗವಂತನನ್ನು ವೇದಗಳು. ತಸ್ಮಾದಾಹುಹು ವೇದಾಹ, ಅವುಗಳು ವೇದಗಳು ಅಂತ ಹೆಸರೇ ಭಗವಂತನನ್ನು ವೇದನೆ ಅಂದರೆ ಅರಿವು, ಭಗವಂತನ ತಿಳಿವು ಕೊಡುವಂಥವುಗಳಾದ್ದರಿಂದ ಅವುಗಳಿಗೆ ವೇದಗಳು ಅಂತ ಹೆಸರು. ಆದರೆ ವೇದಗಳು ಭಗವಂತನ ಅರಿವು ಕೊಡ್ತಾವೆ. ಅಲ್ಲಿಯೂ ಕೂಡ ನನಗೆ ಸಂಸ್ಕೃತ ಪಾಂಡಿತ್ಯ ಇದೆ, ನನ್ನ ಹತ್ರ ಎಲ್ಲ ಡಿಕ್ಷನರಿಗಳು ಇವೆ, ವೇದ ಅರ್ಥ ಮಾಡಿಕೊಂಡು ಬಿಡ್ತೇನೆ ಅಂದರೆ ಆಗೋಲ್ಲ. ಎಷ್ಟು ದೊಡ್ಡ ಸ್ಕಾಲರ್ ಇರಬಹುದು, ಎಷ್ಟೋ ಈ ಪ್ರಕಟವಾಗಿರತಕ್ಕ ಎಲ್ಲ ಸಂಸ್ಕೃತ ಡಿಕ್ಷನರಿಗಳೂ ಇರಬಹುದು, ವೇದ ಅರ್ಥ ಆಗೋಲ್ಲ. ಅಪಾರ್ಥ ಆದರೂ ಆಗುತ್ತೆ, ಅರ್ಥ ಆಗೋಲ್ಲ. ಅದಕ್ಕೇನು ಬೇಕು? ಮತ್ತೆ ಹೇಮೇ ವೈಷ ವೃಣುತೆ ತೇನ ಲಭ್ಯ. ವೇದ ಅರ್ಥ ಆಗಬೇಕಾದರೂ ಮಾನ ಅರಿವು, ಆ ಅರಿವು ಬರಬೇಕಾಗಿದ್ದರೂ ಕೂಡ ಪರಂ ಅವನಿಗೆ ಅರ್ಥ ಆಗಲಿ ಅಂತ ಅವನು ಇಚ್ಛೆ ಮಾಡಿದ್ರೆ ನಮಗೆ ಅರ್ಥ ಆಗುತ್ತೆ. ಇದರಲ್ಲಿ ವೇದ ಓದಿಯೋ ಅಪಾರ್ಥವೇ ಆಗೋದು. ಇದರಲ್ಲಿ ವೇದಕ್ಕೆ 21 ಬಗೆಯ ಭಾಷ್ಯಗಳು ಯಾಗೊಟ್ಟಿಕೊಂಡವು. ಯಾಕೆಂದರೆ ಅರ್ಥ ಆಗದೆ ಇರೋದರಿಂದ ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ, ಅವರವರಿಗೆ ತೋಚಿದ್ದು ಅವರವರ ಅರ್ಥ. ಯಾವುದು ವೇದದ ಅರ್ಥ ಆಗಬೇಕಾಗಿಲ್ಲ. ಅದಕ್ಕೋಸ್ಕರನೇ ಒಂದು ಮಾತು ಹೇಳ್ತಾರೆ ಶಾಸ್ತ್ರಕಾರರು. ಭಾಗವತದಲ್ಲಿ ಒಂದು ಮಾತು ಬರ್ತದೆ, ಏನು ಅಂದರೆ ತ್ಯಕ್ತ ವೈದಿಕ ಅಂತ. ಭಾರೀ ಮಹತ್ವದ ಮಾತಿದು. ವೇದವನ್ನು ತ್ಯಾಗ ಮಾಡು. ಯಾಕೆಂದರೆ ನಿನಗೆ ಏನು ವೇದ ಓದಿದ್ರು ನಿನಗೇನು ಅರ್ಥ ಆಗೋಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ. ವೇದದ ಅರ್ಥ ಯಾರಿಗೂ ಆಗೋಲ್ಲ. ನಿಮ್ಮ ಅರ್ಥವೇ ನಿಮ್ಮ ವೇದದಲ್ಲಿ ಕಾಣೋದು ಹೊರತು ವೇದದ ಅರ್ಥ ನಿಮ್ಮ ತಲೆಗೆ ಬರೋದಿಲ್ಲ ಅಲ್ಲ. ಬಿಟ್ಟುಬಿಡಿ ಅದರ ಸುದ್ದಿ. ಮತ್ತು ಏನಾಗಬೇಕು? ಬಿಟ್ಟು ನೀವೇ ಮನನ ಮಾಡಿ. ಮನನ ಮಾಡ್ತಾ 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 ಸತ್ಯ ಹೊಳಿಲಿಕ್ಕೆ ಶುರುವಾಗುತ್ತೆ. ಶರಣಾಗಿ ವೇದ ದೇವತೆಗೆ, ವೇದಾಭಿಮಾನಿಗಳಿಗೆ ಶರಣಾಗಿ ಅದನ್ನು ಓದಿ ಅರ್ಥ ಮಾಡಿಕೊಳ್ತೇನೆ. ಅಹಂಕಾರ ಬಿಟ್ಟುಬಿಡಿ. ಇವತ್ತು ದೊಡ್ಡ ಸಮಸ್ಯೆ ವಿದ್ಯೆಯ ಜೊತೆಗೆ ಬಂದಿರುವ ಅಹಂಕಾರ. ನಾನು ವಿದ್ವಾಂಸ ಅನ್ನೋ ಅಹಂಕಾರ ಬಂತು ಅಂದರೆ ವೇದ ಅರ್ಥ ಆಗೋಲ್ಲ. ಅದಕ್ಕೆ ವೇದಕ್ಕೆ ಶರಣಾಗಬೇಕು. ಶರಣಾದಾಗ ಭಗವಂತ ಇವನಿಗೆ ವೇದ ಅರ್ಥ ಆಗಲಿ ಅಂತ ಅವನು ಇಚ್ಛೆ ಪಡಬೇಕು. ಅದನ್ನೇ ಹೇಳಿದವರು. ಆಗ ನಾವು ವೇದ ಈಗ ನೋಡಿ, ಅಹಂಕಾರದಿಂದ ವೇದ ಓದಿದರೂ ವೇದ ಅರ್ಥ ಆಗೋಲ್ಲ. ಅಹಂಕಾರವನ್ನು ತೊರೆದು ಶರಣಾಗಿ ವೇದ ಓದದೇ ಇದ್ದರೂ ವೇದ ಅರ್ಥ ಆಗುತ್ತೆ. ಇದೊಂದು ವಿಚಿತ್ರ. ಅದನ್ನೇ ತ್ಯಕ್ತ ವೈದಿಕ ಅನ್ನೋದವರು. ನೀನು ವೇದವನ್ನು ಕಟ್ಟಿಕೊಂಡ್ರೂ ಉಪಯೋಗ ಇಲ್ಲ, ನಿನಗೆ ಅಹಂಕಾರ ಇರೋ ತನಕ ಬಿಟ್ಟು ಬಿಡೋದನ್ನು. ಅಹಂಕಾರ ಬಿಟ್ಟೆಯೋ ನೀನು ವೇದ ಓದದೇ ಇದ್ರೂ ನಿನಗೆ ವೇದ ಅರ್ಥ ಆಗುತ್ತೆ. ಇದೇ ತ್ಯಕ್ತ ವೇದ ಅಂದರೆ. ನೀನು ಏನನ್ನು ನಮಗೆ ಒಂದು ವಿಷಯ ಯೋಚನೆ ಮಾಡ್ತೇವೆ, ಅದಕ್ಕೆ ಒಂದು ಉತ್ತರ ಹೊಳೀತದೆ. ಆ ಒಳಗಿನಿಂದ ಇಂಟ್ಯೂಷನಲ್ ಫ್ಲ್ಯಾಶ್ ಉಂಟಲ್ವ, ಆ ಇಂಟ್ಯೂಷನಲ್ ಫ್ಲ್ಯಾಶು ವೇದ ಇರಬೇಕು. ನೀವು ನೋಡಿರಲಿಲ್ಲ, ನಿಮಗೇನೋ ಒಂದು ಹೊಳೀತದೆ. ನೀವು ಮರುದಿವಸ ವೇದದ ಪುಸ್ತಕ ನೋಡಿದರೆ ಅದೇ ಅರ್ಥ ಇರ್ತದೆ ಅಲ್ಲಿ. ಓದದೆಯೇ ನಿನ್ನ ಮನಸ್ಸು ವೇದಕ್ಕೆ ಟ್ಯೂನ್ ಆಯಿತು ಅಂತಂದರೆ ನೀನು ತ್ಯಕ್ತ ವೇದ. ಎಷ್ಟು ಶಾಸ್ತ್ರ ಓದಿದರೂ ವೇದಕ್ಕೆ ಮನಸ್ಸು ಟ್ಯೂನ್ ಆಗೋದಿಲ್ಲ, ಅಹಂಕಾರ ಇರೋ ತನಕ. ಅಹಂಕಾರ ಹೋದಾಗ, ಶರಣಾಗತಿ ಬಂದಾಗ ಒಳಗಿನಿಂದ ಸತ್ಯ ಫ್ಲ್ಯಾಶ್ ಆಗಲಿಕ್ಕೆ ಶುರುವಾಗುತ್ತೆ. ಅದು ನೀನು ವೇದದಲ್ಲಿ ಏನಿದೆ ಅದೇ ನಿನಗೆ ಫ್ಲ್ಯಾಶ್ ಆಗುತ್ತೆ. ಸೊ ವೇದದ ಪುಸ್ತಕ ಹಿಡ್ಕೊಂಡು ಕೂಡಬೇಕಾಗಿಲ್ಲ. ವೇದದಲ್ಲಿ ಏನಿದೆ ಅದು ನಿನ್ನ ತಲೆಗೆ ತನ್ನಷ್ಟಕ್ಕೆ ಹೊಳೆಯುತ್ತೆ ಭಗವದ್ ಅನುಗ್ರಹ ಬಂದಾಗ. ಇದು ವೇದ ತ್ಯಾಗ. ಬಹಳ ಬ್ಯೂಟಿಫುಲ್ ಸೈಕಲಾಜಿಕಲ್ ಮೀನಿಂಗ್ ಇದು. ವೇದ ಬಿಟ್ಟರೂ ವೇದ ಹೊಳೆಯುತ್ತೆ. ಒಬ್ಬರು ಅವಧೂತರ ಪರಿಚಯ ಇತ್ತು ನನಗೆ. ಅವ್ರು ಹೇಳೋದು ಯಾವಾಗಲೂ ಏನಾದರೂ ಒಂದು ಮಾತು ಹೇಳಿ. ನಿನ್ನೆ ಒಂದು ಕಥೆ ಹೇಳಿದ್ನಲ್ಲ, ಅಪ್ಪ ಮಗನ ಕಥೆ. ಮಗನೂ ಒಂದು ದಿವಸ ಅಪ್ಪ ಆಗ್ತಾನೆ ಅಂತ. ಅವರು ಏನಾದರೂ ಒಂದು ವಿಷಯ ಹೇಳಿದರೆ ಹೇಳೋರು, ಅಲ್ಲ ನನಗೆ ಗೊತ್ತಿಲ್ಲ, ನಾನು ನಿಮ್ಮ ಉಪನಿಷತ್ತುಗಳನ್ನೆಲ್ಲ ಓದಿಲ್ಲ, ಆದರೆ ನಾನು ಹೇಳಿದ ವಿಷಯ ಇಲ್ಲೇ ಇರಬೇಕು ನೋಡಿ ಅಂತ ಅನ್ನೋರು. ಹೋಗಿ ನೋಡಿದರೆ ಉಪನಿಷತ್ತಲ್ಲಿ ಅದೇ ಇರುತ್ತೆ, ಅಂಥದೇ ಮಾತಿರುತ್ತೆ.
ಇದು ಅಂದರೆ ಅವರ ಮೈಂಡು ಉಪನಿಷತ್ತಿನ ಮೆಸೇಜಿಗೆ ಟ್ಯೂನ್ ಆಗಿಬಿಟ್ಟಿದೆ. ಅವರು ಉಪನಿಷತ್ತು ಓದೇ ಇಲ್ಲ ಈ ಜನ್ಮದಲ್ಲಿ, ಆದರೆ ಹಿಂದಿನ ಜನ್ಮದಲ್ಲಿ ಓದಿದ್ದು ಎಷ್ಟು ಟ್ಯೂನ್ ಆಗಿದೆ ಅಂದರೆ ಇವತ್ತು ಅವರು ಏನು ಹೊಳೆಯುತ್ತೆ ಅದೆಲ್ಲ ಉಪನಿಷತ್ನಲ್ಲಿ ಇರುತ್ತೆ. ಅದು ನಸತ್ತನ್ನಾಸದುಚ್ಯತೆ ಅಂತ. ನೀನು ತಿಳ್ಕೋಬೇಕು ಅಂತ ನೀನೇ ಪ್ರಯತ್ನ ಮಾಡಿದರೆ ತಿಳಿಯೋಲ್ಲ. ಆದರೆ ಅವನ ಅನುಗ್ರಹ ಆಯಿತು ಅಂತಂದರೆ ವೇದದಲ್ಲಿ ಹೇಳಿದ್ದೆಲ್ಲ ನಿನಗೆ ಹೊಳೆಯುತ್ತೆ. ಸತ್ಯ ಅದು ಕೂಡ ಇಂಟ್ಯೂಷನಲ್ ಫ್ಲಾಶೇ ಅಲ್ವ. ವೇದ ಅನ್ನೋದು ಋಷಿಗಳಿಗೆ ಹೊಳೆದದ್ದಲ್ವ. ಯಾಕೆ ಹೊಳೆಯಿತು? ಭಗವಂತನಿಗೆ ಅವರ ಮನಸ್ಸು ಟ್ಯೂನ್ ಆಯಿತು, ವೇದ ಹೊಳೆಯಿತು. ಹಾಗೆ ನಿನಗೂ ಟ್ಯೂನ್ ಆಯಿತು ಅಂದರೆ ನಿನಗೂ ವೇದ ಹೊಳೆಯುತ್ತೆ, ಭಗವಂತ ಹೊಳೆಯುತ್ತಾನೆ. ಇಲ್ಲದೇ ಇದ್ದರೆ ವೇದವೂ ತಿಳಿಯೋಲ್ಲ, ವೇದವೇದ್ಯನೂ ತಿಳಿಯೋಲ್ಲ. ಇದೆಲ್ಲ ಇಷ್ಟು ಅರ್ಥಗಳು ಕೂಡ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ ಈ 16 ಅಕ್ಷರಗಳಲ್ಲಿ ತುಂಬಿರುವ ಅರ್ಥವನ್ನೇ ನಾನು ಹೇಳಿದೆ, ಹೊಸತೇನೂ ಹೇಳಲಿಲ್ಲ. ಅಂದರೆ ಈ ಒಂದು ಸಾಲನ್ನು ಒಂದಾಯ್ತಲ್ಲ, ಓಂಕಾರದ ಅರ್ಥ ಅಂತ ಹೇಳಿದೆ. ಓಂಕಾರದ ಅರ್ಥ ಅಂತ ಕೃಷ್ಣ ಓಂಕಾರದ ಅರ್ಥವನ್ನೇ ಇಲ್ಲಿ ವಿಶೇಷಗಳಿಂದ ತುಂಬಿಸಿದಾಗ ಅವನೇ ಬ್ರಹ್ಮಶಬ್ದ ವಾಚ್ಯ ಅಂತ ಹೇಳಿದೆವು. ಮತ್ತು ಓಂಕಾರದ ಅರ್ಥ ಯಾರೋ ಅವನೇ 3 ವೇದಗಳ ಅರ್ಥ. ಆ ಉ ಮಾ ಅಕಾರ ಉಕಾರ ಮಕಾರಗಳೇ ಋಗ್ವೇದ ಯಜುರ್ವೇದ ಸಾಮವೇದಗಳು. ಸೊ 3 ವೇದಗಳ ಸಮಸ್ತ ವೇದಗಳ ಅರ್ಥ ಅವನು ಅಂತಾಯಿತು. ಯಾವುದು ಪರಬ್ರಹ್ಮವೋ ಅದು ಸರ್ವವೇದ ಪ್ರತಿಪಾದ್ಯ. ಹೀಗೆ ನೀವು ಇದನ್ನು ಬಿಡಿಸಿಕೊಂಡು ಇದರ ಹಿಂದೆ ಒಳಕ್ಕೆ ಹೋಗ್ತಾ ಆಳಕ್ಕೆ ಹೋದರೆ ಭಗವಂತನ ಬಗ್ಗೆ ಹೇಳಬೇಕಾದ ಎಲ್ಲ ಸಂಗತಿಗಳನ್ನು ಅಡಕವಾಗಿ ಹೇಳುವ ಒಂದು ಸಾಲಿದು. 16 ಅಕ್ಷರಗಳಲ್ಲಿ ಷೋಡಶ ಕಲಃ ಪುರುಷಃ 16 ಕಲೆಗಳನ್ನು ಸೃಷ್ಟಿ ಮಾಡಿದ ಭಗವಂತನನ್ನು 16 ಅಕ್ಷರಗಳಲ್ಲಿ ಹೇಳಿದ್ರು. ಅವನಿಗೆ ಸೃಷ್ಟಿ 16 ಅಕ್ಷರ ಇರೋದು. 16 ಅಕ್ಷರ 16 ಕಲೆಗಳ ಪ್ರತಿನಿಧಿ ಅದು. ಹೇಗೆ 24 ಅಕ್ಷರದ ಗಾಯತ್ರಿ ಚತುರ್ವಿಂಶತಿ ತತ್ವಗಳ ಪ್ರತಿನಿಧಿ ಅದು. 24 ತತ್ವಗಳ ನಿಯಾಮಕನನ್ನು 24 ಅಕ್ಷರಗಳಲ್ಲಿ ಹೇಳಿದ್ರು. ಹಾಗೆ 16 ಕಲೆಗಳು ಪ್ರಪಂಚದಲ್ಲಿ ಇರೋದೇ 16 ಕಲೆಗಳು. ಪ್ರಾಣಾತ್ ಶ್ರದ್ಧಾಂ ಖಂ ವಾಯು ಜ್ಯೋತಿ ಆಪಃ ಪೃಥಿವೀ ಇಂದ್ರಿಯಂ ಮನಃ ಅನ್ನಂ ಅನ್ನಾದ್ವೀರ್ಯಂ ತಪೋ ಮಂತ್ರ ಕರ್ಮ ಲೋಕಾಹ ಲೋಕೇಶು ನಾಮಚ. ಇಷ್ಟೇ ಪ್ರಪಂಚದಲ್ಲಿರೋದು 16. ಈ 16ರ ನಿಯಾಮಕ ಭಗವಂತ. ಆದ್ದರಿಂದ ಷೋಡಶ ಕಲಃ ಪುರುಷ ಅಂತ ಹೇಳಿದ ಭಗವಂತನನ್ನು 16 ಅಕ್ಷರಗಳಲ್ಲಿ ಕೃಷ್ಣ ಹೇಳಿಬಿಟ್ಟ. ಅಧ್ಯಾತ್ಮದಲ್ಲಿ 3 ವೇದಗಳಲ್ಲಿ ಹೇಳಬೇಕಾದ ಎಲ್ಲ ಸಂಗತಿಗಳನ್ನು ಒಂದು ಕ್ಯಾಪ್ಸೂಲ್ ಇದು. 3 ವೇದಗಳ ಕ್ಯಾಪ್ಸೂಲು. ಓಂಕಾರ 3 ವೇದಗಳು, ಸಮಸ್ತ ಶಾಸ್ತ್ರಗಳು, ಎಲ್ಲ ಋಷಿಗಳು ಜ್ಞಾನಿಗಳು ಏನನ್ನು ಹೇಳಿದ್ದಾರೆ ಅದೆಲ್ಲವೂ ಅಡಕವಾಗಿರತಕ್ಕಂಥ ಒಂದು ಕ್ಯಾಪ್ಸೂಲ್ ಇದು. ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಈಗ ಅನಾದಿಮತ್ತು ಅಂತ ಹೇಳಿದ್ರಲ್ಲ, ಅನಾದಿಮತ್ತು ಅಂದರೆ ದೇಹ ಇಲ್ಲದವ ಅಂತ ಒಂದು ಅರ್ಥ ಬಂತಲ್ಲ. ಹಾಗಾದರೆ ಈಗ ನಮಗೆ ದೇಹ ಇದೆ, ಈ ದೇಹದ ಮೂಲಕ ನೋಡ್ತೇವೆ. ದೇಹ ಇರೋದರಿಂದ ಕಣ್ಣು ಕಿವಿ ಎಲ್ಲ ಇದೆ, ನಮಗೆ ನೋಡ್ತೇವೆ. ನಿಮ್ಮ ದೇವರು ಹೇಗೆ ನೋಡ್ತಾನೆ? ಒಂದು ಪ್ರಶ್ನೆ. ಯಾಕೆಂದರೆ ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಕೃಷ್ಣ ಅದನ್ನು ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಅಂತ ಒಂದು ಶ್ಲೋಕದಲ್ಲಿ ಭಗವಂತನ ಕಣ್ಣು ಕಿವಿಗಳ ವರ್ಣನೆ ಮಾಡ್ತಾನೆ. ಮೊದಲು ಹೇಳಿದ ದೇಹ ಇಲ್ಲ ಅಂತ. ದೇಹ ಇಲ್ಲ ಅಂದರೆ ಎಂಥ ದೇಹ ಇಲ್ಲ? ಆದಿಮತ್ತಾದ ದೇಹ ಇಲ್ಲ, ನಶ್ವರವಾದ ದೇಹ ಇಲ್ಲ, ನಿತ್ಯವಾದ ದೇಹ ಇದೆ. ಅದರಿಂದ ನಿತ್ಯವಾದ ಕಣ್ಣು ಕಿವಿಯೂ ಇದೆ. ಆ ದೇಹವನ್ನು ಮೊದಲು ದೇಹ ಇಲ್ಲ ಅಂಥೇಳಿ ದೇಹವನ್ನು ವರ್ಣನೆ ಮಾಡ್ತಾನೆ. ಯಾಕೆ ಅಂದರೆ ಇದೊಂದು ದೊಡ್ಡ ಸಮಸ್ಯೆ. ಭಗವಂತನಿಗೆ ಆಕಾರ ಇಲ್ಲ. ಹಿಂದೆ ಆದಿಮತ್ ಅನ್ನೋದು ಯಾವುದಕ್ಕೆ ಆಕಾರ ಇದೆಯೋ ಅದು ಆದಿಮತ್. ಆದಿಮತ್ತಾದಿಲ್ಲ ಅಂದರೆ ಭಗವಂತನಿಗೆ ಆಕಾರ ಇಲ್ಲ ಅಂತ ಆಯಿತು. ಅರ್ಥಾತ್ ಅವನು ಫಾರ್ಮ್ಲೆಸ್ಸು ಅಂತ ಆಯಿತು, ನಿರಾಕಾರ. ಇದರಿಂದಾಗಿ ಈ ನಿರಾಕಾರ ಅನ್ನುವ ಕಾನ್ಸೆಪ್ಟಿನಿಂದಾಗಿ ಎಷ್ಟು ಭ್ರಮೆಗಳು ಹುಟ್ಟಿಕೊಂಡಿದ್ದಾವೆ, ತುಂಬ ಭ್ರಮೆಗಳು ಹುಟ್ಟಿಕೊಂಡಿದ್ದಾವೆ. ದಯಾನಂದ ಸರಸ್ವತಿಯವರು ಭಗವಂತನಿಗೆ ಆಕಾರ ಇಲ್ಲ ಅಂತ ಸಾರಿದರು. ಅಲ್ಲ, ವೇದವೇ ಸಾರುತ್ತೆ, ತಪ್ಪಲ್ಲ. ಆದ್ದರಿಂದ ಅವರ ಕನ್ಕ್ಲೂಷನ್ ತಪ್ಪು. ಆದ್ದರಿಂದ ಭಗವಂತನನ್ನು ದೇವರ ಪೀಠದಲ್ಲಿ ಇಟ್ಟು ಒಂದು ಪ್ರತಿಮೆ ಮಾಡಿ ಪೂಜೆ ಮಾಡೋದು ತಪ್ಪು ಅಂದರು. ಯಾಕೆಂದರೆ ಆಕಾರ ಇಲ್ಲ ಅವನಿಗೆ. ನೀವು ಒಂದು ಆಕಾರ ಬೊಂಬೆ ಮಾಡಿ, ಬೊಂಬೆ ಪೂಜೆ, ಅದು ದೇವರ ಪೂಜೆ ಅಲ್ಲ. ದೇವರಿಗೆ ಆಕಾರ ಇಲ್ಲ, ಆದ್ದರಿಂದ ಪ್ರತಿಮಾ ಪೂಜೆ ತಪ್ಪು ಅಂತ. ಅವರಿಗೆ ಸಮಸ್ಯೆ ಏನು ಗೊತ್ತಾ? ನೋಡಿ, ಇದೆಲ್ಲ ನಾವು ಬೆಳೆದ ಪರಿಸರದ ಪ್ರಭಾವಗಳು, ಬೆಳೆದ ಪರಿಸರದ ಪ್ರಭಾವ. ದಯಾನಂದ ಸರಸ್ವತಿಯವರು ಬೆಳೆದ ಪರಿಸರವನ್ನು ನೀವು ಮೊದಲು ಗಮನಿಸಿ.
ಅವರು ಯಾಕೆ ಹಾಗೆ ಅವರಿಗೆ ಅನ್ನಿಸಿತು ಅನ್ನೋದು ಅದರ ಪ್ರಭಾವ. ಅದು ಸತ್ಯ ಅಲ್ಲ. ನಾವು ಬೆಳೆದಂಥ ವಾತಾವರಣದಿಂದ ನಾವು ತೀರ್ಮಾನಕ್ಕೆ ಬರ್ತೇವೆ. ದಯಾನಂದ ಸರಸ್ವತಿಯವರಿಗೆ ಚಿಕ್ಕಂದಿನಿಂದ ಅವ್ರ ತಂದೆ ತಾಯಿ ಗುಡಿಗೆ ದೇವ್ರ ದರ್ಶನ ಕರ್ಕೊಂಡು ಹೋಗ್ತಿದ್ರು. ತಂದೆ ತಾಯಿ ದೇವಸ್ಥಾನವ್ರು ಹೋಗಿ ದೇವ್ರ ದರ್ಶನ ಮಾಡೋದು, ಪ್ರಸಾದ ತಗೊಳ್ಳೋದು, ಪೂಜೆ ನೋಡೋದು, ಸೇವೆ ಕೊಡೋದು ಎಲ್ಲ ಮಾಡ್ತಿದ್ದರು. ಇವರು ದಯಾನಂದ ಸರಸ್ವತಿಯವರು ಚಿಕ್ಕ ಮಗುವಾಗಿದ್ದಾಗ ತಾಯಿ ಜೊತೆಗೆ ತಂದೆ ಜೊತೆಗೆ ದೇವಸ್ಥಾನಕ್ಕೆ ಹೋಗುವರು. ಒಂದು ಸರ್ತಿ ಯಾವುದೋ ಒಂದು ಹಳ್ಳಿ ದೇವಸ್ಥಾನ, ಇವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕೆ ಹೋಗುವಾಗ ಅದು ದೇವರ ಮೈ ಮೇಲೆ ಇಲಿ ಓಡಾಡ್ತಿತ್ತು. ಎಲ್ಲಿ ಇಲಿಗಳು ಯಾಕೆ ಓಡಾಡಬಾರ್ದು? ಅವು ಇಲಿಗಳು ಅವು ಯಾವಾಗಲೂ ಮಡಿ ನಿಮ್ಮ ಸ್ನಾನ ಮಾಡದಿದ್ದರೂ ದೇವರ ಮೈ ಮೇಲೆ ಹರಿತವೆ. ಅವು ನಮ್ಮ ಮನುಷ್ಯರಿಗೆ ಭಯ. ಯಾಕೆಂದರೆ ನಾವು ಮೈಲಿಗೆ ಅನ್ನೋದು ತಲೆಯಲ್ಲಿ ಕೂತು ಬಿಟ್ಟಿದೆ. ನಾವು ಮಡಿ ಆಗೋದೇ ಇಲ್ಲ. ಏನು ಮಾಡಿದರು? ಅಯ್ಯೋ ದೇವರನ್ನು ಮುಟ್ಟೋದಾ ನಾವು ಮೈಲಿಗೆ? ಅವುಗಳಿಗೆ ಆ ಭ್ರಮೇ ಇಲ್ಲ. ದೇವ್ರ ಮೈ ಮೇಲೆ ಓಡಾಡ್ತಾ ಇರ್ತವೆ, ಜಿರಳೆಗಳು ಓಡಾಡ್ತಾ ಇರ್ತವೆ. ಇವ್ರು ನೋಡಿದರಂತೆ, ಇದೆ ಅಂಥದ್ದು. ಇದು ಸರ್ವಸಮರ್ಥನಾದ ದೇವರ ಮೈ ಮೇಲೆ ಇಲಿ ಓಡಾಡೋದು ಅಂದರೆ ನೋಡಿ, ಆ ಮಗುವಿಗೆ ಹೊಳೆದದ್ದು ಒಂದು ಚೈಲ್ಡಿಶ್ ಲಾಜಿಕ್ಕು. ಅವ್ರ ತಲೆಯಲ್ಲಿ ಇಷ್ಟು ಗಾಢವಾದ ಪರಿಣಾಮ ಮಾಡಿತು. ಓಹೋ, ಇದು ದೇವರಲ್ಲ, ಇದು ಕಲ್ಲು. ದೇವರಾದ ಮೈ ಮೇಲೆ ಈ ಜಿರಳೆ ಓಡಾಡೋದು ಹೇಗೆ, ಇಲಿ ಓಡಾಡೋದು ಹೇಗೆ? ಇದು ದೇವರಲ್ಲ, ಇದು ಬರೀ ಕಲ್ಲು. ಆದ್ದರಿಂದ ಕಲ್ಲನ್ನು ಪೂಜೆ ಮಾಡ್ತಾರೆ, ನಾವು ದೇವರನ್ನ ಅಲ್ಲ ಅಂತ. ಬಾಲ್ಯದಲ್ಲಿ ಈ ಭಾವನೆ ಬಂತಲ್ಲ, ದೊಡ್ಡದಾದ ಮೇಲೆ ಲಾಜಿಕ್ ಬಂದು ಕೂತಿದ್ದು ಅದಕ್ಕೆ. ದೇವರು ನಿರಾಕಾರ, ಅವನಿಗೆ ಕಲ್ಲಿನಿಂದ ಆಕಾರ ಕೊಡೋದು ತಪ್ಪು, ಅದು ನಾವು ಪೂಜೆ ಮಾಡೋದು ಬರೀ ಕಲ್ಲಿಗೆ, ದೇವರಿಗೆ ಅಲ್ಲ ಅಂತ ಇದು ತೀರ್ಮಾನ ಮಾಡಿಬಿಟ್ರು ಅವರು. ಅದಕ್ಕೆ ಇದು ಕಾರಣ. ಇನ್ನೊಂದು ಕಾರಣ ಇದೆ. ಇವೆಲ್ಲ ಎನ್ವಿರಾನ್ಮೆಂಟಲ್ ಫೋರ್ಸು ಅಂತಂತೇವಲ್ಲ ನಾವು, ಪರಿಸರದ ಪ್ರಭಾವ. ಒಂದು, ಅವರು ಬಾಲ್ಯದಲ್ಲಿ ನೋಡಿದಂಥ ದೇವರ ಮೈ ಮೇಲೆ ಓಡಾಡಿದ ಜಿರಳೆ ದೇವರಿಗಿಂತ ಹೆಚ್ಚು ಶಕ್ತಿಶಾಲಿ ಆಗೋಯ್ತಲ್ಲ, ಅವ್ರ ತಲೆ ಮೇಲೆ ಓಡಾಡ್ತಾ ಇದೆ ಇದು ಅಂತ. ಎರಡನೇದೇನು ಅಂದರೆ, ಅವರು ಹುಟ್ಟಿದ್ದು ಪಂಜಾಬಿನಲ್ಲಿ. ಅವ್ರ ಸುತ್ತಮುತ್ತ ಇದ್ದದ್ದು ಮುಸ್ಲಿಂ ಸಂಖ್ಯೆ ತುಂಬ ಇತ್ತು ಆವಾಗ. ಮುಸ್ಲಿಮರ ಸಂಖ್ಯೆ ತುಂಬ ಇದ್ದ ವಾತಾವರಣದಲ್ಲಿ ಬೆಳೆದವರು. ಮುಸ್ಲಿಮರು ಹಿಂದೂಗಳನ್ನು ತಮಾಷೆ ಮಾಡ್ತಿದ್ರು. ನೀವು ಕಲ್ಲು, ಮರ, ಬೊಂಬೆ ಯಾವುದಕ್ಕೂ ಪೂಜೆ ಮಾಡ್ತೀರಾ, ನಿಮಗೆ ದೇವರ ಕಲ್ಪನೆಯೇ ಇಲ್ಲ. ಅದಕ್ಕೋಸ್ಕರ ಅವರು ಕುರಾನನ್ನು ಕೋಟ್ ಮಾಡ್ತಿದ್ರು. ಏನು ಅಂದರೆ, ಇವರೆಲ್ಲ ನಾವು ಐಡಲಟ್ರಿ, ಪ್ರತಿಮಾ ಪೂಜೆ ಮಾಡುವವರು, ಬೊಂಬೆಯನ್ನು ಪೂಜಿಸುವವರು. ಅವರು ಮಕ್ಕಳು ಬೊಂಬೆ ಆಟ ಮಾಡಿದ ಹಾಗೆ ದೊಡ್ಡವ್ರದ್ದು ಬೊಂಬೆ ಆಟ ಅಂತ ಅವ್ರದ್ದು ಅರ್ಥ. ದೋಸ್ ಹೂ ಆರ್ ಐಡಲಟರ್ಸ್ ವಿಲ್ ಗೋ ಟು ಹೆಲ್ ಅಂತ ಅವರು. ಯಾರು ಪ್ರತಿಮೆ ಪೂಜೆ ಮಾಡ್ತಾರೋ ಅವರು ನರಕಕ್ಕೆ ಹೋಗ್ತಾರೆ. ನೀವು ಹಿಂದೂಗಳೆಲ್ಲ ನರಕಕ್ಕೆ ಹೋಗೋರು, ನೀವು ಪ್ರತಿಮೆ ಪೂಜೆ ಮಾಡೋರು ಅಂತ ಸುತ್ತಮುತ್ತ ಇರೋರು ಹೇಳು. ಇವರು ಖಂಡಿತ ಅಯ್ಯೋ ಹೌದಲ್ಲ, ದೇವರಿಗೆ ಪ್ರತಿಮೆ ಇಲ್ಲ. ಅದು ಆ ಇಸ್ಲಾಮಿನ ಪ್ರಭಾವ. ದೇವರಿಗೆ ಪ್ರತಿಮೆ ಇಲ್ಲ, ದೇವರಿಗೆ ಪೂಜೆ ಮಾಡಬಾರ್ದು. ನತಸ್ಯ ಪ್ರತಿಮಾ, ನಾನು ವೇದ ಓದಿದ ಮೇಲೆ ಅದಕ್ಕೆ ಪ್ರಮಾಣ ಸಿಗುತ್ತೆ ಅವರಿಗೆ. ನತಸ್ಯ ಪ್ರತಿಮಾ ಅಸ್ತಿ ಅಂತ ವೇದದಲ್ಲಿ ಭಗವಂತನಿಗೆ ಪ್ರತಿಮೆ ಇಲ್ಲ ಅಂತ ಹೇಳಿದ್ದಾರೆ. ಪ್ರತಿಮಾ ಪೂಜೆ ಮಾಡೋದು ತಪ್ಪು, ವೇದದ ವಚನ ಸಿಕ್ಕಿತು. ಅದು ವೇದ ಅರ್ಥ ಆಗೋದು ಎನ್ವಿರಾನ್ಮೆಂಟಲ್ ಫೋರ್ಸ್ನಿಂದ. ಅವರಿಗೆ ಇಸ್ಲಾಂ ಧರ್ಮದವರು ಪರಿಹಾಸ್ಯ ಮಾಡೋದನ್ನು ಕೇಳಿಕೊಂಡ್ರು. ಬಾಲ್ಯದಲ್ಲಿ ಜಿರಳೆ ಮೈ ಮೇಲೆ ಎಲ್ಲ ಒಟ್ಟಿಗೆ ಸೇರಿ ದೇವರನ್ನು ಪ್ರತಿಮಾ ಪೂಜೆ ಮೂಲಕ, ಪ್ರತಿಮೆಯ ಮೂಲಕ ಪೂಜಿಸಬಾರದು ಅಂತ ತೀರ್ಮಾನಕ್ಕೆ ಬಂದರು. ಅದು ದೊಡ್ಡ ಸಿದ್ಧಾಂತವಾಗಿ ಎಷ್ಟೋ ಜನರು, ಆಸ್ತಿಗರು, ವೇದವನ್ನು ಒಪ್ಪುವವರು, ದೇವರನ್ನು ಒಪ್ಪುವವರು ದೇವಸ್ಥಾನಕ್ಕೆ ಹೋಗೋದಿಲ್ಲ ಇವತ್ತು. ದಯಾನಂದ ಸರಸ್ವತಿಯವರ ವಾದನ್ನು ಕೇಳಿ ತಲೆ ಚಿಟ್ಟು ಹಿಡಿದು, ಹೌದು ಕರೆಕ್ಟ್, ಅದಕ್ಕೆ ಉತ್ತರ ಎಲ್ಲೋ ಗೊತ್ತಿಲ್ಲ. ನಾನು ಹಿಂದೊಮ್ಮೆ ಒಂದು ಕಥೆ ಹೇಳಿದೆ. ನಮ್ಮ ಊರಲ್ಲಿ ಒಂದು ಹಾಗೆ ಆಯಿತು. ಒಬ್ಬರು ಅವರು ದೊಡ್ಡ ಕೃಷ್ಣ ಭಕ್ತರು. ಕೃಷ್ಣನ ದರ್ಶನ ಮಾಡಿಕೊಂಡು ಅವ್ರ ಅಂಗಡಿ ಓಪನ್ ಮಾಡೋರು, ವ್ಯಾಪಾರಿಗಳು. ಅವನ ಮನೆಯಿಂದ ಹೊರಟು ಮೊದಲು ಕೃಷ್ಣ ದರ್ಶನ ಮಾಡಬೇಕು, ಅವನಿಗೆ ನಮಸ್ಕಾರ ಹಾಕಿ ಒಳ್ಳೆ ವ್ಯಾಪಾರ ಕೊಡು ಕೃಷ್ಣ, ಅಷ್ಟೇ, ಬೇರೇನು ಮೋಕ್ಷ ಕೊಡು ಅಂತ ಕೇಳ್ತಿರ್ಲಿಲ್ಲ ಅವರು. ಒಳ್ಳೆ ವ್ಯಾಪಾರ ಕೊಡು, ಬಿಸ್ನೆಸ್ ಚೆನ್ನಾಗಿ ಆಗಲಿ ಕೃಷ್ಣ ಅಂತ ಒಂದು ನಮಸ್ಕಾರ ಹೊಡೆದು ಬಂದು ಅಂಗಡಿ ಬಾಗಿಲು ತೆಗೆಯೋರು. ಅವ್ರಿಗೆ ಮೋಕ್ಷ ಸಿಕ್ಕಿಬಿಟ್ರೆ ಅಂಗಡಿ ನಡೆಸೋರು ಯಾರು? ಪಚಿತಿ ಆಗುತ್ತೆ. ಅದಕ್ಕೆ ಅದನ್ನು ಎಂದೂ ಕೇಳಲಿಲ್ಲ ಅವರು. ಅಂಗಡಿ ಬೀಗ ತೆಗೆಯೋರಿಲ್ಲ, ಮತ್ತು ಅಂಗಡಿ ಹಾಳಾಗುತ್ತೆ. ಅದರಿಂದ ಅದು ಮುಖ್ಯ. ಅದರಿಂದ ಅಂಗಡಿಗೆ ಒಳ್ಳೆ ವ್ಯಾಪಾರ ಕೊಡು ಕೃಷ್ಣ ಅಂತ ಹೇಳಿ ನಿಜವಾಗಿ ಭಕ್ತಿ ಇತ್ತು. ಯಾರೋ ಒಬ್ಬರು ದಯಾನಂದ ಸರಸ್ವತಿ ಭಕ್ತರು ಬಂದರು. ಇವರು ದೇವಸ್ಥಾನದಿಂದ ಬಂದು ಬಾಗಿಲು ತೆಗಿತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದ್ರಿ? ನಾನು ಕೃಷ್ಣ ದರ್ಶನ ಮಾಡಲಿಕ್ಕೆ ಹೋಗಿದ್ದೆ, ಕೃಷ್ಣನಿಗೆ ಅಡ್ಡ ಬಿದ್ದು ಬಂದೆ. ಏನು ಕೃಷ್ಣ? ಕೃಷ್ಣನಿಗೆ ಆಕಾರ ಉಂಟಾ? ದೇವರಿಗೆ ಆಕಾರ ಉಂಟಾ? ದೇವರಿಗೆ ಆಕಾರ ಇಲ್ಲ, ನೀವು ಸುತ್ತ ಬರೋದು ಕಲ್ಲಿಗೆ, ದೇವರಿಗಲ್ಲ ಅಂದರು. ದೇವರು ಸರ್ವಗತ ಅಲ್ವಾ? ಸರ್ವಗತವಾದ ದೇವರಿಗೆ ಆಕಾರ ಇರುವುದು ಹೇಗೆ? ಯಾಕೆಂದರೆ ಸರ್ವಗತವಾದ ಆಕಾಶಕ್ಕೆ ಆಕಾರ ಉಂಟಾ? ಯಾವುದು ಸರ್ವಗತವೋ
ಅದಕ್ಕೆ ಆಕಾರ ಇರೋದು ಸಾಧ್ಯ ಇಲ್ಲ. ಆಕಾರ ಇದ್ಮೇಲೆ ಅದಕ್ಕೊಂದು ಫಾರ್ಮ್, ಒಂದು 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 ಮಿನಿ ಒಂದು ಒಂದು ಆಕಾರ ಇರಲಿಕ್ಕೆ ಜಾಗ ಬೇಕು. ಎಲ್ಲ ಕಡೆಯೂ ಒಂದು ಆಕಾರ ಇರೋದು ಹೇಗೆ? ಇಡೀ ದೇಹ ಎಲ್ಲ ಕಡೆ ದೇಹ ಉಂಟು ಅಂದರೆ ಹೇಗೆ ರೀ? ಅದರಿಂದ ದೇಹ ಅಂತ ಇದ್ದ ಆಕಾರ ಅಂತ ಇದ್ದ ಮೇಲೆ ಅದಕ್ಕೊಂದು ಒಂದು ಲಿಮಿಟೆಡ್ ಸ್ಪೇಸ್ ಬೇಕು. ಅನ್ಲಿಮಿಟೆಡ್ ಆಕಾರ ಅಂತ ಒಂದಿಲ್ಲ. ಆದ್ದರಿಂದ ದೇವರಿಗೆ ಆಕಾರ ಇಲ್ಲ. ನೀನು ಸುತ್ತು ಬಂದದ್ದು ಕೃಷ್ಣನಿಗಲ್ಲ, ಕಲ್ಲಿಗೆ. ಹೌದು ಅಂದ್ಕೊಂಡಿದ್ದೀವಿ, ಇವರಿಗೆ ವಿಷಯ ಹೌದಲ್ಲ. ಆದರೆ ಮನುಷ್ಯನಿಗೊಂದು ಅಭ್ಯಾಸ ಅಂತ ಒಂದಿರ್ತದೆ. ಅದು ಯಾಂತ್ರಿಕವಾಗಿ ಮರುದಿವಸ ಅಂಗಡಿ ಬಾಗಿಲಿಗೆ ಮುಂಚೆ ಕೃಷ್ಣ ಮಠಕ್ಕೆ ಹೋದರು. ಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಸುತ್ತು ಹೊಡಿತಾ ಅವರ ಸಮಸ್ಯೆ ಮುಂಚೆ ಕೃಷ್ಣ ಅಂತ ಭಕ್ತಿಯಿಂದ ಸುತ್ತು ಬರ್ತಿದ್ರು. ಆಮೇಲೆ ನಾನು ಕೃಷ್ಣನಿಗೆ ಸುತ್ತು ಬರೋದಾ ಕಲ್ಲಿಗೋ ಶುರುವಾಯಿತು. ನಾವು ಸುತ್ತು ಬರ್ತಾರೆ, ಆದರೆ ಕೃಷ್ಣನ ಭಕ್ತಿ ಬರ್ತಾ ಇಲ್ಲ. ನಾನು ಈ ಬುದ್ಧಿಜೀವಿಗಳು ಮಾಡಿದ ಕೆಲಸ ಇದು. ಅವರಿಗೆ ತಲೆಗಡಿಸಿಬಿಟ್ರು, ಆರ್ಗ್ಯುಮೆಂಟ್ ಮಾಡಿ, ಲಾಜಿಕ್ ಮಾಡಿ. ಅವರಿಗೆ ನಾನು ಕೃಷ್ಣನಿಗೆ ಸುತ್ತು ಬರೋದೋ ಅಥವಾ ಬರೀ ಕಲ್ಲಿಗೋ, ಎಂಥದೋ ವೇಸ್ಟೋ ಏನೋ ಈ ಥರ ಒಂದು ದಿನವೂ ಆಮೇಲೆ ಭಕ್ತಿಯಿಂದ ಕೃಷ್ಣನಿಗೆ ಸುತ್ತು ಬರೋದು ಅವರಿಂದ ಆಗಲಿಲ್ಲ. ಚಡಪಡಿಸಿದ್ದಾರೆ. ಒಂದು ಸರ್ತಿ ಅಕಸ್ಮಾತ್ತಾಗಿ ನಾನು ಅವರ ಅಂಗಡಿ ಬಾಗಿಲಲ್ಲಿ ಹೋಗ್ತಿದ್ದೆ, ಅಂಗಡಿ ಎದುರುಗಡೆ ರಸ್ತೆಯಲ್ಲಿ. ಆಚಾರ್ಯ ಒಂದು ಕ್ಷಣ ಬನ್ನಿ ಎಂದರು. ಸರಿ, ಏನಪ್ಪ? ಏನಿಲ್ಲ, ನನಗೊಂದು ದೊಡ್ಡ ಗೊಂದಲದಲ್ಲಿ ಬಿದ್ದಿದ್ದೇನೆ, ಅದಕ್ಕೆ ಸಮಸ್ಯೆ ಪರಿಹಾರ ಸಿಗ್ತಾ ಇಲ್ಲ. ನನಗೆ ಏನಾದರೂ ಮಾಡಿ ನನ್ನ ಗೊಂದಲವನ್ನು ಪರಿಹಾರ ಮಾಡಬೇಕು ನೀವು. ಏನಪ್ಪ ಗೊಂದಲ? ಹೇಳಿದ್ರೆ ಎಲ್ಲ ಕಥೆ. ನನಗೆ ಕೃಷ್ಣ ದೇವಸ್ಥಾನಕ್ಕೆ ಹೋದರೆ ಕೃಷ್ಣನಿಗೆ ಸುತ್ತು ಬರ್ತೇನೆ ಅನ್ನೋ ಭಾವನೆ ಬರ್ತಾ ಇಲ್ಲ, ಕಲ್ಲಿಗೆ ಸುತ್ತು ಬರ್ತಾ ಇದ್ದೇನೇನೋ ಅನ್ನಿಸ್ತಾ ಇದೆ. ಆ ಹಿಂದಿನ ಭಕ್ತಿ ಭಾವ ಹೊರಟು ಹೋಯಿತು. ನಾನು ಏನು ಮಾಡಬೇಕು ಹೇಳಿ? ಅದಕ್ಕೆ ನಾನು ಹೇಳಿದೆ, ನಿಮಗೆ ಅವರು ತಲೆಗೆಡಿಸಿದ್ದು ಲಾಜಿಕ್ಕಿನಿಂದ ಅಲ್ವಾ? ನಾನು ಒಂದು ಲಾಜಿಕ್ ಹೇಳಿಕೊಡ್ತೇನೆ ನಿಮಗೆ. ಅವರ ಹತ್ರ ಲಾಜಿಕ್ ಮಾಡಿದ್ದು ನಾನು ಒಂದು ಲಾಜಿಕ್, ಅದಕ್ಕೆ ಹೇಳಿದ್ದು ನೈಷಾ ತರ್ಕೇಣ ಮತಿರಾಪನೆಯ ಅಂತ. ನಾನು ಒಂದು ಲಾಜಿಕ್ ಹೇಳಿಕೊಡ್ತೇನೆ. ಏನು ಅವರೇನು ಹೇಳಿದ್ದು? ಆಕಾಶದಂತೆ ಸರ್ವಗತನಾದ್ದರಿಂದ ದೇವರಿಗೆ ಆಕಾರ ಇಲ್ಲ. ಅವರ ಲಾಜಿಕ್ ಅಲ್ವಾ? ನಾನು ಒಂದು ಹೇಳ್ಯ, ದೇವರು ಸರ್ವಗತ ಹೌದು, ಆದರೆ ಅದು ಬಿಡಿ, ಸರ್ವಗತ ಹೌದು, ಮತ್ತೆ ನೋಡೋಣ. ದೇವರು ಸರ್ವಸಮರ್ಥ ಹೌದು ಅಲ್ವೋ ಕೇಳ್ರಿ? ದೇವರು ಸರ್ವಜ್ಞ, ಸರ್ವಸಮರ್ಥ, ಸರ್ವಗತ ಅಂತ ಹೇಳ್ತಾರೆ. ಅವನು ಬರೇ ಆಮ್ನಿ ಪ್ರೆಸೆಂಟ್ ಅಲ್ಲ, ಹಿ ಈಸ್ ಆಲ್ಸೋ ಆಮ್ನಿಷಿಯಂಟ್, ಆಮ್ನಿಪೊಟೆಂಟ್. ಅವನು ಸರ್ವಗತ ಅಷ್ಟೇ ಅಲ್ಲ, ಸರ್ವಸಮರ್ಥ ಕೂಡ ಹೌದು. ಆಕಾಶ ಸರ್ವಗತ ಹೌದು, ಸರ್ವಸಮರ್ಥ ಅಲ್ಲ. ಈ ವ್ಯತ್ಯಾಸ ಇದೆ. ಆಕಾಶದ ಹಾಗೆ ಅಂತ ಲಾಜಿಕ್ ಹೇಗೆ ಮಾಡಿದರು ಅವರು? ಹಾಗಾದ್ರೆ ನೀವು ಒಂದು ಲಾಜಿಕ್ ಮಾಡಿ. ಏನು ಗೊತ್ತುಂಟಾ? ದೇವರಿಗೆ ರೂಪ ಉಂಟು, ಯಾಕೆಂದರೆ ಸರ್ವಸಮರ್ಥನಾದ್ದರಿಂದ. ಅವನಿಗೆ ರೂಪಧಾರಣೆ ಮಾಡುವ ಸಾಮರ್ಥ್ಯವಿದೆ, ಸರ್ವಸಮರ್ಥ ಹೇಗಾಗ್ತಾನೆ? ಇದು ಒಂದು ಲಾಜಿಕ್ ಅಲ್ವಾ? ದೇವರಿಗೆ ಆಕಾರ ಇದೆ, ಯಾಕೆಂದರೆ ಅವನು ಸರ್ವಸಮರ್ಥನಾದ್ದರಿಂದ. ಇಲ್ಲದಿದ್ದರೆ ಕಷ್ಟ ನೋಡಿ. ಒಬ್ಬ ಭಕ್ತ ಭಗವಂತ ನಿನ್ನ ದರ್ಶನ ಕೊಡುವಂತ ತಪಸ್ಸು ಮಾಡ್ತಾ ಇದ್ದಾನೆ. ಅಲ್ಲಿ ದೇವರಿಗೆ ಪಚೀತಿ, ಅಯ್ಯೋ ನನ್ನ ಭಕ್ತ ನನ್ನನ್ನು ನೋಡಬೇಕು ಅಂತ ಬಯಸ್ತಾ ಇದ್ದಾನೆ, ಆದರೆ ನನಗೆ ರೂಪ ಇಲ್ಲವಲ್ಲ, ಏನು ಮಾಡಲಿ? ಸಂಕಟವೋ ಸಂಕಟ. ಆ ಪಾಪ ಪಿಟಿಯಬಲ್ ಗಾಡ್ ಹೀಸ್, ದಯನೀಯ, ಶೋಚನೀಯ. ದೇವರ ಗತಿ ಯಾರಿಗೂ ಬೇಡ. ಅವನಿಗೆ ಪಾಪ, ಅಯ್ಯೋ ನನ್ನ ಭಕ್ತನನ್ನು ಹೇಗೆ ತೋರಿಸಿಕೊಳ್ಳಿ? ಭಕ್ತನಿಗೆ ನನಗೆ ದೇಹ ಇಲ್ಲ. ಅಲ್ಲಪ್ಪ, ಅವನು ಸರ್ವಸಮರ್ಥ, ತೋರಿಸ್ಕೊಳ್ಳಿ, ಬನ್ನಿ ಹಾಗಾದ್ರೆ ದಾರಿಗೆ. ಹಾಗಾದರೆ ಹೀ ಈಸ್ ಆಮ್ನಿಪೊಟೆಂಟ್. ಆಕಾಶ ಆಮ್ನಿಪೊಟೆಂಟ್ ಅಲ್ಲ, ಅದಕ್ಕೆ ರೂಪ ಇಲ್ಲ. ಭಗವಂತ ಸರ್ವಗತ ಆದರೂ ಅವನಿಗೆ ರೂಪ ಇದೆ, ಯಾಕೆಂದರೆ ಅವನು ಆಮ್ನಿಪೊಟೆಂಟ್ ಆದ್ದರಿಂದ. ಇಡೀ ವಿಶ್ವಕ್ಕೆ ರೂಪ ಕೊಟ್ಟವನಿಗೆ ಸ್ವಂತಕ್ಕೆ ರೂಪ ಇಲ್ಲ ಅಂದರೆ ಏನ್ರಿ? ರೂಪ ಇಲ್ಲದೆ ಇದ್ದವನು ರೂಪ ಹ್ಯಾಕೆ ಕೊಡ್ತಾನೆ? ನಿಮ್ಮ ರೂಪಾಯಿ ಇಲ್ಲದಿದ್ದವ್ರು ಇನ್ನೊಬ್ಬರು ರೂಪಾಯಿ ಹ್ಯಾಕೆ ಕೊಡ್ತಾರೆ? ಹಾಗೆ ರೂಪ ಇಲ್ಲದಿದ್ದ ಇನ್ನೊಬ್ಬರು ರೂಪ ಹ್ಯಾಕೆ ಕೊಡ್ತಾನೆ? ಸರ್ವರೂಪ ಅವನು, ವಿಶ್ವರೂಪ. ಯಾವ ರೂಪವೂ ಯಾರಿಗೂ ಕೊಡಬಲ್ಲ. ಹೌದ್ರಿ, ನೀವು ಹೇಳೋದು ಕರೆಕ್ಟು. ನಾಳೆಯಿಂದ ಕೃಷ್ಣನಿಗೆ ಸುತ್ತು ಬರ್ತೀನಿ. ಅಂದರೆ ಈ ತಲೆ ಕೆಟ್ಟ ಮಂದಿ ತಮಗೆ ತೋರಿದ ಲಾಜಿಕ್ಕನ್ನೇ ಅದು ಜಗತ್ತಿನ ಮಹಾಸತ್ಯ ಅಂತ ಇನ್ನೊಬ್ಬರ ತಲೆಗೆ ಹಾಕಿಬಿಟ್ರೆ ಪಾಪ ಸಾಮಾನ್ಯ ಜನರ ಗತಿ ಏನು? ಆವತ್ತಿಂದ ಒಂದು ಸ್ವಲ್ಪ ನೆಮ್ಮದಿ ಆಯ್ತು ಅವನಿಗೆ. ಇದು ಯಾಕೆ ಹೇಳಿ? ಹಾಗಾಗಿ ಈ ವಾದ ಉಂಟಲ್ಲ, ಕೃಷ್ಣನ ಈ ಮುಂದಿನ ಶ್ಲೋಕ, ಭಗವಂತ ಸರ್ವಗತ, ಅವನು ಆಮ್ನಿ ಪ್ರೆಸೆಂಟ್. ಬ್ರಹ್ಮ ಅಂದರೆ ಅದು ಒಂದು ಅರ್ಥ ಅಲ್ವ? ದೇಶತಃ ಅನಂತ, ಕಾಲತಃ ಅನಂತ, ಸಾವಿಲ್ಲದವನು, ಎಲ್ಲ ಕಡೆ ತುಂಬಿರುವವನು, ಎಲ್ಲ ಗುಣಗಳಿಂದ ತುಂಬಿರುವವನು, ಎಲ್ಲ ಸಾಮರ್ಥ್ಯದಿಂದ ತುಂಬಿರುವವನು ಅಂತ. ಅನಂತತ್ವಂ ಚತುರ್ವಿಧಂ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಕಾಲತಃ, ದೇಶತಃ, ಗುಣತಃ, ಶಕ್ತಿತಶ್ಚ ಅಂತ. ಶಕ್ತಿಯೂ ಒಂದು ಗುಣ, ಆದರೆ ಆಮ್ನಿಪೊಟೆಂಟ್ ಅಂತ ಅದೊಂದು ಪ್ರತ್ಯೇಕ ಕ್ವಾಲಿಟಿ ಅಲ್ವ, ಅದನ್ನ ಬೇರೆ ಹೇಳ್ತಾರೆ. ಕಾಲದಿಂದ ಬ್ರಹ್ಮ ಅಂದರೆ ಎಂದೂ ಸಾಯದವನು, ಎಂದೂ ಹುಟ್ಟದವನು, ಹುಟ್ಟು ಸಾವಿಲ್ಲದವನು. ದೇಶದಿಂದ ಬ್ರಹ್ಮ ಅಂದರೆ ಆಮ್ನಿ ಪ್ರೆಸೆಂಟ್, ಎಲ್ಲ ಕಡೆ ಅವನು ಇಲ್ಲದ ಜಾಗ ಇಲ್ಲ. ಆಮೇಲೆ ಗುಣಗಳಿಂದ ಅನಂತ, ಫುಲ್ ಆಫ್ ಆಲ್ ಎಟ್ರಿಬ್ಯೂಟ್ಸ್, ಎಲ್ಲ ಗುಣಗಳೂ ಇದೆ, ಆ ಒಂದೊಂದು ಗುಣವೂ ಪೂರ್ಣವಾಗಿ ಇದೆ. ಆಮೇಲೆ ಸರ್ವಸಮರ್ಥ, ಅನಂತವಾದ ಸಾಮರ್ಥ್ಯವುಳ್ಳವನು ಬ್ರಹ್ಮ.
ಇಷ್ಟು ಹೇಳಿದ ಮೇಲೆ, ಆದ್ದರಿಂದ ನೀವು ಅನಾದಿಮತ್ ಅಂತ ಅಂದರೆ ಆದಿಮತ್ ದೇಹಾದಿರಹಿತಂ ಅಂತ ಹೇಳಿದ್ದರಿಂದ ಭಗವಂತನಿಗೆ ದೇಹ ಇಲ್ಲ, ಮತ್ತು ಹೇಗೆ ನೋಡ್ತಾನೆ ಅವನು ಅಂತ ಪ್ರಶ್ನೆ ಮಾಡಬೇಡಿ. ಭಗವಂತನಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗು ಇಲ್ಲ. ಪಶ್ಯತ್ಯ ಚಕ್ಷುಹು ಸಶೃಣೋತ್ಯಕರ್ಣಃ ಹೇಳ್ತಾನೆ ಕೃಷ್ಣ, ಅದನ್ನು ಹೇಳಿದ್ದಾನೆ. ಕಣ್ಣಿಲ್ಲದೆ ನೋಡ್ಲಿಕ್ಕೆ ಬರುತ್ತಪ್ಪ. ನಿಮಗೆ ಸಮಸ್ಯೆ ಏನು ಇರೋದಂದರೆ ನಿಮಗೆ ಕಣ್ಣಿರೋದ್ರಿಂದಲೇ ಭಾಳ ಸಂಗತಿ ಕಾಣೋಲ್ಲ ಅನ್ನೋ. ಕಣ್ಣಿಲ್ಲದೆ ಹೇಗೆ ಕಾಣುತ್ತೆ ಅಂದರೆ ಕಣ್ಣು ಇದ್ದರೆ ಕಾಣೋಲ್ಲ. ನಿಮಗೆ ಕಣ್ಣು ಎಷ್ಟು ದೂರ ಹೋಗುತ್ತೋ ಅಷ್ಟೇ ಅದರ ಆಚೆದು ಕಾಣೋಲ್ಲ. ಯಾಕೆಂದ್ರೆ ನೀವು ಕಣ್ಣಿನಿಂದಲೇ ನೋಡಬೇಕು. ಕಣ್ಣು ಇಲ್ಲದೆ ನೋಡುವುದಾದರೆ ಎಲ್ಲವನ್ನೂ ನೋಡ್ಬೋದು. ಕಿವಿ ಇಲ್ಲದೆ ಕೇಳಲಿಕ್ಕೆ, ಕಿವಿಗೆ ಎಷ್ಟು ಕೆಪಾಸಿಟಿ ಅಷ್ಟೇ ಕೇಳೋದು, ಅದಕ್ಕಿಂತ ಮೆಲ್ಲ ಮಾತಾಡಿದ್ರು ಕೇಳೋದಿಲ್ಲ. ಯಾರೋ ಪಾಪ ವಯಸ್ಸಾದವ್ರ ಹತ್ರ ಅವ್ರು ಮಾತಾಡ್ತಾರೆ, ಏನೋ ಹೇಳ್ತಾ ಇದ್ದಾರಪ್ಪ ನನಗೆ ಕೇಳೋಲ್ಲ ಅಂತಾನೆ, ಒದ್ದಾಟಪಡ್ತಾನೆ. ಕಿವಿ ಇದೆ, ಕೇಳೋಲ್ಲ. ಇನ್ನು ಎಲ್ಲೋ ಅದಕ್ಕೊಂದು ಕಿವಿಯ ಕೆಪಾಸಿಟಿ ಇದೆ, ಅದಕ್ಕಿಂತ ದೂರದಲ್ಲಿ ಏನಾದ್ರು ಅಥವಾ ಆ ಸೌಂಡಿನ ಒಂದು ವೈಬ್ರೇಷನ್ ಕೆಪಾಸಿಟಿ ಇದೆ, ಅದಕ್ಕಿಂತ ಹೆಚ್ಚು ವಾಲ್ಯೂಮ್ ಇದ್ದರೂ ಕೇಳಿಸೋಲ್ಲ, ಅದು ಕಮ್ಮಿ ವಾಲ್ಯೂಮ್ ಇದ್ದರೂ ಕೇಳಿಸೋಲ್ಲ ಅದು. ಹಾಗಾಗಿ ಕಿವಿಯೇ ಇಲ್ಲದೆ ಇರ್ತಿದ್ರೆ ಎಲ್ಲ ಕೇಳ್ತಿತ್ತಪ್ಪ ಅಂತಾನೆ ಕೃಷ್ಣ. ಅದನ್ನ ಕಣ್ಣು ಕಿವಿ ಇಲ್ಲ ಅಂದರೆ ಏನು ಅರ್ಥ ಗೊತ್ತಾ? ಆದಿಮತ್ತಾದ ಕಣ್ಣು ಕಿವಿ ಇಲ್ಲ, ಒಂದು ದಿವಸ ಹುಟ್ಟಿ ಒಂದು ದಿವಸ ಸಾಯುವಂಥ ಈ ಸ್ಥೂಲ ಇಂದ್ರಿಯಗಳಿಲ್ಲ ಅಂತ ಅರ್ಥ. ಮತ್ತು ಸರ್ವತಃ ಪಾಣಿಪಾದಂ ತತ್, ಅವನು ಸರ್ವಗತ ಅಲ್ವಾ? ಅಲ್ಲ, ಸರ್ವಗತನಿಗೆ ಕಾಲು ಕೈ ಇರುವುದಿಲ್ಲ, ಎಲ್ಲೇ ಒಂದು ಕಡೆ ಇರಬೇಕಲ್ಲ, ಅದು ಸರ್ವಗತ ಆಗೋದು ಹೇಗೆ ಅಂದರೆ, ಅಯ್ಯೋ ಸರ್ವತಃ ಪಾಣಿಪಾದಂ, ಅವನು ಎಲ್ಲ ಕಡೆ ಇದ್ದಾನೆ, ಅವನು ಎಲ್ಲವೂ ಅವನ ಕಾಲು, ಎಲ್ಲವೂ ಅವನ ಕೈ. ಸಮಸ್ಯೆ ಏನು? ಎಲ್ಲವೂ ಅವನ ಕಾಲು. ಯಾಕೆಂದರೆ ಆ ಕಾಲಿನ ಕೆಲಸವನ್ನು ಅವನ ದೇಹದ ಯಾವ ಭಾಗದಿಂದಲೂ ಮಾಡಬಲ್ಲ. ಆದ್ದರಿಂದ ಅವನ ಸಮಸ್ತ ದೇಹವೂ ಕಾಲು, ಸಮಸ್ತ ದೇಹವೂ ಕೈ. ನೀನು ತಿಳ್ಕೊಂಡು ಹಾಗೆ ಒಂದು ಕಡೆ ಇರುವ ಕೈ, ಒಂದು ಕಡೆ ಇರುವ ಕಾಲು, ಎಡಗೈ ಬಲಗೈ ಅದಲ್ಲ. ಮತ್ತು ಸರ್ವತಃ ಪಾಣಿಪಾದಂ ತತ್, ಎಲ್ಲ ಕಡೆಯೂ ಕೈ ಇದೆ, ಎಲ್ಲ ಕಡೆಯೂ ಕಾಲಿದೆ, ಎಲ್ಲವೂ ಕೈ ಎಲ್ಲವೂ ಕಾಲು. ಕೈ ಕಾಲು ಆಯಿತು. ಅದು ಬಹಳ ಮುಖ್ಯವಾದ ಎರಡು ಸಂಗತಿ. ಕೈ ಎನ್ನುವುದು ಅದನ್ನು ಮೊದಲು ತಗೊಂಡ ಕೃಷ್ಣ. ಕೈ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಯಾಕೆಂದರೆ ಅದರ ಅಭಿಮಾನಿ ದೇವತೆ ಇಂದ್ರ. ಇಂದ್ರಿಯಗಳಲ್ಲಿ ಬಹಳ ಮುಖ್ಯವಾದ ಇಂದ್ರಿಯ. ಯಾಕೆಂದರೆ ಭಗವಂತ ಮನುಷ್ಯರಿಗೆ ಮಾತ್ರ ಕೊಟ್ಟದ್ದು, ಎಕ್ಸ್ಕ್ಲೂಸಿವ್ ಅದು. ಕೈ ಉಳಿದ ಪ್ರಾಣಿಗಳಿಗೆ ಕೈ ಕಾಲೇ ಅಲ್ವಾ? ಕೈ ಕಾಲು ಅಂತಿಲ್ಲ, ಮತ್ತು ಎರಡು ಕಾಲು ಎರಡು ಕೈ ಅಲ್ಲ, ನಾಲ್ಕು ಕಾಲು ಅಂದರೆ ಕೈ ಇಲ್ಲೇ ಇಲ್ಲ ಅವುಗಳಿಗೆ. ಕೈಯೂ ಕಾಲಾಗಿ ಹೋಯಿತು. ಮನುಷ್ಯ ಕೈ ಅಂತ ಒಂದು ಬೇರೆ ಬಂತು. ಇದು ಇವಲ್ಯೂಷನ್ ಥಿಯರಿ. ಕಾಲು ಕೈ ಆಯಿತು, ಅದು ಇವಲ್ಯೂಷನ್. ಹೀಗೆ ಮನುಷ್ಯನಲ್ಲಿ ಒಂದು ರೀತಿಯ ಪರ್ಫೆಕ್ಷನ್ ಬಂತು. ಅಲ್ಲಿ ತನಕ ಅಪೂರ್ಣತೆ ಇತ್ತು ದೇಹ ರಚನೆಯಲ್ಲಿ, ಅದರ ಪೂರ್ತಿ ಪರಿಪೂರ್ಣತೆ ಬಂದದ್ದು ಕೈ ಬಂದಾಗ. ಅದಕ್ಕೆ ಬಹಳ ಮುಖ್ಯವಾದ ಇಂದ್ರಿಯ ಅದು. ನಮ್ಮ ಮನುಷ್ಯನ ನಾಗರಿಕತೆಯ ಎಲ್ಲ ಆವಿಷ್ಕಾರಗಳು ಕೈಯಿಂದ ಅಲ್ವಾ? ಪ್ರಾಣಿಗಳಿಗೂ ಕೈಯ ಕೆಲಸ ಗೊತ್ತಿಲ್ಲದೆ ಇರೋದರಿಂದ ಅವು ಇವತ್ತು ಕಾಡಿನಲ್ಲೇ ಇದ್ದಾವೆ. ನಮಗೆ ಕೈ ಬಂತು, ಮನೆ ಕಟ್ಟಿದೆವು, ಫಸ್ಟ್ ಕ್ಲಾಸ್ ಬಂಗಲೆ, ಅದರಲ್ಲಿ ವೈವಿಧ್ಯ, ಆರ್ಕಿಟೆಕ್ಟು, ಶಿಲ್ಪ, ಆಮೇಲೆ ನಾಟ್ಯ, ಭಂಗಿ, ಕುಸುರಿ ಕೆಲಸಗಳು, ಭಾರಿ ಭಾರಿ ಸೂಕ್ಷ್ಮವಾದ ಬಂಗಾರದ ನೆಕ್ಲೇಸುಗಳು, ಏನೇನೋ ಆಭರಣ ಎಲ್ಲ ಕೈ ಇದ್ದದ್ದರಿಂದ ಅಲ್ವಾ? ಕೈ ಇಲ್ಲದೆ ಇರ್ತಿದ್ದು ಇದೆಲ್ಲ ಉಪದ್ರ ಇತ್ತ? ಆ ನೆಕ್ಲೇಸ್ ಮಾಡಿಸೋದು, ಅದಕ್ಕೆ ದುಬಾರಿ ಬೆಲೆ ಕೊಟ್ಟು ಸಾಲ ಮಾಡಿ ಲಂಚ ತೊಗೊಂಡು ಅದನ್ನು ತೊಗೊಂಡು ಹೆಂಡತಿ ಕುತ್ತಿಗೆ ಕಟ್ಟೋದು, ಎಲ್ಲ ಪ್ರಾಬ್ಲಮ್ ಇತ್ತ? ಕೈ ಇರೋದ್ರಿಂದ ಎಲ್ಲ ಲಂಚ ತಗೊಳ್ಳಿಕ್ಕೆ ಕೈ ಬಂತು. ಬರೀ ಅಲ್ಲ, ಲಂಚ ತಗೊಳ್ಳಿಕ್ಕೆ ಪ್ರಾಣಿಗಳಿಗೆ ಗೊತ್ತಿಲ್ಲ, ಮನುಷ್ಯ ಕಲಿತ, ಯಾಕಂದ್ರೆ ಕೈ ಬಂತು, ಮುಂದೆ ಒಡ್ಡಿದ. ಕಡೆ ಮೇಲಾದರೆ ಖರ್ಚು ಅಡಿಯಲ್ಲಿ ಹಿಡಿದ, ಅಂತೂ ಕೈ ಒಡ್ಲಿಕ್ಕೆ ಕಲಿತ. ಒಂದೊಂದೇ ಬಂತು. ಇದೆಲ್ಲ ನಾಗರಿಕತೆಯ ಇನ್ವೆನ್ಷನ್ ಆದದ್ದು ಕೈ ಇರೋದ್ರಿಂದ. ಅದನ್ನ ಇಡೀ ಇವತ್ತು ನಾಗರಿಕತೆ ಅಂತಂತೇವೆ ನಾವು, ಎಲ್ಲ ಪ್ರಗತಿಗಳು ಮನುಷ್ಯನ ಜೀವನದಲ್ಲಿ, ಪ್ರಾಣಿಗಳ ಜೀವನದಲ್ಲಿ ಸಾಧ್ಯವಾದದ್ದು ಕೈ ಇರೋದರಿಂದ. ಇನ್ನೊಂದಿದೆ, ಬಾಯಿ. ಕೈ ಬಾಯಿ ಶುದ್ಧವಾಗಿರಬೇಕು ಅಂತ ಅದಕ್ಕೆ ಎರಡನ್ನೇ ಹೇಳೋದು, ಬಾಯಿ. ಯಾಕಂದರೆ ಪ್ರಾಣಿಗಳಿಗೆ ಪಾಪ ಬಾಯಿ ಇಲ್ಲ. ಆದ್ದರಿಂದ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟು ನಾಳೆ ನಾನು ಹಾಗೆ ಹೇಳಲಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಬರೋಲ್ಲ ಅವುಗಳಿಗೆ. ಸುಳ್ಳು ಹೇಳಲಿಕ್ಕೆ ಬರೋಲ್ಲ. ಇಡೀ ಸುಳ್ಳು ಹೇಳಿ ಜನರನ್ನು ಫೂಲ್ ಮಾಡಿ ದೇಶವನ್ನು ಆಳ್ಲಿಕ್ಕೆ ಬರೋಲ್ಲ, ಏನೂ ಬರೋಲ್ಲ. ಯಾಕೆಂದರೆ ಬಾಯೇ ಇಲ್ಲ. ಇದೆಲ್ಲ ದುರ್ಬುದ್ಧಿ ಮನುಷ್ಯನಿಗೆ ಕೊಟ್ಟ ಭಗವಂತ. ಕೈ ಕೊಟ್ಟ, ಬಾಯಿ ಕೊಟ್ಟ, ಮಾಡಬಾರದನ್ನು ಮಾಡೋ ಕೈ ಕೊಟ್ಟ, ಆಡಬಾರದನ್ನು ಆಡೋ ಬಾಯಿ ಕೊಟ್ಟ. ಅದರಿಂದ ಬಹಳ ಮುಖ್ಯ ಆಗತ್ತೆ, ಕೈ ಬಹಳ ಮುಖ್ಯವಾಗುತ್ತೆ. ಯಾಕೆಂದರೆ ಬಾಯಿ ಒಂದು ದೃಷ್ಟಿಯಿಂದ ಪೂರ ಕೊಡಲಿಲ್ಲ, ಆದರೂ ಕೊಟ್ಟಿದ್ದಾನೆ. ಪ್ರಾಣಿಗಳಿಗೂ ಅವುಗಳದ್ದೇ ಆದ ಒಂದು ಲ್ಯಾಂಗ್ವೇಜ್ ಇದೆ. ಆ ಭಾಷೆಯ ಮೂಲಕ ಅವು ಮಾತಾಡಿಕೊಳ್ತವೆ. ನಮಗೆ ಅರ್ಥ ಆಗದೇ ಇದ್ದರೂ ಅವುಗಳಿಗೆ ಅರ್ಥ ಆಗುತ್ತೆ. ಅದು ಅವುಗಳಿಗೆ ಅರ್ಥ ಆಗುವಂಥ ಕೆಲವು ನಾದಗಳಿವೆ. ನಮ್ಮಷ್ಟು ಲೆಕ್ಸಿಕನ್ ಲ್ಯಾಂಗ್ವೇಜ್ ಅಲ್ಲ, ಡಿಕ್ಷನರಿ ಬರೀಲಿಕ್ಕೇನೂ ಇಲ್ಲ. ಆದರೆ ಅವುಗಳಲ್ಲಿ ಬೇರೆ ಬೇರೆ ನಾದಗಳ ವ್ಯತ್ಯಾಸದಿಂದ
ಅಂದರೆ ಒಂದು ದೃಷ್ಟಿಯಿಂದ ಅವಳಿಗೆ ಭಾಷೆ ಗೊತ್ತಿದ್ದರೂ ಸಂಗೀತ ಗೊತ್ತಿದೆ. ಬೇರೆ ಬೇರೆ ಸ್ವರಗಳ ವೈವಿಧ್ಯದಿಂದ ತಮ್ಮ ಭಾವನೆಗಳನ್ನು ಇನ್ನೊಂದು ಪ್ರಾಣಿಗೆ ತಿಳಿಸ್ತಾವೆ. ಅವು ಅಕ್ಯುರೇಟಾಗಿ ತಿಳಿಸ್ತಾವೆ. ಇವಾಗ ಒಂದು ಬೇಟೆಗಾರರು ಒಂದು ಮಾತು ಹೇಳ್ತಾರೆ. ಒಂದು ಜಿಂಕೆ ದೂರದಲ್ಲಿ ಒಂದು ಹುಲಿಯನ್ನು ನೋಡುತ್ತೆ. ಆ ಹುಲಿಯನ್ನು ನೋಡಿ ಅದು ಬೇರೆ ಜಿಂಕೆಗಳಿಗೆ ಮೆಸೇಜ್ ಕೊಡುತ್ತೆ. ಅದು ಒಂದು ರೀತಿಯ ವಿಚಿತ್ರ ಸ್ವರದಲ್ಲಿ ಕೂಗುತ್ತೆ. ಅದು ಏನು ಹೇಳುತ್ತೆ ಅಂದರೆ ಅವರು ಬೇಟೆಗಾರರು ಹೇಳ್ತಾರೆ, ಅವರ ಅಬ್ಸರ್ವೇಷನ್ನಿಂದ ಆ ನಾದದಲ್ಲಿ ತನ್ನಿಂದ ಯಾವ ದಿಕ್ಕಿನಲ್ಲಿ ಹುಲಿ ಇದೆ ಮತ್ತು ಯಾವ ದಿಕ್ಕಿನಲ್ಲಿದೆ, ಎಷ್ಟು ದೂರದಲ್ಲಿದೆ ಅಷ್ಟನ್ನು ಮೆಸೇಜ್ ಕೊಡ್ತಾವಂಥವು ನಾದದಿಂದ. ಹಾಗಾದರೆ ಅವುಗಳಿಗೊಂದು ಭಾಷೆ ಉಂಟು ಅಂತಾಯಿತು. ಭಾಷೆ ಇಲ್ಲದಿದ್ದವನು ಮನುಷ್ಯನೇ. ಅವಕ್ಕೆ ಭಾಷೆ ಇದೆ, ಆಡಿದ ಭಾಷೆಯನ್ನು ಎಂದೂ ಬಿಡೋಲ್ಲ ಅವು. ಹಾಗಾಗಿ ಪ್ರಾಣಿಗಳಿಗೆ ನಮ್ಮಷ್ಟು ಭಾಷೆ ಇಲ್ಲದಿದ್ದರೂ ಅವುಗಳಿಗೆ ಭಾಷೆ ಇದೆ. ಕೈಯ ಕೆಲಸ ಮಾತ್ರ ಏನೂ ಇಲ್ಲ, ಬರೀ ತಿನ್ನೋದೊಂದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಕೈಗೆ. ಉಳಿದಂತೆ ಕಾಲೇ ಅದು. ಅದಕ್ಕೋಸ್ಕರ ಕೈಗೆ ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ದೊಡ್ಡ ಪೋಸ್ಟ್ ಅದು, ಕೈಯ ಅಭಿಮಾನ. ಅದಕ್ಕೆ ಇಂದ್ರ ದೇವತೆ ಅಂತ ಹೇಳಿದ್ರು. ಅದಕ್ಕೆ ಅವನು ದೇವೇಂದ್ರ, ಎಲ್ಲ ದೇವತೆಗಳ ದೊರೆ, ಅವನು ಕೈಯ ದೊರೆ. ಉಳಿದ ಎಲ್ಲ ಇಂದ್ರಿಯಗಳಿಗೆ ನಿಯಾಮಕ ಶಕ್ತಿ ಕೈ. ಇದು ದೊಡ್ಡ ಕೊಡುಗೆ ಭಗವಂತನದ್ದು. ಅದನ್ನೇ ಮೊದಲು ಹೇಳ್ತಾನೆ, ಅದು ನಮಗೆ ಮಾತ್ರ ಕೈ ಇದನ್ನು ತಗೋಬೇಡಿ, ಭಗವಂತನಿಗೂ ಕೈ ಇದೆ. ಅವನಿಗೆ ಕೈ ಇರೋದ್ರಿಂದ ನಿಮಗೆ ಕೈ ಕೊಟ್ಟ. ಸರ್ವತಃ ಪಾಣಿ. ಕೈ ಎಲ್ಲ ಇಂದ್ರಿಯಗಳಿಗಿಂತ ದೊಡ್ಡ ಇಂದ್ರಿಯ, ಶ್ರೇಷ್ಠ ಇಂದ್ರಿಯ. ಆದ್ದರಿಂದಲೇ ನಾನು ಅನೇಕ ಬಾರಿ ಹೇಳಿದ್ದೇನೆ, ಒಂದು ಪ್ರಯೋಗ ಕನ್ನಡ ಭಾಷೆಯಲ್ಲಿ ಆ ಭಾಷಾಶಾಸ್ತ್ರದ ಸೊಬಗನ್ನು ನೀವು ನೋಡಬೇಕು. ನೋಡಿ, ಏನು ಮಾಡಲಿಕ್ಕಾಗುವುದು ಆದರೂ ಯಾವುದೇ ಇಂದ್ರಿಯ ಮೂಲಕವೇ ಇರಲಿ. ಹೇಳೋದು ನಾವು ಈಗ ಕಣ್ಣಿನಿಂದ ನೋಡಬೇಕು. ಅಯ್ಯೋ ಅದನ್ನು ನೋಡೋದಕ್ಕೆ ನನ್ನ ಕೈಲಾಗೋಲ್ಲಪ್ಪ ಅಂತೇವೆ. ನನ್ನ ಕಣ್ಣಿಂದ ಆಗೋಲ್ಲ ಅಂತ ಹೇಳೋಲ್ಲ. ಅದನ್ನು ನೋಡೋದಕ್ಕೆ ನನ್ನ ಕೈಲಾಗೋಲ್ಲ. ಕೈಯಲ್ಲಿ ಯಾಕೆ ನೋಡ್ತೀಯ? ಕಣ್ಣಿಂದ ನೋಡು. ಅಷ್ಟು ದೂರ ಹೋಗೋದು ನನ್ನ ಕೈಯಿಂದ ಆಗೋಲ್ಲಪ್ಪ. ಕೈಯಿಂದ ಯಾಕೆ ಹೋಗ್ತೀಯ? ಕಾಲಿನಿಂದ ಹೋಗು. ಯಾವುದರಿಂದಲೇ ಮಾಡಿ ಅದು ನನ್ನ ಕೈಯಿಂದ. ಯಾಕೆಂದರೆ ಈ ಎಲ್ಲ ಇಂದ್ರಿಯಗಳ ದೇವತೆಗಳು ನಿಯಂತ್ರಿಸುವ ಕೈಯ ದೇವತೆ ಇಂದ್ರ. ಆದ್ದರಿಂದ ಇಂದ್ರನಿಂದ ಆಗೋಲ್ಲ, ಅಂದರೆ ಯಾವ ದೇವತೆಯಿಂದ ಆಗೋಲ್ಲ. ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ. ಇದೆಲ್ಲ ಶಾಸ್ತ್ರ ಗೊತ್ತಿದ್ದವರಿಗೆ ಭಾಷೆ ಅರ್ಥ ಆಗುತ್ತೆ. ಶಾಸ್ತ್ರ ಓದಿದ್ದವರು ಮಾತಾಡ್ತಾರೆ, ನನ್ನ ಕೈಯಿಂದ ಆಗೋಲ್ಲ. ಯಾಕ್ರಿ ಕೈಯಿಂದ ಅಂತ ಹೇಳ್ತೀರಿ? ಯಾರಿಗೆ ಗೊತ್ತು? ಎಲ್ಲರೂ ಹೇಳ್ತಾರೆ, ನಾವು ಹೇಳ್ತೇವೆ ಅಷ್ಟೇ. ಮಾತಾಡುವ ಮಂದಿಗೆ ತಾವು ಮಾತಾಡುವ ಭಾಷೆ ಗೊತ್ತಿಲ್ಲ. ಒಬ್ಬರು ಮಾತಾಡಿದ್ದು ನೋಡಿ ಇನ್ನೊಬ್ರು ಮಾತಾಡೋದು ಅಷ್ಟೇ. ಭಾಷಾ ಜ್ಞಾನವೇ ಇಲ್ಲ ನಮಗೆ. ಯಾಕೆಂದರೆ ಭಾಷೆ ಹುಟ್ಟಿದ್ದು ಸಂಸ್ಕೃತಿಯ ಮೇಲೆ. ಆ ಸಂಸ್ಕೃತಿಯನ್ನೇ ಮರೆತು ಬಿಟ್ಟಿದ್ದೇವೆ ನಾವು ಭಾಷೆ ಹಂಗೆ ಅರ್ಥ ಆಗುತ್ತೆ. ಎಲ್ಲ ಏನಾಗೋದಿದ್ದು ನನ್ನ ಕೈಯಿಂದ ಆಗೋಲ್ಲ. ಅಷ್ಟು ಅನ್ನ ತಿನ್ನೋದಕ್ಕೆ ನನ್ನ ಕೈಯಿಂದ ಆಗೋಲ್ಲ. ಅದಾದರೂ ಕೈಯಿಂದ ಬಾಯಿ ಇಡ್ತೇವೆ. ಅದು ಏನು ಬೇಕಾದರೂ ಕೈಯಿಂದ ಆಗೋಲ್ಲ ಅಂತ. ಕೈಯಿಂದ ಅಥವಾ ಕೈಯಲ್ಲಿ. ಯಾಕೆಂದರೆ ಕೈಯ ದೇವತೆ ಈ ಎಲ್ಲ ಇಂದ್ರಿಯಗಳ ದೇವತೆ. ಕಾಲು, ಕಣ್ಣು, ಕಿವಿ, ಅದರ ಅವಾಂತರ ದೇವತೆಗಳು ನಿಯಂತ್ರಿಸುವ ಇಂದ್ರ. ಅದಕ್ಕೆ ನನ್ನ ಕೈಯಿಂದ ಆಗೋಲ್ಲ ಅಂತ ಹೇಳಿಬಿಟ್ರೆ ಎಲ್ಲ ಇಂದ್ರಿಯಗಳಿಗೂ ಆಯಿತು. ಇದು ವೇದಾಂತ ಗೊತ್ತಿದ್ದರೆ ಭಾಷೆ ಅರ್ಥ ಆಗತ್ತೆ. ಯಾಕೆಂದರೆ ಭಾಷೆಯಲ್ಲಿ ನಮ್ಮ ಸಂಸ್ಕೃತಿಯ ರಿಫ್ಲೆಕ್ಷನ್ ಇದೆ. ಸಾಂಸ್ಕೃತಿಕ ಇತಿಹಾಸವನ್ನು ಟ್ರೇಸ್ ಮಾಡ್ಬೋದು ನಾವು ಶಬ್ದಗಳ ಮೂಲಕ. ಆದ್ದರಿಂದ ಬಹಳ ಅಪೂರ್ವವಾದ್ದು ಪಾಣಿ. ಅದನ್ನು ಮತ್ತು ಪಾದ. ಒಂದು ದೃಷ್ಟಿಯಿಂದ ಪ್ರಾಣಿಗಳಿಗೆ ಪಾದ ಕೊಟ್ಟಿದ್ದಾನೆ ಭಗವಂತ. ಆದರೆ ಆ ಪಾದದ ಉಪಯೋಗ ಏನು? ತಮ್ಮ ಆಹಾರವನ್ನು ಹುಡುಕಲಿಕ್ಕೆ ಮತ್ತು ತಮ್ಮ ಎದುರಾಳಿ ಪ್ರಾಣಿ ತಮ್ಮನ್ನು ತಿನ್ನಲಿಕ್ಕೆ ಬರುವಂಥ ತಮ್ಮ ವಿರುದ್ಧ ತಮ್ಮ ಶತ್ರು ಪ್ರಾಣಿ ಅದರಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲಿಕ್ಕೆ ಎರಡಕ್ಕೆ ಕಾಲು ಉಪಯೋಗ. ಅದು ಬಂತು ಅಂದರೆ ಎದುರಿನಲ್ಲಿ ಶತ್ರು ಪ್ರಾಣಿಯನ್ನು ಕಾಣಿಸಿತು ಅಂದರೆ ಇವು ಓಡಲಿಕ್ಕೆ ಶುರು ಮಾಡ್ತಾರೆ. ಓಡುವುದಕ್ಕೆ, ಯಾಕೆಂದರೆ ತಮ್ಮನ್ನು ಪ್ರೊಟೆಕ್ಷನ್, ತಮ್ಮನ್ನು ಸಾವಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮತ್ತು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ. ತಾವು ಯಾವುದನ್ನು ಹಿಡಿಬೇಕೋ ಅದಕ್ಕೆ, ಯಾವುದರ ಹಿಡಿತದಿಂದ ತಪ್ಪಿಸಿಕೊಳ್ಬೇಕೋ ಅದಕ್ಕೆ, ಎರಡಕ್ಕೆ ಉಪಯೋಗ ಕಾಲು. ಇನ್ಯಾತಕ್ಕೂ ಉಪಯೋಗ ಇಲ್ಲ ಪ್ರಾಣಿಗಳಿಗೆ. ನಾವು ಹಾಗಲ್ಲ. ಕಾಲಿನಿಂದ ಎಂಥೆಂಥ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೇವೆ. ಯಾವ್ಯಾವ ನೋಡಬಾರದಂಥ ಅದ್ಭುತವಾದಂಥ ಲೋಕೋತ್ತರ ದೃಶ್ಯಗಳನ್ನು ನೋಡ್ತೇವೆ. ನೋಡಲಿಕ್ಕೆ ಎಲ್ಲೂ ಸಿಗದಂಥ ಯಾವ್ಯಾವ ದೇಶ, ಎಲ್ಲೆಲ್ಲಿ ಎಂಥೆಂಥ ಅಪೂರ್ವ ದೃಶ್ಯಗಳನ್ನು ನೋಡ್ತೇವೆ, ಪುಣ್ಯಕ್ಷೇತ್ರಗಳನ್ನು ನೋಡ್ತೇವೆ. ಇದೆಲ್ಲ ಸಾಧ್ಯ ಆಗಿರೋದು ಕಾಲಿರೋದ್ರಿಂದ. ಆದ್ದರಿಂದ ಕಾಲು ಕೂಡ ಮುಖ್ಯ. ಅಪ್ಪ ಮಗ ಅವ್ರದ್ದು ಬೋಟ್ ಹೊಲಿಯೋದು, ಅದರಿಂದ ಒಟ್ಟಿಗೆ ಹೇಳೋದು ಪಾಣಿ ಪಾದ ಅಂತ. ಅವನು ಇಂದ್ರ ಕೈಯ ದೇವತೆ, ಇಂದ್ರನ ಮಗ ಯಜ್ಞನಾಮಕ ಜಯಂತ ಕಾಲಿನ ದೇವತೆ. ನೋಡಿ, ಆ ಕಾಲಿನ ದೇವತೆ ಯಜ್ಞ. ಆದ್ದರಿಂದ ಕ್ಷೇತ್ರ ಸಂದರ್ಶನ ರೂಪವಾದ ಯಜ್ಞ ಅವನ ಮೂಲಕವೇ ಆಗಬೇಕು. ಮತ್ತೆ ಅಷ್ಟೇ ಅಲ್ಲ, ನಾವು ಕಾಲನ್ನು ಅರಿವಿಗೋಸ್ಕರ ಉಪಯೋಗಿಸ್ಕೊಂಡೆವು. ಅವು ಬರೇ ಹೊಟ್ಟೆಗೋಸ್ಕರ ಉಪಯೋಗಿಸ್ಕೊಂಡ್ರೆ ನಾವು ತಲೆಗೋಸ್ಕರ ಉಪಯೋಗಿಸ್ಕೊಂಡೆವು. ಒಂದು ಕಡೆಯಿಂದ ಒಂದು ಕಡೆ ಹೋದೆವು.
ಅವು ಬೇರೆ ಬೇರೆಯವರಿಂದ ಜ್ಞಾನ ಸಂಪಾದಿಸ್ತೇವೆ, ಬೇರೆ ಬೇರೆ ದೇಶ ವಿದೇಶಗಳನ್ನು ನೋಡಿ ಅನುಭವದಿಂದ ನಾವು ಪಾಠ ಕಲಿತೇವೆ. ಹಾಗಾಗಿ ನಮ್ಮ ನಡೆ, ನಮ್ಮ ಕಾಲಿನಿಂದ ನಾವು ಜ್ಞಾನ ಸಂಪಾದನೆ ಮಾಡೋ ಸಾಧ್ಯ. ಹೊಸ ಹೊಸ ಅರಿವನ್ನು ಪಡೆದೆವು. ಹೊಸ ಊರಿಗೆ ಹೋಗೋದು ಅಂದರೆ ಹೊಸತನ್ನು ತಿಳಿದು ಅಂತ ಅರ್ಥ ಅಲ್ವ. ಹೊಸ ಹೊಸ ಅರಿವು. ಮತ್ತು ಯಾರು ಜ್ಞಾನಿಗಳಿದ್ದಾರೆ ಅವ್ರ ಹತ್ರ ಹೋದೆವು, ಹೋಗಿ ಅವರಿಂದ ತಿಳಿದೆವು. ಷಟ್ಪ್ರಶ್ನ ಉಪನಿಷತ್ತು ಅದನ್ನೇ ಹೇಳೋದು. ಯಾವುದೋ 6 ಬೇರೆ ಬೇರೆ ದೇಶಗಳಿಂದ ಬಂದ 6 ಜನ ಋಷಿಗಳು ಪಿಪ್ಪಲಾದರ ಹತ್ತಿರ ಬಂದರು. ಯಾಕೆ? ಜ್ಞಾನ ಪಡೆಯುವುದಕ್ಕೋಸ್ಕರ. ಜ್ಞಾನ ಪಡೆದರು ಯಾವುದರಿಂದ? ಕಾಲಿದ್ದದ್ದರಿಂದ. ಕಾಲಿಲ್ಲದೆ ಇರ್ತಿದ್ದರೆ ಅವರು ಅಷ್ಟು ದೂರದಿಂದ ಬೇರೆ ಬೇರೆ ದೇಶಗಳಿಂದ ಬಂದು ಒಬ್ಬ ಋಷಿ ಹತ್ತಿರ ಜ್ಞಾನ ಪಡೆಯುವುದು ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಕೈಯನ್ನು ಜ್ಞಾನಕ್ಕೋಸ್ಕರ ಬಳಸಿದೆವು, ಕಾಲನ್ನು ಜ್ಞಾನಕ್ಕೋಸ್ಕರ ಬಳಸಿದೆವು. ಅದು ಬಹಳ ಮುಖ್ಯವಾಯಿತು. ಅದಕ್ಕೆ ಅಪ್ಪ ಮಗ ಸೇರಿಕೊಂಡ್ರು, ಇಂದ್ರ ಮತ್ತು ಜಯಂತ. ಅದು ಅಷ್ಟೇ ಅಲ್ಲ, ಇನ್ನೊಂದು ರೀತಿಯಿಂದ ಕೈಕಾಲುಗಳ ಜೋಡಿ. ಯಾಕೆಂದರೆ ಇಂದ್ರ ಉಪೇಂದ್ರ, ಭಗವಂತ ಉಪೇಂದ್ರ ನಾಮಕರಾದ ಭಗವಂತ, ಅವನು ಇಂದ್ರನಿಂದ ಉಪರಿ ದೊಡ್ಡವನು. ಆದರೂ ಜೂನಿಯರ್ ಇಂದ್ರನ ತಮ್ಮನಾಗಿ ಅವತರಿಸಿದ ಭೂಮಿಯಲ್ಲಿ. ಇಂದ್ರನ ತಮ್ಮನಾಗಿ ಅವತರಿಸಿದ. ನೀನು ಕೈ ನೋಡ್ಕೋ, ನಾನು ಕಾಲು ನೋಡ್ಕೋತೇನೆ ಅಂದ. ಕಾಲಿನಲ್ಲಿ ಬಂದು ಕೂತ ಭಗವಂತ. ಆದರೆ ಕೈ ನೋಡ್ಕೋವನಕ್ಕಿಂತ ದೊಡ್ಡವನು ಕಾಲಲ್ಲಿ ಕೂತವನು. ಯಾಕೆ ಗೊತ್ತುಂಟ? ಇಡೀ ದೇಹವನ್ನು ಹೊತ್ತವನವ ಇವನು, ಬರೇ ಕೈ, ಇಡೀ ದೇಹವನ್ನು ಹೊತ್ತವ. ಹಾಗಾಗಿ ಭಗವಂತ ಉಪೇಂದ್ರನ ಕಾಲಲ್ಲಿ ಕೂತ. ಹಾಗಾಗಿ ಕೈ ಕಾಲು ಅಂದರೆ ಇಂದ್ರ ಮತ್ತು ಉಪೇಂದ್ರ, ಅಥವಾ ಇಂದ್ರ ಮತ್ತು ಯಜ್ಞ, ಅಪ್ಪ ಮಗ ಅಥವಾ ಅಣ್ಣ ತಮ್ಮ. ಅದಕ್ಕೋಸ್ಕರ ಈ ಎರಡು ಒಟ್ಟಿಗೆ ಹೇಳು ಕೈ ಕಾಲು ಅಂತ. ಅದು ಬಹಳ ಅಪೂರ್ವ. ಅದನ್ನು ಶುದ್ಧವಾಗಿರುವುದಕ್ಕೋಸ್ಕರ ನಾವು ಪೂಜೆ ಮಾಡುವಾಗ ಕೂಡ ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ ಅಂತ. ನಾವೀಗ ಅರ್ಘ್ಯಂ ಸಮರ್ಪಯಾಮಿ ಅಂತ ಒಂದಿಷ್ಟು ಅಕ್ಕಿ ಕಾಳು ಬಿಸಾಡ್ತೇವೆ, ಪಾದ್ಯಂ ಸಮರ್ಪಯ ಅಕ್ಕಿ ಕಾಳು ಬಿಸಾಡಿ ಬಿಡ್ತೇವೆ, ಅಲ್ಲಿಗೇನು ಅರ್ಘ್ಯ ಪಾದ್ಯ ಅರ್ಪಣೆ ಆಯಿತು. ನಾವು ನಿಜವಾಗಿ ಹಿಂದೆ ಮನೆಗೆ ಯಾರಾದರೂ ಅತಿಥಿ ಬಂದರೆ ಅವರಿಗೆ ಅರ್ಘ್ಯ ಪಾದ್ಯ ಕೊಡ್ತಿದ್ರು, ದೇವರಿಗೆ ಮಾತ್ರ ಅಲ್ಲ. ಏನು ಅರ್ಘ್ಯ ಪಾತ ಅಂದರೆ ನಾವೀಗ ಹೇಳಲ್ವಾ, ಬನ್ನಿ ಕೈಕಾಲು ತೊಳ್ಕೊಳ್ಳಿ. ಅರ್ಘ್ಯ ಪಾದ್ಯ ಅಂದರೆ ಕೈಕಾಲು ತೊಳ್ಕೊಳ್ಳಿಕ್ಕಿರುವ ನೀರು. ಅರ್ಘ್ಯ ಅಂದರೆ ಕೈ ತೊಳೆಯುವ ನೀರು, ಪಾದ್ಯ ಅಂದರೆ ಕಾಲು ತೊಳಿಲಿಕ್ಕೆ ನೀರು. ಒಂದೇ ನೀರಿನಿಂದ ಕೈ ಮತ್ತು ಕಾಲು ತೊಳಿತಿರಲಿಲ್ಲ. ಯಾಕೆಂದರೆ ಅದು ಕಾಲು ತೊಳೆದದ್ದು ನೀರಿನ ಒಟ್ಟಿಗೆ ಕಾಲಿನ ಧೂಳು ಸೇರಿರುತ್ತೆ ಆ ಪಾತ್ರೆಯಲ್ಲಿ. ಅದೆಲ್ಲ ಕೈ ತೊಳ್ಕೊಂಡ್ರೆ ಮತ್ತು ಕಾಲಿನ ಕೊಳೆ ಕೈಗೆ ಬಂದಾಗತ್ತೆ, ಅದೆಲ್ಲ ಊಟ ಮಾಡೋದಾ. ಅದಕ್ಕೆ ಕಾಲು ತೊಳೆದ ನೀರಿನಿಂದ ಮತ್ತು ಆ ಪಾತ್ರೆಯಿಂದ ಕೈ ತೊಳೆಯುತ್ತಿರಲಿಲ್ಲ, ಕೈ ತೊಳೆಯುವ ಪಾತ್ರೆಯಿಂದ ಕಾಲು ತೊಳೆಯುತ್ತಿರಲಿಲ್ಲ, ಕೈ ತೊಳೆಯುವ ನೀರಿನಿಂದ ಕಾಲು ತೊಳೆಯುತ್ತಿರಲಿಲ್ಲ. ಅದಕ್ಕೆ ಕೈ ತೊಳೆಯುವ ನೀರು ಒಂದು ಪಾತ್ರೆಯಲ್ಲಿ, ಒಂದು ಬಕೆಟ್ನಲ್ಲಿ ಕೈ ತೊಳೆಯುವ ನೀರು, ಒಂದು ಬಕೆಟ್ನಲ್ಲಿ ಕಾಲು ತೊಳೆಯುವ ನೀರು. ಅದಕ್ಕೆ ಎರಡಕ್ಕೂ ಬೇರೆ ಬೇರೆ ತಂಬಿಗೆ. ಕೈ ಕಾಲು ತೊಳ್ಕೊಳ್ಳಿ ಅಂತ ಅದಕ್ಕೆ ಹೇಳೋದು. ಅದೇ ಭಗವಂತ ಉಪೇಂದ್ರನಿಗೆ ಮತ್ತು ಇಂದ್ರನಿಗೆ ಕೊಡುವ ಅರ್ಘ್ಯಪಾದ್ಯ. ಅದು ಯಾರ ಮನೆ ಬಂದಾಗ ಅರ್ಘ್ಯಪಾದ್ಯ ಕೊಡೋದು. ಇದು ಪಾಣಿಪಾದ. ಅಂದರೆ ಈ ಎರಡು ಶಬ್ದಗಳು ಒಟ್ಟಿಗೆ ಬರುವುದರ ಹಿಂದೆ ಎಷ್ಟೆಲ್ಲ ಸಂಗತಿಗಳಿವೆ ಅನ್ನೋದನ್ನು ತಿಳಿಸ್ಕೊಳ್ಳಿ. ಸರ್ವತಃ ಪಾಣಿಪಾದಂ ತತ್. ಭಗವಂತನಿಗೆ ಎಲ್ಲಿ ಅರ್ಘ್ಯ ಕೊಡ್ತಿ? ಕೈಗೇನೆ, ಎಲ್ಲ ಕೈಯೇ ಅವನದ್ದು. ಭಗವಂತನಿಗೆ ಎಲ್ಲಿ ಪಾದ್ಯ? ಅವನು ಸರ್ವಗತನೂ ಹೌದು, ಕೈಕಾಲು ಉಳ್ಳವನೂ ಹೌದು. ಇದು ವಿಶೇಷ. ಅದಕ್ಕೆ ಅವನು ಸರ್ವತಃ ಪಾಣಿಪಾದಂ ತತ್. ಈ ಕೆಲವರು ಇದನ್ನು ಒಂದು ಸರ್ವತಃ ಪಾಣಿಪಾದಂ ಅನ್ನೋದು ಒಂದು ಸಮಸ್ತ ಶಬ್ದ. ಈ ಅನೇಕ ಜನ ಈ ಪ್ರಿಂಟ್ ಮಾಡುವ ಪುಸ್ತಕಗಳಲ್ಲೆಲ್ಲ ಸರ್ವತಃ ಅದು ಇಷ್ಟು ಸ್ಪೇಸ್ ಬಿಟ್ಟು ಪಾಣಿಪಾದಂ ಅಂತ ಬರೀತಾರೆ. ಪಾಪ ಅವರು ಏನೋ ಬರೀತಾರೆ, ಹಾಗೆ ಆಗುವುದಿಲ್ಲ ರೂಪ. ಸಂಸ್ಕೃತದಲ್ಲಿ ಸರ್ವತಃ ಪಾಣಿಪಾದಂ ಅನ್ನೋದು ಒಂದೇ ಶಬ್ದ. ಅದು ಪುನಃ ಪುನಃ ಇದ್ದ ಹಾಗೆ ಪುನಃ ಬರೆದು ಸ್ಪೇಸ್ ಹಾಕಿ ಪುನಃ ಅಂತ ಬರೆದರೆ ಅದು ಸಂಸ್ಕೃತ ಭಾಷೆ ಆಗೋದಿಲ್ಲ. ಪುನಃ ಪುನಃ ಅನ್ನೋದು ಒಂದೇ ಶಬ್ದ. ಹಾಗೆ ಸರ್ವತಃ ಪಾಣಿಪಾದಂ ಅಂದರೆ ಎಲ್ಲೆಡೆಯೂ ಕೈಕಾಲು ಉಳ್ಳದ್ದು. ಇಷ್ಟು ಒಟ್ಟಿಗೆ ಒಂದು ಶಬ್ದ ಇದೆ. ಸರ್ವತಃ ಬೇರೆ ಅಲ್ಲ. ಆಯಿತು. ಸರ್ವತಃ ಪಾಣಿಪಾದಂ ತತ್. ಎರಡೂ ಕೂಡ ಕರ್ಮೇಂದ್ರಿಯ. ಕರ್ಮೇಂದ್ರಿಯದಲ್ಲಿ ಅತ್ಯಂತ ಮುಖ್ಯವಾದ ಕರ್ಮೇಂದ್ರಿಯವನ್ನು ಹೇಳಿಬಿಟ್ರು. ವಾಸ್ತವಿಕವಾಗಿ ಇನ್ನು ಹೇಳಬೇಕಾದ್ದು ಕರ್ಮೇಂದ್ರಿಯಗಳಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಾದ್ದು ಬಾಯಿ. ಅದು ಒಂದು ಬಿಟ್ಟರೆ ಇಲ್ಲಿ ಬಾಯಿ ಅನ್ನೋದನ್ನು ಮುಂದೆ ಹೇಳ್ತಾರೆ, ಅದು ಒಂದು ಮುಖ್ಯವಾದ್ದೇ. ಕೈ ಕಾಲು ಆಯಿತು, ಮತ್ತು ಇನ್ನು ಎರಡು ಇಂದ್ರಿಯಗಳಿವೆ ಅಲ್ಲ, ವಾಸ್ತವಿಕವಾಗಿ ಅವುಗಳಿಗೆ ಉಪಯೋಗ ಏನೂ ಇಲ್ಲ. ಆದ್ದರಿಂದ ನೀವು ಭಗವಂತನಲ್ಲಿ ಅದನ್ನು ಅನುಸಂಧಾನ ಮಾಡಬೇಕಾದ ಅಗತ್ಯವೂ ಇಲ್ಲ. ಅದಕ್ಕೆ ಬಿಟ್ಟುಬಿಟ್ರು. ಯಾವುದು? ವಿಸರ್ಗ, ಮಲಮೂತ್ರ ವಿಸರ್ಜನೆ ಮಾಡುವುದು ಎರಡು ಕರ್ಮೇಂದ್ರಿಯಗಳು. ಅವನಲ್ಲಿ ಎಲ್ಲವೂ ಜ್ಞಾನಾನಂದಮಯವಾದ್ದರಿಂದ ವಿಸರ್ಜನೆ ಇಲ್ಲವೇ ಇಲ್ಲ. ಹಾಗಾಗಿ ಜ್ಞಾನಾನಂದಮಯವಾದ ಶರೀರದಲ್ಲಿ ನೀವು ಮಲಮೂತ್ರ ವಿಸರ್ಜನೆಗೋಸ್ಕರ ಇರತಕ್ಕಂಥ ಇಂದ್ರಿಯಗಳನ್ನು ಅನುಸಂಧಾನ ಮಾಡಬೇಕಾದಂಥ ಕಾರಣ ಇಲ್ಲ. ಆದ್ದರಿಂದ ಇನ್ನು ಉಳಿದಿರೋದು ವಾಕ್ ಮಾತ್ರ. ಸರ್ವತೋ ಅಕ್ಷಿ ಶಿರೋಮುಖಂ ಅಂತ. ಅದಕ್ಕೆ ಹೇಳಿದರು,
ಜ್ಞಾನೇಂದ್ರಿಯವನ್ನು ತಗೊಂಡ್ರು. ಮತ್ತು ಕರ್ಮೇಂದ್ರಿಯ ಎರಡು ಹೇಳಿ ಆದಮೇಲೆ ಸರ್ವತೋ ಅಕ್ಷಿ ಶಿರೋಮುಖಂ. ಅಕ್ಷಿ ಕಣ್ಣು, ಭಗವಂತನ ಕಣ್ಣು. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್. ಎಲ್ಲ ಕಡೆ ಕಣ್ಣು. ಅವನ ಕಣ್ಣು ಎಲ್ಲವೂ ಕಣ್ಣು, ಎಲ್ಲೆಡೆಯೂ ಕಣ್ಣು. ಅವನ ದೇಹದ ಎಲ್ಲವೂ ಕಣ್ಣು, ಅವನ ದೇಹದ ಎಲ್ಲೆಡೆಯೂ ಎಲ್ಲಿ ಇದ್ದರೂ ಅವನು ಸರ್ವಗತ. ಆದ್ದರಿಂದ ಅವನ ಕಣ್ಣು ಸರ್ವಗತ. ಸರ್ವತಃ ಅಕ್ಷಿ. ಅವನು ಎಲ್ಲ ಕಡೆ ಕಣ್ಣಿದೆಯಪ್ಪ. ದೇವರು ಕಾಣದಂತೆ ಒಂದು ಬಾಗಿಲು ಕೀಲು ಹಾಕ್ಕೊಂಡು ಗುಟ್ಟಿನಲ್ಲಿ ಏನೂ ಮಾಡಲಿಕ್ಕಾಗೋಲ್ಲ. ನೀವು ಎಷ್ಟು ಕೀಲು ಹಾಕ್ಕೊಂಡು ಏನು ಮಾಡಿದ್ರೂ ಅವನಿಗೆ ಗೊತ್ತಾಗುತ್ತೆ. ಸರ್ವತೋ ಅಕ್ಷಿ. ಆಮೇಲೆ ಮುಖಂ ಅಂದರು. ಇದೇ ಮುಖ ಅಂತಂದರೆ ಎರಡು, ಅದು ಜ್ಞಾನೇಂದ್ರಿಯ ಹೌದು. ಅದಕ್ಕೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮೊದಲು ಹೇಳಿದರು ಪಾಣಿಪಾದ, ಆಮೇಲೆ ಜ್ಞಾನೇಂದ್ರಿಯವನ್ನು ಹೇಳಿದರು ಅಕ್ಷಿ ಅಂತ. ಅಕ್ಷಿ ಅನ್ನೋದರಿಂದ ಜ್ಞಾನೇಂದ್ರಿಯದ ಮುಖ್ಯವಾದ್ದು. ನಮಗೆ ಅರಿವಿಗೆ ಕಿವಿಯಿಂದ ಕೇಳಿ ತಿಳ್ಕೊಳ್ತೇವೆ, ಆದರೆ ಬಹಳ ಮುಖ್ಯ ನಾವು ಕಿವಿಯಿಂದ ಕೇಳಿದ ಮೇಲೆ ಕೂಡ ನಮಗೆ ಆಸೆ ಕೇಳಿದ್ದನ್ನು ನೋಡಬೇಕು ಅನ್ನೋ ಆಸೆ. ಆ ಆಸೆಗೆ ಈಡೇರಿಸುವಂಥ ಮತ್ತು ಕಣ್ಣಾರೆ ನೋಡುವ ತನಕ ನಮಗೆ ಭರವಸೆ ಬರೋಲ್ಲ. ಕಣ್ಣಾರೆ ಕಂಡ ಮೇಲೆ ನಾವು ಹೇಳ್ತೇವೆ ನಾನೇ ಪ್ರತ್ಯಕ್ಷ ನೋಡಿದ್ದೇನೆ. ಸೊ ಆವಾಗ ಒಂದು ಕನ್ವಿಕ್ಷನ್ ಬಂತು. ನೀನು ನೋಡಿದ್ಯಾ, ಯಾರೋ ಹೇಳಿದ್ದನ್ನೆಲ್ಲ ಮಾತಾಡಬೇಡ ಅಂತೀವನು. ಇಲ್ಲಪ್ಪ, ನಾನು ಕಣ್ಣಾರೆ ಕಂಡ ಸಂಗತಿ. ಸರಿ, ಹಾಗಾದ್ರೆ ಚರ್ಚೆ ಇಲ್ಲ. ಇದು ಬಹಳ ಮುಖ್ಯ. ಜ್ಞಾನದ ದಾರಿಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಇಂದ್ರಿಯ ಕಣ್ಣು. ಯಾಕೆಂದರೆ ಪ್ರತ್ಯಕ್ಷದಲ್ಲಿ ಬಹಳ ದೊಡ್ಡ ಪ್ರತ್ಯಕ್ಷ ಅಂದರೆ ಕಣ್ಣಿನ ಮೂಲಕ ಆಗುವ ಪ್ರತ್ಯಕ್ಷ. ಕಿವಿಯಿಂದ ಪ್ರತ್ಯಕ್ಷ, ಕೇಳಿ ಪ್ರತ್ಯಕ್ಷ, ಶಬ್ದ ಪ್ರತ್ಯಕ್ಷ ಆಯಿತು ಅಷ್ಟೇ, ವಿಷಯ ಪ್ರತ್ಯಕ್ಷ ಆಗಲಿಲ್ಲ. ಶಬ್ದ ಕೇಳಿಸಿಕೊಂಡಿತ್ತು ಕಿವಿಯಿಂದ, ಆದರೆ ಅದರಿಂದ ನೀವು ಕಿವಿಯಿಂದ ಕೇಳಿ ಮನವರಿಕೆ ಆಗಬೇಕಾದ್ರೆ ಕೇಳಿದ್ದನ್ನು ಹೋಗಿ ನೋಡಬೇಕು. ಇಲ್ಲದೇ ಇದ್ದರೆ ಯಾರೋ ಒಬ್ಬ ನಾನೊಂದು 5 ಅಡಿ ಹಾವಿದೆ ಅಂತ ಕೇಳಿದ್ದೇನೆ ಅಂದರೆ ನಂಬ್ತೀರಾ ನೀವು? ನಂಬೋಲ್ಲ. ನೀನು ನೋಡಿದ್ಯಾ? ಮತ್ತು ಯಾರೋ ಹೇಳಿದೆಲ್ಲ ಕಥೆಯಿಂದ ಹೇಳಿಬಿಡ ನನ್ನ ಹತ್ರ. ನಾವು ಕಾಣಬೇಕು, ಕಣ್ಣಾರೆ ಕಂಡಾಗ ನಮಗೆ ಮನವರಿಕೆ. ಆದ್ದರಿಂದ ಅಕ್ಷಿ ಅನ್ನೋದು ಮೊದಲು ಹೇಳಿದ್ರು. ಕಣ್ಣು ಜ್ಞಾನೇಂದ್ರಿಯಗಳಲ್ಲಿ ಬಹಳ ಮುಖ್ಯವಾದದ್ದು. ಆಮೇಲೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಎರಡೂ ಆದದ್ದು ಮುಖ ಅಂದರು. ಮುಖ ಅಂದರೆ ವಾಗೀಂದ್ರಿಯ ಮತ್ತು ಉಣ್ಣುವ ಬಾಯಿ, ಆಡುವ ಬಾಯಿ ಎರಡೂ ಬಂತು ಮುಖ ಅನ್ನೋದು. ಸಂಸ್ಕೃತದಲ್ಲಿ ಇಷ್ಟು ಸಮೃದ್ಧವಾದ ಭಾಷೆಯಲ್ಲಿ ಒಂದು ವಿಚಿತ್ರ ಗೊತ್ತಾ? ಮುಖ ಅಂತಂದರೆ ಮೌತು ಹೌದು, ಮುಖ ಅಂದರೆ ಫೇಸು ಹೌದು. ಆದರೆ ಫೇಸಿಗೆ ಬೇರೆ, ಮೌತಿಗೆ ಬೇರೆ ಶಬ್ದವೇ ಇಲ್ಲ ಸಂಸ್ಕೃತದಲ್ಲಿ. ಎರಡೂ ಯಾವುದು ಬಾಯಿ ಅನ್ನೋ ಅರ್ಥವನ್ನು ಹೇಳುತ್ತೆ, ಅದು ಎಲ್ಲವೂ ಮೋರೆ ಅನ್ನೋ ಅರ್ಥವನ್ನು ಹೇಳ್ತದೆ. ಕನ್ನಡದಲ್ಲಿ ಹಾಗೆ ನೋಡಿ, ಬಾಯಿ ಅಂತ ಇದಕ್ಕೆ ಹೇಳ್ತೇವೆ, ಮೋರೆ ಅಂತ ಇದಕ್ಕೆ ಹೇಳ್ತೇವೆ, ಆಮೇಲೆ ಇದಕ್ಕೂ ಮೋರೆ ಅಂತ ಹೇಳ್ತೇವೆ. ಮೋರೆ ಅನ್ನೋ ಶಬ್ದ ಸ್ವಲ್ಪ ಬೇರೆ ಅರ್ಥ ಕೊಟ್ಟರು. ಸಂಸ್ಕೃತದಲ್ಲಿ ಮೋರೆ ಮತ್ತು ಬಾಯಿ ಎರಡಕ್ಕೂ ಸಮಾನ ಶಬ್ದಗಳು, ಅದಕ್ಕೆ ಪ್ರತ್ಯೇಕ ಹೆಸರಿಲ್ಲ. ಭಾಳ ಆಶ್ಚರ್ಯ. ತುಂಬ ಸಮೃದ್ಧವಾಗಿ ಬೆಳೆದಂಥ ಭಾಷೆ. ಅದರಲ್ಲಿ ಬಾಯಿಗೆ ಬೇರೆ, ಮೋರೆಗೆ ಅಥವಾ ಫೇಸ್ ಮತ್ತು ಮೌತ್. ಫೇಸ್ ಅಂದರೂ ಮುಖ, ಮೌತ್ ಅಂದರೂ ಮುಖ. ಇನ್ನು ಯಾವುದೇ ವಕ್ರ, ಹಾಸ್ಯ, ಲಪನ, ವದನ, ಯಾವ ಶಬ್ದ ತಗೊಳ್ಳಿ ಅದು ಎಲ್ಲಕ್ಕೂ. ಯಾಕಂದರೆ ಮುಖ ಅಂದರೆ ಇಡೀ ಮೋರೆಯೂ ಹೌದು. ಮುಖಂ ವ್ಯಾದಾಯ ಸ್ವಪಿತಿ. ಅವನು ಮಲ್ಕೊಂಡು ಬಿಟ್ಟಿದ್ದಾನೆ, ಮುಖ ತರದು ಅಂದರೆ ಬಾಯಿ ತೆರೆದು ಅಂತ ಅರ್ಥ. ಅಲ್ಲಿ ಕೆಲವರು ಮಲ್ಕೊಳ್ಳುವಾಗ ಬಾಯಿ ತೆರೆದು ಮಲ್ಕೊಂಡ್ಬಿಡ್ತಾರೆ. ಅವು ಒಳಗೆ ನೊಣ, ಸೊಳ್ಳೆ ಏನು ಹೋದರೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಗೊರಕ್ಕೆ ಹೊಡಿತಾ ಇರ್ತಾರೆ. ಅದಕ್ಕೆ ಸಂಸ್ಥೆ ಮುಖಂ ವ್ಯಾದಾಯ, ಬಾಯಿ ತೆರೆದು ಮಲಗಿದ್ದಾನೆ ಅಂತ. ಮೋರೆ ತೆರೆದಲ್ಲ, ಇಡೀ ಮುಖ ತೆರೀಲಿಕ್ಕೆ ಬರೋಲ್ಲ. ಇದೊಂದು ಬಹಳ ವಿಚಿತ್ರ ಸಂಗತಿ. ಸಂಸ್ಕೃತದಲ್ಲಿ ಮೋರೆ ಮತ್ತು ಬಾಯಿ ಅಥವಾ ಫೇಸ್ ಮತ್ತು ಮೌತ್ ಅನ್ನೋದಕ್ಕೆ ಬೇರೆ ಶಬ್ದ ಇಲ್ಲ, ಒಂದೇ ಶಬ್ದ ಎರಡಕ್ಕೂ. ಅದನ್ನ ಇಲ್ಲಿ ಮುಖಂ ಅಂದರೆ ಬಾಯಿ ಆಯಿತು, ಆಮೇಲೆ ಅಕ್ಷಿ ಹೇಳಿದ್ದಾರೆ, ಅದು ಬಿಟ್ಟು ಅದು ಉಳಿದದ್ದು ಎಲ್ಲವೂ ಆಯಿತು. ಬಾಯಿ ಅಂದರೆ ಮಾತಾಡುವ ಇಂದ್ರಿಯ ಆಯಿತು, ರುಚಿ ನೋಡುವ ಇಂದ್ರಿಯ ಆಯಿತು, ಪರಿಮಳ ನೋಡುವ ಇಂದ್ರಿಯ ಎಲ್ಲವೂ ಇದು ಮುಖವೇ. ಕೇಳುವ ಕಿವಿ ಆಗತ್ತೆ, ಆದರೆ ಅದು ಬಹಳ ಮುಖ್ಯ, ಆದ್ದರಿಂದ ಬೇರೆ ಹೇಳ್ತಾನೆ. ಹಾಗಾಗಿ ಮುಖ ಅಂತಂದರೆ ಇಲ್ಲಿ ಮುಖ್ಯವಾಗಿ ಮಾತನಾಡುವ ಇಂದ್ರಿಯ ಮತ್ತು ರಸನೇಂದ್ರಿಯ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ. ಅದು ಎಲ್ಲ ಕಡೆಯೂ ಜ್ಞಾನೇಂದ್ರಿಯ. ಎಲ್ಲ ಕಡೆಯಿಂದಲೂ ತಿಂತಾನೆ ಅವ, ಎಲ್ಲ ಕಡೆಯಿಂದಲೂ ಕೂಡ ರುಚಿ ನೋಡ್ತಾನೆ, ಎಲ್ಲವನ್ನೂ ರುಚಿ ನೋಡ್ತಾನೆ, ಎಲ್ಲ ಸರ್ವಗತ ಅವನ ಇಂದ್ರಿಯ. ಆಮೇಲೆ ಸರ್ವತಃ ಶ್ರುತಿ ಮತ್ತು ಕಿವಿ, ಕಣ್ಣು ಕಿವಿ ಇದೆರಡೇ ಮುಖ್ಯ ನೋಡಿ. ಸತ್ಯವನ್ನು ನೋಡಬೇಕು, ಸತ್ಯವನ್ನು ಹೇಳಬೇಕು, ಹೇಳುವುದನ್ನು ಕೇಳಲಿಕ್ಕೆ ಕಿವಿ ಬೇಕು. ಇದೆರಡು ಬಹಳ ಜ್ಞಾನದ ಮುಖ್ಯ ಇಂದ್ರಿಯಗಳು. ಕಾಣುವುದಕ್ಕಿಂತ ಮೊದಲು ಗುರುಮುಖದಿಂದ ಕೇಳುವುದು. ಶ್ರೋತವ್ಯ ಮಂತವ್ಯ, ಅದಕ್ಕೆ ಕಿವಿ. ಇದು ಅಂದರೆ ಕೃಷ್ಣ ಹೇಳುವಾಗ ಜ್ಞಾನದ ಸಾಧನೆಗೆ ಮುಖ್ಯವಾದ ಇಂದ್ರಿಯಗಳನ್ನು ಹೇಳ್ತಾನೆ. ಇಂದ್ರಿಯಗಳ ಪಟ್ಟಿ ಕೊಡೋದು ಅವನ ಉದ್ದೇಶ ಅಲ್ಲ. ಸರ್ವತಃ ಶ್ರುತಿಮಲ್ಲೋಕೆ, ಎಲ್ಲ ಕಡೆಯೂ ಕಿವಿ ಅವನಿಗೆ. ಯಾಕೆಂದರೆ ಅವನು ಸರ್ವಗತ, ಅವನ ಕಿವಿಯೂ ಸರ್ವಗತ. ಅವನು ಸರ್ವಗತ ಆದರೂ ಸಾಕಾರ. ಇದು ವಿಚಿತ್ರ.
ಯಾಕೆಂದರೆ ಅವನು ಸರ್ವಸಮರ್ಥ. ಸರ್ವಮಾವೃತ್ಯ ತಿಷ್ಠತಿ, ಅವನು ಎಲ್ಲ ಕಡೆಯೂ ವ್ಯಾಪಿಸಿದ್ದಾನೆ, ಸರ್ವಗತ. ಆದರೂ ನೋಡಿ, ಈಗ ದಯಾನಂದ ಸರಸ್ವತಿ ಲಾಜಿಕನ್ನು ಹೊಡೆದು ಹಾಕಿದ ಕೃಷ್ಣ. ಯಾವುದು ಸರ್ವಗತವೋ ಅದಕ್ಕೆ ಲಿಮಿಟೆಡ್ ಆಗಿರತಕ್ಕಂಥ ಕಣ್ಣು, ಕಿವಿ, ಮೂಗು, ಆಕಾರ ಇರೋದು ಸಾಧ್ಯ ಇಲ್ಲ. ಕೃಷ್ಣ ಹೇಳಿದ ಅದು ಸರ್ವಗತ, ಆದರೂ ಕಣ್ಣು, ಕಿವಿ, ಮೂಗು ಇದೆ ಅವನಿಗೆ. ಯಾಕೆಂದರೆ ಅದು ನಿನ್ನಂಥ ಕಣ್ಣು, ಕಿವಿ, ಮೂಗಲ್ಲ. ಸರ್ವಗತವಾದದ್ದಕ್ಕೆ ಮಣ್ಣಿನಿಂದ ಮಾಡಿದ, ಮಣ್ಣು ನೀರು ಬೆಂಕಿಯಿಂದ ಮಾಡಿದಂಥ ಆ ಕಣ್ಣು, ಕಿವಿ, ಮೂಗು ಇರುವುದು ಸಾಧ್ಯ ಇಲ್ಲ. ಆದರೆ ಜ್ಞಾನಾನಂದಮಯವಾದ ಕಣ್ಣು, ಕಿವಿ, ಮೂಗು ಇರ್ಬೋದು. ಅದರಿಂದ ಎಲ್ಲ ಕಡೆ ತುಂಬಿದಂಥ ಜ್ಞಾನಾನಂದ ಸ್ವರೂಪ ಅವನು. ಅವನ ಜ್ಞಾನಾನಂದ ಸ್ವರೂಪವಾದ ಕಣ್ಣು, ಜ್ಞಾನಾನಂದ ಸ್ವರೂಪವಾದ ಕಿವಿ, ಜ್ಞಾನಾನಂದ ಸ್ವರೂಪವಾದ ಬಾಯಿ, ಜ್ಞಾನಾನಂದ ಸ್ವರೂಪವಾದ ಮುಖ, ಜ್ಞಾನಾನಂದ ಸ್ವರೂಪವಾದ ಕೈ, ಜ್ಞಾನಾನಂದ ಸ್ವರೂಪವಾದ ಕಾಲು. ಅದರಿಂದ ಅದು ಸರ್ವಗತ, ಎಲ್ಲವೂ ಹೌದು, ಎಲ್ಲೆಡೆ ಇರುವಂಥದ್ದು ಹೌದು, ಎಲ್ಲ ವಿಷಯವನ್ನು ಗ್ರಹಿಸುವಂಥದ್ದು. ಆದ್ದರಿಂದ ಎಲ್ಲ ಕಡೆ ಇಂದ್ರಿಯ ಇರೋದರಿಂದ, ಎಲ್ಲವನ್ನು ನೋಡುವ, ಕೇಳುವ, ಕಾಣುವ ಶಕ್ತಿ ಇರೋದರಿಂದ ಅವನು ಸರ್ವಜ್ಞ. ಎಲ್ಲೆಡೆ ಇರೋದರಿಂದ ಸರ್ವಸಮರ್ಥ, ಸರ್ವಗತ. ಎಲ್ಲೆಡೆಯೂ ಇದ್ದೂ ಕೂಡ ಅವನ ಆಕಾರ ಇರುವನಾದ್ದರಿಂದ ಸರ್ವಸಮರ್ಥ. ಈ ಶ್ಲೋಕದಿಂದ 3 ವಿಷಯ ಹೇಳಿದಾಗ ಸರ್ವಜ್ಞ, ಸರ್ವಗತ, ಸರ್ವಸಮರ್ಥ. ಅದನ್ನು ಹೀ ಈಸ್ ಆಮ್ನಿಷಿಯಂಟ್, ಹೀ ಈಸ್ ಆಮ್ನಿಪ್ರೆಸೆಂಟ್ ಆ್ಯಂಡ್ ಹೀ ಆಲ್ಸೋ ಆಮ್ನಿಪೊಟೆಂಟ್. ಸರ್ವಗತ ಇದು ಮತ್ತೆ ಓಂಕಾರದ ಅರ್ಥ. ಯಾಕೆಂದರೆ ಅವತಿ ಇತಿ ಓಂ ಅಂತ, ಅವತಿ ಅನ್ನುವ ಧಾತುವಿನಿಂದ ಓಂಕಾರ ಶಬ್ದ ಹುಟ್ಟಿದ್ದು ಒಂದು. ಮತ್ತೊಂದು ಊಯತೆ ಇತಿ ಓಂ ಅಂತ. ಊಯತೆ ಅಂದರೆ ಎಲ್ಲ ಗುಣಗಳಿಂದ ಹೆಣೆದುಕೊಂಡವನು, ಎಲ್ಲ ಸರ್ವಗುಣಪೂರ್ಣ. ಅದರಲ್ಲಿ ಒಂದು ವಿಶೇಷ ಹೇಳ್ತದೆ, ಅವತೀತಿ ಓಂ. ಅವತಿ ಅಂದರೆ ಏನು? ಅವಗತವು, ಎಲ್ಲವನ್ನೂ ತಿಳಿದವನು. ಅದು ಓಂ ಅಂದರೆ ಆಮ್ನಿಷಿಯಂಟ್, ಸರ್ವಜ್ಞ. ಆಮೇಲೆ ವ್ಯಾಪ್ತವು, ಅದು ಅವತಿ ಅಂದರೆ ಎಲ್ಲ ಕಡೆ ಇರುವವನು, ಆಮ್ನಿ ಪ್ರೆಸೆಂಟ್. ಸಾಮರ್ಥ್ಯೇ ಅವತೀತಿ ಸರ್ವಸಮರ್ಥ, ಆಮ್ನಿಪೊಟೆಂಟ್. ಹಾಗಾಗಿ ಓಂ ಅನ್ನೋದಕ್ಕೆ ಅವಧ ಹತ್ತುವಿನಿಂದ ಹುಟ್ಟಿದ್ದರಿಂದ ಅದರ ಪ್ರಧಾನವಾದ ಅರ್ಥ 3: ಸರ್ವಜ್ಞ, ಸರ್ವಗತ, ಸರ್ವಸಮರ್ಥ. ಅದನ್ನೇ ಈ ಶ್ಲೋಕ ಹೇಳಿದೆ. ಹಾಗಾಗಿ ಓಂಕಾರದ ಇನ್ನೊಂದು ಬಗೆಯ ವ್ಯಾಖ್ಯಾನ ಆಯ್ತಿದೆ. ಕೃಷ್ಣ ಓಂಕಾರವನ್ನು ಹಿಡ್ಕೊಂಡು ಆಡಿಸ್ತಾನೆ. ಯಾಕೆಂದರೆ ಓಂಕಾರೋ ವಿದಿತೋ ಏನ ಸಮುನಿರ್ ನೇತರೋ ಜನ ಅಂತ. ನೀವೆಲ್ಲ ಎಂಥ ಮುನಿಗಳ್ರಿ, ನಾನೇ ನಿಜವಾದ ಮುನಿ ಅಂತಾರೆ ಕೃಷ್ಣ. ಯಾಕೆಂದರೆ ಮುನಿ ಅಂದರೆ ಯಾರಿಗೆ ಓಂಕಾರ ಅರ್ಥ ಇದೆ ಅವನು ಮುನಿ. ನಿಮಗೆ ಮೂಗಿನ ತುದಿಯಲ್ಲಿ ಮುನಿಯೋದು ಅಷ್ಟೇ ಗೊತ್ತಿರೋದು. ಮಾತಿಗೆ ಕೋಪ, ಅಹಂಕಾರ, ಅದು ನೀವೆಲ್ಲ ಮುನಿಗಳಲ್ಲ, ಎಂದೂ ಯಾರಿಗೂ ಮುನಿಯದ. ಆದರೆ ಓಂಕಾರದ ಎಲ್ಲ ಅರ್ಥವನ್ನು ಬಲ್ಲ ನಾನು ಮುನಿ ಅಂತಾನೆ ಭಗವಂತ. ಹಾಗಾಗಿ ಮನನದಿಂದ ತಿಳಿಯುವ ಅರ್ಥಗಳು, ಮನನದಿಂದ ಅರ್ಥವನ್ನು ತಿಳಿದವನೂ ಒಬ್ಬ ಮುನಿ ಅಷ್ಟೇ. ಆದರೆ ನಮಗೆ ಇವತ್ತು ಅಹಂಕಾರ ಮತ್ತು ಮುನಿಯೋದು, ಕೋಪ, ಇದೇ ಕ್ವಾಲಿಟಿ ಆಗಿಬಿಟ್ಟಿದೆ. ಯಾಕೆಂದರೆ ಕೋಪ ಬರೋದೇ ಅಹಂಕಾರ ಇರೋದರಿಂದ. ಅಹಂಕಾರ ಇದ್ರೆ ನಮಗೆ ಇನ್ಸಲ್ಟ್ ಆಯಿತು, ಅವನು ಹಾಗೆ ಹೇಳುವುದಂದ್ರೆ ಏನು? ಸಿಟ್ಟು ಬಂದು ನನಗೆ, ಯಾಕೆ ಸಿಟ್ಟು ಬಂತು? ಇನ್ಸಲ್ಟ್ ಯಾಕಾಯಿತು? ಈಗೋ ಇದೆ ನನಗೆ. ಸೊ ಅಹಂಕಾರದಿಂದ ಸಿಟ್ಟು ಬರೋದು. ನಾವೆಲ್ಲ ಅಹಂಕಾರದ ಮೊಟ್ಟೆಗಳು. ಎದ್ದರೆ ಸಿಟ್ಟು, ಕೂತರೆ ಸಿಟ್ಟು. ಅಹಂಕಾರ ಹೊರಟು ಹೋದರೆ ನಾಹಂಕರ್ತ ಹರಿಕರ್ತ. ಸಿಟ್ಟು ಯಾರ ಮೇಲೆ ಮಾಡೋದು? ಹರಿ ಮೇಲೆ ಮಾಡಬೇಕು. ನೀನು ಮಾಡಿಸಿದ್ಯಾ ಅವ್ರ ಕೈಯಲ್ಲಿ, ಒಂದು ಕೈ ನೋಡಿಬಿಡ್ತೇನೆ ನಿನ್ನನ್ನು ಅಂತ. ಯಾರ ಮೇಲೆ ಕೋಪ ಮಾಡೋದು? ಕೋಪ ಅನ್ನುವುದೇ ಅಜ್ಞಾನದ, ಅಹಂಕಾರದ ಮೂಲ. ಸ್ವಲ್ಪ ತಿಳುವಳಿಕೆ ಇದ್ದ ವಿವೇಕಿ ಆಗಿದ್ದರೆ ಕೋಪ ಮಾಡಲಿಕ್ಕೆ ಆಗೋಲ್ಲ. ಈ ಕೋಪಿಸಿಕೊಳ್ಳುವುದು ಅದು ಅಹಂಕಾರದ ಪ್ರೊಡಕ್ಷನ್. ಅದರಿಂದ ಕೃಷ್ಣ ಹೇಳ್ತಾನೆ, ನಾನು ಮುನಿ, ಯಾಕೆ ನಾನು ಮುನಿಯೋಲ್ಲ. ಆದ್ದರಿಂದ ಯಾರ ಮೇಲೂ ಕೋಪ ಇಲ್ಲ ನನಗೆ ಇಷ್ಟೆಲ್ಲ ಸರ್ವಸಮರ್ಥ ಆದರೂ ನನ್ನ ಅಹಂಕಾರವೇ ಇಲ್ಲ. ಅಹಂಕಾರ ಮಮಕಾರ ಇರೋದು ನಿಮಗೆ. ನಿಮ್ಮಲ್ಲಿ ಅಹಂ ಇಲ್ಲ, ಮಮನೂ ಇಲ್ಲ. ನಿಜವಾಗಿ ಅದು ಎರಡೂ ಇಲ್ಲ ಕ್ವಾಲಿಟಿ. ಆದರೆ ಅಹಂಕಾರ ಮಮಕಾರ ಇರೋದು ನಿಮ್ಮಲ್ಲಿ. ನನಗೆ ಎಲ್ಲವೂ ಇದೆ ಕ್ವಾಲಿಟಿ, ಅದು ನನಗೆ ಅಹಂಕಾರ ಮಮಕಾರ ಇಲ್ಲ. ಇಲ್ಲದ್ದನ್ನು ಇದೇನು ತಿಳ್ಕೊಂಡಿದ್ದೀರಾ? ನಾನು ಇದ್ದದ್ದನ್ನು ಅದನ್ನು ಒಂದು ಇಗೋ ಆಗಿ ಬಳಸಿಕೊಳ್ಳದೇ ಇದ್ದವನು. ಅದನ್ನೇ ಭಗವಂತ ಯಾವುದಕ್ಕೂ ಮಮಕಾರ ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲ ಅವನಿಗೆ. ಇದು ಈ ಶ್ಲೋಕದಿಂದ ನಾವು ತಿಳ್ಕೊಳ್ಬೇಕಾದ ಸಂಗತಿ ಅನ್ನುವ ಅರ್ಥಚಿಂತನೆಯ ಜೊತೆಗೆ ಇವತ್ತಿನ ಗೀತಾ ಚಿಂತನವನ್ನು ಮುಗಿಸೋಣ. ಮತ್ತೆ ನಾಳೆ ಸೇರಿದಾಗ ಮುಂದಿನ ಸಂಗತಿ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.